ಯಾಕೆಂದರೆ ವೇದಾಂತ ಅಂದರೆ ಅದು ಯಾವುದೋ ಪುಸ್ತಕದಲ್ಲಿರುವಂತಹ ಒಂದು ಟೆಕ್ಸ್ಚುವಲ್ ನಾಲೆಡ್ಜ್ ಅಲ್ಲ, ಅದು ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜು. ಅದು ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜ್ ಆದಾಗ ಅದು ರಾಗದ ಮೂಲಕ ಬರುತ್ತೆ. ಯಾರು ತುಂಬ ಮಡಿ ಅಂತ ದೂರ ಇಡೋದು, ಏನಿದು ಮಡಿ ಮಾಡಿದ್ರೆ ಏನು ಪ್ರಯೋಜನ, ಮಡಿ ಎಂದು ಅಡಿಗಡಿಗೆ ಹಾರುವೆ ಮಡಿ ಮಾಡುವ ಬಗೆ ಬೇರುಂಟು. ಸುಮ್ಮನೆ ಸ್ನಾನ ಮಾಡಿಬಿಟ್ಟು ಒದ್ದೆ ಬಟ್ಟೆ ಹಾಕ್ಕೊಂಡ್ಬಿಟ್ರೆ ಮಡಿ ಆಗಲ್ಲ. ಒಳಗಡೆ ಭಗವಂತನನ್ನು ನೋಡದೇ ಇದ್ದರೆ, ಒಳಗಡೆ ನಿನಗೆ ಅನುಸಂಧಾನ ಇಲ್ಲದೇ ಇದ್ದರೆ ಅದು ಯಾವುದು ಮಡಿನೇ ಅಲ್ಲ ಅಂತ. ಅಂದರೆ ಅವರು ಆಚರಣೆಗಿಂತ ಹೆಚ್ಚು ಒಳಗಡೆ ಇರುವಂತಹ ಆಚರಣೆ ಬೇಕು, ಆದರೆ ಆಚರಣೆ ಬರೀ ಆಚರಣೆನೇ ಮಡಿಯಲ್ಲ ಅಂತ. ಇವರನ್ನು ಕನ್ವರ್ಟ್ ಮಾಡಿದ್ದು ಯಾರು? ಈ ಸೀನಪ್ಪ ನಾಯಕ, ಇಷ್ಟು ನವಕೋಟಿ ನಾರಾಯಣ, 9 crores ಇರುವಂತಹ ನೆಟ್ವರ್ತ್ ಇರೋರನ್ನ, ಆಮೇಲೆ ಜಿಪ್ಣ ಬೇರೆ, ಅವರಿಗೆ ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಭಗವಂತ ಬರ್ತಾನೆ. ಅವರೇನು ಮಾಡಿದ್ರು, ಒಂದು ಹೊಸ ಸಿಸ್ಟಮ್ನ ತೊಗೊಂಡು ಬಂದರು. ಮ್ಯೂಸಿಕ್ನ ಹಾಗೆ ನೀವು ಪ್ರತಿಯೊಬ್ಬರು ಹಾಡ್ಲಿಕ್ಕೆ ಸಾಧ್ಯ ಅಂತ. ಸೊ ಅದಕ್ಕೆ ಸಂಗೀತದಲ್ಲಿ ಹೇಳ್ತಾರೆ, ಸರಳೆ ವರಸೆ, ಜಂಟಿ ವರಸೆ, ಅಲಂಕಾರ, ಗೀತ. ನೋಡಿ ಅದೆಷ್ಟಿದೆ, ಪದುಮನಾಭ. ಯಾರು ಪದುಮನಾಭ? ಪರಮ ಪುರುಷ, ಅವನೇ ಭಗವಂತ. ಎಲ್ಲ ಪುರುಷರಲ್ಲಿ ಶ್ರೇಷ್ಠ ಪುರುಷ, ಸರ್ವೋತ್ತಮ ಪರಮ ಪುರುಷ. ಯಾರವನು? ಪದುಮನಾಭ. ಪದುಮನಾಭ ಅಂದರೆ ಏನು? ಪದುಮ ಅಂದರೆ ಈ ಇಡೀ ಬ್ರಹ್ಮಾಂಡ. ಇಡೀ ಬ್ರಹ್ಮಾಂಡವನ್ನು ನಾವಿನಲ್ಲಿ ಸೃಷ್ಟಿ ಮಾಡಿದ್ದು, ಆ ಬ್ರಹ್ಮನನ್ನು ಕೂಡ ಸೃಷ್ಟಿ ಮಾಡಿದ್ದು ಭಗವಂತ ಪರಮಪುರುಷ. 4,75,000 ಹಾಡುಗಳನ್ನು ಅವರು ರಚನೆ ಮಾಡಿದ್ದಾರೆ. ದುರದೃಷ್ಟವಶಾತ್ ನಮ್ಮ ಹತ್ರ ಈಗ 1,000-2,000ಕ್ಕಿಂತ ಹೆಚ್ಚು ಹಾಡುಗಳಿಲ್ಲ ನಮ್ಮ ಹತ್ರ. ಆದರೆ ಅವರು ರಚನೆ ಮಾಡಿದ್ರು ಅನ್ನೋದಕ್ಕೆ ಬಹಳಷ್ಟು ಸಾಕ್ಷಿ ಪುರಾವೆಗಳಿದೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ವೇದಿಕ್ ವೆಲ್ನೆಸ್ ಚಾನೆಲ್ನ ಮತ್ತೊಂದು ಮಹತ್ವದ ಸಂಚಿಕೆಗೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಭರತಖಂಡದ ಭಕ್ತಿ ಪರಂಪರೆಯಲ್ಲಿ ವೇದಾಂತವನ್ನು ಜನಸಾಮಾನ್ಯರ ಮನೆ ಬಾಗಿಲಿಗೆ ತಂದವರು, ಸಂಗೀತವನ್ನು ಸಾಧನೆಯ ಮಾರ್ಗವನ್ನಾಗಿ ಮಾಡಿದವರು ಮತ್ತು ಭಕ್ತಿಯನ್ನು ಬದುಕಿನ ಉಸಿರಾಗಿಸಿದವರು ದಾಸಶ್ರೇಷ್ಠ ಶ್ರೀ ಪುರಂದರದಾಸರು. ಈ ಸಂಚಿಕೆಯಲ್ಲಿ ನಾವು ಸಾಮಾನ್ಯ ವ್ಯಾಪಾರಿಯಿಂದ ಮಹಾನ್ ದಾಸರಾಗುವವರೆಗೆ ಅವರ ಜೀವನ ಯಾತ್ರೆ, ಕರ್ನಾಟಕ ಸಂಗೀತಕ್ಕೆ ತಂದ ಕ್ರಾಂತಿಕಾರಿ ಬದಲಾವಣೆ, ಸರಳ ಕೀರ್ತನೆಗಳ ಮೂಲಕ ಗಾಢ ವೇದಾಂತವನ್ನು ಜನರಿಗೆ ತಲುಪಿಸಿದ ಅವರ ಅಪೂರ್ವ ಕೊಡುಗೆ ಮತ್ತು ಮಧ್ವ ತತ್ವವನ್ನು ಭಕ್ತಿ ಚಳುವಳಿಯಾಗಿ ರೂಪಿಸಿದ ಅವರ ದಾರ್ಶನಿಕ ದೃಷ್ಟಿಯನ್ನು ಆಳವಾಗಿ ತಿಳಿಯಲು ಪ್ರಯತ್ನಿಸುತ್ತೇವೆ. ವಿಶೇಷವಾಗಿ ಈ 18ನೇ ಜನವರಿ ಭಾನುವಾರ ಶ್ರೀ ಪುರಂದರದಾಸರ ಆರಾಧನಾ ದಿನವಾಗಿರುವ ಈ ಪವಿತ್ರ ಸಂದರ್ಭದಲ್ಲಿ ಅವರ ಜೀವನ ಮತ್ತು ಸಂದೇಶವನ್ನು ಸ್ಮರಿಸುವುದು ನಮ್ಮೆಲ್ಲರಿಗೂ ಆತ್ಮಶುದ್ಧಿಯ ಯಾತ್ರೆಯೇ ಆಗಿದೆ. ಈ ಪಾಡ್ಕಾಸ್ಟ್ ಮೂಲಕ ಭಕ್ತಿ ಅಂದರೆ ಏನು, ಸಂಗೀತ ಸಾಧನೆಯಾಗೋದು ಹೇಗೆ, ಜ್ಞಾನವನ್ನು ಸರಳವಾಗಿ ಬದುಕಿಗೆ ತರುವುದು ಹೇಗೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಬನ್ನಿ. ನಮ್ಮ ಜೊತೆ ಇದ್ದಾರೆ ವೇದಿಕ್ ವೆಲ್ನೆಸ್ನ ಫೌಂಡರ್ ಶ್ರೀ ಮೋಹನ್ ಕೃಷ್ಣರಾವ್ ಅವರು. ನಮಸ್ಕಾರ. ನಮಸ್ಕಾರ ಶ್ವೇತಾ ಅವರೇ. ಮೊದಲಿಗೆ ಪುರಂದರದಾಸರು ಬಂದ ಕಾಲಘಟ್ಟ ಯಾವುದು? ಆಗ ಭರತಖಂಡದಲ್ಲಿ ಧಾರ್ಮಿಕ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು? ಮೊದಲು ಪುರಂದರದಾಸರಿಗೆ ನಮನ ಮಾಡ್ತಾ ಈ ಒಂದು ಪಾಡ್ಕಾಸ್ಟ್ನ ನಾವು ಶುರು ಮಾಡೋಣ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ನೀವೇ ಹೇಳಿದ್ರಿ, ದಾಸರೆಂದರೆ ಪುರಂದರದಾಸರಯ್ಯ ಅಂತ. ಈ ನಮ್ಮ ಪಾಡ್ಕಾಸ್ಟ್ನ ಒಂದು ಟೈಟಲ್ ಕೂಡ ದಾಸಶ್ರೇಷ್ಠ ಪುರಂದರದಾಸರು ಅಂತಲೇ ಇಟ್ಟಿದ್ದೀರಿ. ಅಂದರೆ ಎಲ್ಲ ದಾಸರುಗಳು ಯಾರ್ಯಾರು ಹರಿದಾಸರಾಗಿ ಬಂದರೂ ಅವ್ರಿಗೆಲ್ಲ ಒಂದು ಮಾದರಿ ಅಂತ ನಾವೇನಾದರೂ ಹೇಳೋದಾದರೆ ಅದು ನಮ್ಮ ಪುರಂದರದಾಸರು. ಇನ್ನು ಅವರು ಇದ್ದಂತಹ ಕಾಲಘಟ್ಟನ ತಿಳ್ಕೊಳ್ಳೋದು ತುಂಬ ಮುಖ್ಯ. ಯಾಕೆಂದರೆ ನಾವು ಬಹಳಷ್ಟು ಪುರಂದರದಾಸರ ಆ ಕೀರ್ತನೆಗಳನ್ನು ನೋಡ್ತೀವಿ, ದೇವರ ನಾಮಗಳನ್ನು ಹಾಡ್ತೀವಿ, ದಾಸರ ಪದಗಳಿಗೆ ಬೇರೆ ಬೇರೆ ಥರದಲ್ಲಿ ಅದಕ್ಕೊಂದು ಟ್ಯೂನ್ ಹಾಕಿ ಫ್ಯೂಷನ್ ಮಾಡಿ ಬಹಳ ಥರ ಎಂಜಾಯ್ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ನಾವು ದಾಸರ ಬಗ್ಗೆ ತಿಳ್ಕೊಬೇಕಾದ್ರೆ ಯಾವ ಕಾಲಘಟ್ಟದಲ್ಲಿ ಅವರಿದ್ದರು, ಯಾವ ಪರಿಸ್ಥಿತಿನಲ್ಲಿ ಈ ಎಲ್ಲ ದಾಸರ ಪದಗಳನ್ನು ಅವರು ರಚಿಸಿದ್ರು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ಇದನ್ನು ನೋಡೋದಾದರೆ 1484 ಅವರು ಜನಿಸಿದ ಇಸ್ವಿ, ಅಂದರೆ ಅದು 15th century. ಆ ಸಮಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ, ಕರ್ನಾಟಕ ದೇಶ ಏನಿದೆ, ಇಡೀ ಭಾರತದ ಅರ್ಧ ಭಾಗನ ಆಳ್ತಾ ಇದ್ದಂತಹ ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಸೊ ಮೊದಲಿಗೆ ನಾವು ಇದ್ದಂತಹ ಕಾಲಘಟ್ಟ ಯಾವುದು ಅಂತ ಹೇಳೋದಾದರೆ ಅದು ವಿಜಯನಗರ ಸಾಮ್ರಾಜ್ಯ. ಅಂದರೆ ಸಂಪದ್ಭರಿತವಾದ ಕಾಲ.
ಕೃಷ್ಣದೇವರಾಯ ಆಳ್ತಿದ್ದಂತಹ ಕಾಲ. ಆ ಕೃಷ್ಣದೇವರಾಯನಿಗೆ ಆಸ್ಥಾನ ಗುರುಗಳಾಗಿ ವ್ಯಾಸತೀರ್ಥರಿದ್ದಂತಹ ಕಾಲ. ನಾವು ಪುರಂದರದಾಸರ ಹೆಸರು ಹೇಳಿದ ಮೇಲೆ ಅವರ ಗುರುಗಳಾದ ವ್ಯಾಸತೀರ್ಥರ ಹೆಸರನ್ನ ಹೇಳಲೇಬೇಕು. ಏಕೆಂದರೆ ಯಾವುದೇ ಮಹಾನ್ ವ್ಯಕ್ತಿ, ಒಬ್ಬ ಮಹಾನ್ ವ್ಯಕ್ತಿ ಆಗಬೇಕು ಅಂದರೆ ಅದರ ಹಿಂದೆ ಇರೋದು ಆ ಗುರುಗಳ ಕಾರುಣ್ಯ, ಅವರ ಅನುಗ್ರಹ. ಮೊದಲಿಗೆ ಕಾಲಘಟ್ಟದ ಬಗ್ಗೆ ತಾವು ಕೇಳಿದ್ರಿ. ಅವರಿದ್ದಿದ್ದು 1484 ಅವರು ಹುಟ್ಟಿದ್ದು ಪುರಂದರಗಡ ಅಂತ. ಈಗಲೂ ಇದೆ ಪುರಂದರಗಡ ಅಂತ, ಮಹಾರಾಷ್ಟ್ರದ ಬಾರ್ಡರ್ನಲ್ಲಿ ಬರುತ್ತೆ. ಆ ಪುರಂದರಗಡದಲ್ಲಿ ಅವರಿದ್ದರು. ಮತ್ತು ಅವರು 80 ವರ್ಷ ಇಲ್ಲಿ ಈ ಭೂಮಿ ಮೇಲೆ ಅವರ ಅವತಾರದ ಕಾಲ ಇದು. ಹಾಗಾಗಿ ಅವರು 2 ಜಾನ್ವರಿ 1564 ಅವರು ಆರಾಧನೆ ಅಂದರೆ ಕಾಲವಾದಂತಹ ದಿನ. ನಾವು ಈಗ ಏನು 18ನೇ ತಾರೀಕು ನಾವು ಅವರ ಆರಾಧನೆ ದಿನನ ಆಚರಿಸ್ತಾ ಇದ್ದೀವಿ. ಇದು ನಾವೀಗ 2026ರಲ್ಲಿದ್ದೀವಿ. ಅವರು ಕಾಲವಾದ ವರ್ಷ 1564. ಸುಮಾರು 80 ವರ್ಷಗಳ ಸುದೀರ್ಘ ಜೀವನ. ಆ 80 ವರ್ಷದಲ್ಲಿ ಅವರು ಮಾಡಿರೋ ಸಾಧನೆ ಬಹಳಷ್ಟು. ಲೆಕ್ಕಗಳು ಹೇಳೋ ಥರ 4,75,000 ಹಾಡುಗಳನ್ನು ಅವರು ರಚನೆ ಮಾಡಿದ್ದಾರೆ. ದುರದೃಷ್ಟವಶಾತ್ ನಮ್ಮ ಹತ್ರ ಈಗ 1000-2000ಕ್ಕಿಂತ ಹೆಚ್ಚು ಹಾಡುಗಳಿಲ್ಲ ನಮ್ಮ ಹತ್ರ. ಆದರೆ ಅವರು ರಚನೆ ಮಾಡಿದ್ರು ಅನ್ನೋದಕ್ಕೆ ಬಹಳಷ್ಟು ಸಾಕ್ಷಿ ಪುರಾವೆಗಳಿದೆ. ಅಂದರೆ ಅವರ ಜೀವನನೇ ಆ ಭಗವಂತನ ಸಂದೇಶನ ಜನಗಳಿಗೆ, ಸಾಮಾನ್ಯ ಜನಗಳಿಗೆ ತಲುಪಿಸೋದೇ ಆಗಿತ್ತು. ಜೊತೆಗೆ ಆ ಕಾಲಘಟ್ಟದಲ್ಲಿ ಏನಾಗಿತ್ತು ಅಂದರೆ, ಈ ವಿಜಯನಗರ ಸಾಮ್ರಾಜ್ಯ ಅದು ತುಂಬ ಅದರ ಒಂದು ಮಹತ್ತರವಾದ ತುತ್ತ ತುದಿಯ ಆ ಜಯ ಭೇರಿ ಎಲ್ಲ ಕಡೆ ಬಾರಿಸ್ತಾ ಇದ್ದರು. ಕೃಷ್ಣದೇವರಾಜ ಮಹಾನ್ ಧಾರ್ಮಿಕವಾದಂತಹ ರಾಜ. ನಮ್ಮ ಇಡೀ ಭಾರತದ ಇತಿಹಾಸದಲ್ಲಿ ನೀವು ಯಾರಾದರೂ ಒಬ್ಬ ಧಾರ್ಮಿಕವಾದ ರಾಜ, ಬಹಳಷ್ಟು ಜನ ಇದ್ದಾರೆ. ಈ ಇಡೀ ಸೌತ್ ಇಂಡಿಯಾದಲ್ಲಿ ಮತ್ತು ಅದಕ್ಕಿಂತ ಮುಂಚೆ ಮೊಘಲರ ದಾಳಿ ಆಗಿತ್ತು. ಸಾಮಾನ್ಯ ನಿಮಗೆ 7ನೇ ಶತಮಾನದಿಂದ ತಗೊಂಡ್ರೆ ಈ ಕೃಷ್ಣದೇವರಾಯನ ಕಾಲ ಬರೋದಕ್ಕಿಂತ ಮುಂಚೆ 13ನೇ ಸೆಂಚುರಿ 1336 ಈ ಒಂದು ವಿಜಯನಗರ ಸಾಮ್ರಾಜ್ಯ ಶುರುವಾಗಿದ್ದು ಹಕ್ಕ ಬುಕ್ಕರಿಂದ. ಅಲ್ಲಿವರೆಗೂ ಬಹಳಷ್ಟು ವಿಧ್ವಂಸಗಳು ನಡೆದಿತ್ತು ನಮ್ಮ ದೇಶದಲ್ಲಿ ಮುಸಲ್ಮಾನರ ದಾಳಿಯಿಂದ. ಆ ಕೃಷ್ಣದೇವರಾಯ ರಾಜನಾಗಿದ್ದಂತಹ ಕಾಲದಲ್ಲಿ ವ್ಯಾಸತೀರ್ಥರು ಅವರಿಗೆ ರಾಜಗುರುಗಳಾಗಿದ್ದರು. ಅವರ ಶಿಷ್ಯರಾಗಿ ಪುರಂದರದಾಸರು ಬಂದರು. ಸೊ ಈ ಕಾಲದಲ್ಲಿ ಏನಾಗಿತ್ತು ಅಂದರೆ, ಆಗ ಕಲೆ, ಸಂಸ್ಕೃತಿ, ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ, ಯಾಕೆಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಇಲ್ಲದಂತಹ ಪಂಡಿತರೇ ಇಲ್ಲ. ಎಲ್ಲ ದರ್ಶನಗಳು, ಎಲ್ಲ ವೈದಿಕ ದರ್ಶನಗಳು, ಬೇರೆ ಬೇರೆ ದರ್ಶನಗಳು ಪ್ರತಿಯೊಬ್ಬರಿಗೂ ಮಾನ್ಯ ಇದ್ದಂತಹ ಕಾಲ. ಆ ಕಾಲದಲ್ಲಿ ಸಂಸ್ಕೃತ ಅಂದರೆ ಮಹಾನ್ ಪಂಡಿತರುಗಳು, ಬಹಳ ಆ ಸಂಸ್ಕೃತಕ್ಕೆ ಬೆಲೆ ಇತ್ತು. ಅಂದರೆ ಪಂಡಿತರು ಅಂದರೆ ಸಂಸ್ಕೃತ ಓದಿದವರೇ ಅನ್ನುವಂತಹ ಒಂದು ಸಾಮಾನ್ಯವಾದ ಪರಿಸ್ಥಿತಿ ಇತ್ತು. ಈಗ ಯಾರನ್ನಾದ್ರೂ ನಾವು ಇವಾಗ ಎಜುಕೇಟೆಡ್ ಅಂದರೆ ಅವನು ಗ್ರ್ಯಾಜುಯೇಷನ್ ಆಗಿರಬೇಕು ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು, ಟೆಕ್ ಇರಬೇಕು, ಹೈಲಿ ಎಜುಕೇಟೆಡ್ ಅಂತೀವಿ ನಾವು. ಆಗಿನ ಕಾಲದಲ್ಲಿ ಯಾರು ಸಂಸ್ಕೃತ ಶಾಸ್ತ್ರಗಳಲ್ಲಿ ಷಡ್ ದರ್ಶನಗಳು, ಎಲ್ಲ ದರ್ಶನಗಳಲ್ಲಿ, ಎಲ್ಲ ವೇದಗಳಲ್ಲಿ ತ್ರಿವೇದಿ, ಚತುರ್ವೇದಿ, ಈ ಥರ ಬಹಳಷ್ಟು ಸಂಸ್ಕೃತದಲ್ಲಿ ಗಾಢವಾದ ತಿಳುವಳಿಕೆ, ಗಾಢವಾದ ಜ್ಞಾನನ ಯಾರು ಪಡ್ಕೊಂಡಿದ್ದಾರೆ ಅವರನ್ನೇ ಎಜುಕೇಟೆಡ್ ಅಂತ ಇದ್ದರು. ಅಂತಹ ಸಂಸ್ಕೃತಮಯವಾದಂತಹ ಕಾಲದಲ್ಲಿ ನಮ್ಮ ಕನ್ನಡದಲ್ಲಿ ಎಷ್ಟು ಲಕ್ಷಾನುಗಟ್ಟಲೆ ಆ ದಾಸರ ಪದಗಳನ್ನು, ಆ ಭಗವಂತನ ಮಹಿಮೆಗಳನ್ನು ಎಲ್ಲವನ್ನು ಸಿಂಪಲ್ ಆಗಿ ವೇದಗಳಲ್ಲಿ ಏನಿದೆ, ಉಪನಿಷತ್ತುಗಳಲ್ಲಿ ಏನಿದೆ, ರಾಮಾಯಣ, ಮಹಾಭಾರತ, ಭಗವದ್ಗೀತೆಯಲ್ಲಿ ಇರುವಂತಹ ತುಂಬ ಕಷ್ಟವಾದ ತತ್ವಗಳು, ಅದನ್ನೆಲ್ಲ ತುಂಬ ಸರಳವಾಗಿ ಅದು ಸಂಗೀತದ ಮೂಲಕ. ಯಾಕೆಂದರೆ ನಾವು ಪುರಂದರದಾಸರನ್ನು ಹೇಳಿದ ಮೇಲೆ ಅವರು ಸಂಗೀತ ಪಿತಾಮಹ ಕೂಡ. ನಾವಿವತ್ತು ಏನೇನು ಎಷ್ಟೆಷ್ಟು ಜನ ಮಹಾನ್ ಸಂಗೀತ ವಿದ್ವಾಂಸರುಗಳನ್ನು ನೋಡ್ತೀವಿ. ಅದು ತ್ಯಾಗರಾಜರಿರ್ಬೋದು, ಅನ್ನಮಯ್ಯ ಇರಬಹುದು, ಬಹಳಷ್ಟು ನಾವು ಮುತ್ತುಸ್ವಾಮಿ ದೀಕ್ಷಿತರು, ನಮ್ಮ ಕರ್ನಾಟಕ ಸಂಗೀತಕ್ಕೆ ಬಹಳಷ್ಟು ಜನ ಆಮೇಲೆ ಬಂದರು. ಮೈಸೂರು ರಾಜರ ಕಾಲದಲ್ಲಿ ಕೃಷ್ಣರಾಜ ಒಡೆಯರು ಎಲ್ಲ ಇವರ ಕಾಲದಲ್ಲಿ ಈ ನಮ್ಮ ಸಂಗೀತನ ತುಂಬ ಶ್ರೀಮಂತಗೊಳಿಸಿದ್ರು. ಆಗ ಬಹಳಷ್ಟು ಎಕ್ಸ್ಪೆರಿಮೆಂಟೇಷನ್ಸ್ ಆಯಿತು. ಇದೆಲ್ಲ ಸಂಗೀತನ ಬೆಳೆಸೋದಕ್ಕೆ ಮೂಲ ಕಾರಣ ನಮ್ಮ ಪುರಂದರದಾಸರು. ಅದಕ್ಕೆ ನಾವು ಅವ್ರಿಗೆ ಹೇಳ್ತೀವಿ ದಾಸ ಶ್ರೇಷ್ಠ ಪುರಂದರದಾಸರು ಅಂತ. ಸೊ ಆ ಕಾಲದಲ್ಲಿ ಸಂಸ್ಕೃತದ ಮಹಿಮೆ ಇಷ್ಟು ಹೆಚ್ಚಿತ್ತು. ಮತ್ತು ಸಂಸ್ಕೃತದ ಒಂದು ಎಫೆಕ್ಟ್ ಏನು ಹೇಳ್ತೀವಿ, ಪರಿಣಾಮ. ಯಾಕೆಂದರೆ ಸಂಸ್ಕೃತ ಮಾತಾಡಿದ್ರೆ, ಯಾರಾದರೂ ಕನ್ನಡದಲ್ಲಿ ಮಾತಾಡಿದ್ರೆ, ಸಪೋಸ್ ಯಾವುದೋ ಒಂದು ವೇದಾರ್ಥದ ವಿಚಾರ ನಡೀತಿತ್ತು ಅಂದ್ಕೊಳ್ಳಿ, ಅವಾಗ ಯಾರಾದರೂ ಮಧ್ಯದಲ್ಲಿ ಸಂಸ್ಕೃತ ಮಾತಾಡದೆ ಕನ್ನಡದಲ್ಲಿ ಮಾತಾಡಿದ್ರೇ ಅದೊಂದು ಮೈಲಿಗೆ. ನಾವು ಕನ್ನಡದಲ್ಲಿ ಮಾತಾಡ್ಬಿಟ್ರೆ ಅದೊಂದು ಅಪಚಾರ, ಇವನೇನು ಕನ್ನಡದಲ್ಲಿ ಮಾತಾಡ್ತಾ ಇದೆಯಾ ಅಂತ. ಅದು ಜ್ಞಾನಿಗಳಾಡೋ ಭಾಷೆ ಅಲ್ಲ ಅನ್ನೋ ಒಂದು ಕಾಲಘಟ್ಟದಲ್ಲಿ ಅವರು ಈ ಕನ್ನಡಿಗರಿಗೋಸ್ಕರ ಇಷ್ಟೆಲ್ಲ ಅವ್ರು ಮಾಡಿರೋದು ಎಲ್ಲ ಕನ್ನಡದ ಸಾಹಿತ್ಯ.
ಹಾಗಾಗಿ ನಮ್ಮ ದೇಶ ಕಾಲದಲ್ಲಿ ಇದನ್ನು ಉಳಿಸ್ಕೊಂಡು ಹೋಗಬೇಕು ನಾವು. ಆ ಕನ್ನಡದಲ್ಲಿ ಯಾಕೆ ಕೊಟ್ಟರು ಅವರು ಅಂದರೆ, ಸಾಮಾನ್ಯ ಜನರಿಗೆ ಸಂಸ್ಕೃತ ಅರ್ಥ ಆಗಲ್ಲ, ಹಾಗೆ ಸುಮ್ಮನೆ ಹೇಳಿದ್ರು ಅವರು ಪದ್ಯ ಬರೆದು ಬಿಡ್ಬೋದಾಗಿತ್ತು, ಕಾದಂಬರಿಗಳು ಬರಿಬೋದಾಗಿತ್ತು. ಅವರು ಕಾದಂಬರಿಗಳು ಬರಲಿಲ್ಲ. ಚಿಕ್ಕ ಚಿಕ್ಕ 2 ನಿಮಿಷದಲ್ಲಿ ಮುಗಿಯುವಂತಹದ ಒಂದು 4 ಸಾಲದ್ದು ಒಂದು 2 ಪದ್ಯಗಳಿರುವಂಥದ್ದು ಸಣ್ಣ ಸಣ್ಣ ಒಂದು ಭಕ್ತಿ ಗೀತೆಗಳನ್ನು ಅವರು, ದಾಸರ ಪದಗಳು ಅಂತ ನಾವೇನು ಕರಿತೀವಿ, ಅದನ್ನು ಅವರು ಕ್ರಿಯೇಟ್ ಮಾಡಿದ್ರು. ಬೇಗ ಮುಗ್ದೋಗುತ್ತದು, ಆದರೆ ಅಷ್ಟು ಮನಸ್ಸಿಗೆ ನಾಟುತ್ತೆ. ಯಾವಾಗ ಅಂದರೆ ನಾವು ಸಂಗೀತದಲ್ಲಿ ಕೇಳಿದಾಗ. ಹೌದು. ನೀವು ಕೃಷ್ಣ ನೀ ಬೇಗನೆ ಬಾರೋ ಅನ್ನೋದಕ್ಕೂ ಕೃಷ್ಣ ನೀ ಬೇಗನೆ ಬಾರೋ ಅಂದರೆ ಎಷ್ಟು ಡಿಫ್ರೆನ್ಸ್ ಇದೆ. ಆನಂದ ಆಗುತ್ತೆ, ಅವ್ನು ನಿಜವಾಗ್ಲೂ ಬಂದೇ ಬಿಡ್ತಾನೆ ಅದನ್ನು ಕೇಳಿದ್ರೆ. ಸೊ ಹಾಗಾಗಿ ಸಂಗೀತನೂ ಶ್ರೀಮಂತಗೊಳಿಸಿದ್ರು, ಆ ಭಕ್ತಿ ಪರಂಪರೆನ ಶ್ರೀಮಂತಗೊಳಿಸಿದ್ರು. ಆ ಕಾಲಘಟ್ಟ ಅದು ಸಂಸ್ಕೃತಕ್ಕೆ ಅಂತ ನಿಗದಿಯಾಗಂಥ ಕಾಲಘಟ್ಟದಲ್ಲಿ ಕನ್ನಡವನ್ನು ಶ್ರೀಮಂತಗೊಳಿಸಿದ್ರು, ಮತ್ತು ಸಾಮಾನ್ಯ ಜನರಿಗೆ ಭಗವಂತನನ್ನು ಹತ್ತಿರಕ್ಕೆ ತಂದುಕೊಟ್ರು. ಆ ಕಾಲಘಟ್ಟದಲ್ಲಿ ಅವರು ಮಾಡಿದಂತಹ ಒಂದು ದೊಡ್ಡ ಕಾರ್ಯ ನಾವು ಜನ್ಮಕ್ಕೂ, ಯಾಕೆಂದರೆ ಈಗ ಒಂದು 500-600 ವರ್ಷ ಆಗಿದೆ. 1515ನೇ ಶತಮಾನ, ನಾವೀಗಿರೋದು 21ನೇ ಶತಮಾನ. 500 ವರ್ಷಗಳಾದರೂ ಅವರನ್ನು ನಾವು ಇನ್ನೂ ಅವರ ಹಾಡುಗಳನ್ನು ಹಾಡ್ತೀವಿ. ತಾರಕ್ಕ ಬಿಂದಿಗೆ ನಾನೀರಿಗೋಗುವೆ ಅಂದರೆ ಎಷ್ಟು ನಾವು ಅವರನ್ನು ಪ್ರತಿ ದಿನದಲ್ಲಿ ನಾವು ಅವರನ್ನು ಜ್ಞಾಪಿಸ್ಕೊಳ್ತೀವಿ. ಅಂಥ ಒಂದು ದೊಡ್ಡ ಸಮಾಜ ಸುಧಾರಣೆಯನ್ನು ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಅವರು ದಾಸಶ್ರೇಷ್ಠರು ಅಂತ ಹೇಳ್ಬೋದು. ಪುರಂದರದಾಸರ ಮೊದಲನೇ ಹೆಸರು ಶ್ರೀನಿವಾಸ ನಾಯಕರು. ಅವರು ಶ್ರೀಮಂತ ವಜ್ರ ವ್ಯಾಪಾರಿ. ಅಂಥವರು ಹೇಗೆ ಬದಲಾದರು? ಈ ದೊಡ್ಡ ಬಿಸ್ನೆಸ್ ಮನ್ನು, ವಜ್ರ ಡೈಮಂಡ್ ಗೋಲ್ಡ್ ಬಿಸ್ನೆಸ್ಸಲ್ಲಿದ್ದವರು, ಜ್ಯುವೆಲ್ರಿ ಬಿಸ್ನೆಸ್ ಅವ್ರದ್ದು, ಅವರು ಹೇಗೆ ದಾಸರಾದರು ಅಂತ ಕೇಳ್ತೀರಿ. ತುಂಬ ರೋಚಕವಾದ ಪ್ರಶ್ನೆ. ಬಹಳಷ್ಟು ಜನಕ್ಕೆ ಇವ್ರ ಕತೆ ಗೊತ್ತು, ಯಾರಿಗೆ ಗೊತ್ತಿಲ್ಲ. ಆದರೂ ಇದನ್ನು ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಇದನ್ನು 2 ಥರದಲ್ಲಿ ನಾವು ನೋಡಬೇಕು. ಹೇಗೆ ಅವರು ಆದರು ಅಂತ ನೀವು ಕೇಳಿದ್ರಿ ಪ್ರಶ್ನೆ. ಹಾಗಾಗಿ ಇದನ್ನು ಸ್ವಲ್ಪ ನಾನು ಡೀಟೇಲ್ ಆಗಿ ವಿವರಿಸ್ತೀನಿ ಅವರ ಕಥೆ ಮೂಲಕ. ನೀವೇ ಹೇಳ್ದಂಗೆ ಶ್ರೀನಿವಾಸ ನಾಯಕರು ದೊಡ್ಡ ಬಿಸ್ನೆಸ್ಮನ್. ಯೂಶ್ವಲಿ ಬಿಸ್ನೆಸ್ಮನ್ ಹೇಗಿರ್ತಾರೆ ಹೇಳಿ? ಬಿಸ್ನೆಸ್ಮನ್ ಯಾರಾದರೂ ದೊಡ್ಡವರಿದ್ದಾರೆ ಅಂದರೆ ತುಂಬ ಧಾರಾಳಿಗಳಿರ್ತಾರೆ, ದಾನ ಧರ್ಮ ಮಾಡೋ ಥರ ಇರ್ತಾರೆ. ಆದರೆ ಇವರು ಎಕ್ಸಾಕ್ಟ್ಲಿ ಆಪೋಸಿಟ್. ದಾನ ಧರ್ಮ ಅನ್ನೋದು ಹತ್ರನೂ ಬರ್ತಿಲ್ಲ. ಅವರು ಪ್ಯೂರ್ ಬಿಸ್ನೆಸ್ಮನ್. 1 ಪೈಸಾ ಅವರಿಗೆ ಲಾಸ್ ಆಗಬಾರ್ದು. ಜಿಪುಣ ಅಂದರೆ ಮಹಾನ್ ಜಿಪುಣ. ಅದು ನೀವು ಸೀನಪ್ಪ ನಾಯಕ ಅಂತ ಅವ್ರನ್ನ ಇನ್ನೊಂದು ಹೆಸರು ಶ್ರೀನಿವಾಸ ನಾಯಕ ಅಂತ ಜನರು ಸೀನಪ್ಪ ನಾಯಕ ಅಂತ ಕರಿತಾ ಇದ್ರು. ಈ ಶ್ರೀನಿವಾಸ ನಾಯಕ ಈಗ ಈ ಹಳ್ಳಿ ಭಾಷೆನಲ್ಲಿ ಸೀನಪ್ಪ ಆಗುತ್ತೆ. ಈ ಸೀನಪ್ಪ ನಾಯಕ ವಜ್ರದ ವ್ಯಾಪಾರಿ. ಯಾರೇ ಬಂದು ಎಷ್ಟೇ ಕೇಳಿಕೊಂಡ್ರು ಏನೂ ಕೊಡ್ತಿರ್ಲಿಲ್ಲ ಅವರು. ಅವರ ಹೆಂಡತಿ ಸರಸ್ವತಿ ಬಾಯಿ ನೋಡಿ, ಗಂಡ ಹೆಂಡ್ತಿನ ಹೆಂಗೆ ದೇವರು ಕಟ್ಟಾಕಿರ್ತಾನಂತೆ. ಇವ್ರಿಗೆ ದೇವರು ದಿಂಡ್ರು ಎಲ್ಲ ಅಷ್ಟಕ್ಕಷ್ಟೇ. ಈ ಹೆಂಡತಿ ಮಹಾಧಾರ್ಮಿಕಳು, ಅವಳಿಗೆ ದೇವರಲ್ಲಿ ತುಂಬ ಭಕ್ತಿ. ಅಂಥ ಮಹಾನ್ ಧಾರ್ಮಿಕಳಾದ ಹೆಂಡತಿ. ಆದರೆ ಆ ಹಿಂದಿನ ಕಾಲದಲ್ಲಿ ಗಂಡ ಹೇಳ್ದಂಗೆ ಕೇಳುವಂತಹ ಹೆಂಡತಿರು, ಅಂದರೆ ಅವ್ರ ಹತ್ರ ಸಪ್ರೇಟ್ ಆದ ಯಾವುದೇ ಥರದ ಸಂಪಾದನೆ ಏನೂ ಇರ್ತಿರಲಿಲ್ಲ, ಗಂಡ ಹೇಳ್ದಂಗೆ ಕೇಳುವಂಥದ್ದು. ಸೊ ಅಂಥ ದೇವರನ್ನು ನಂಬುವಂತಹ, ಪ್ರತಿದಿನ ಒಬ್ಬ ಹೆಂಡತಿ ಏನೇನು ಮಾಡಬೇಕು ಪತ್ನಿಗೆ, ಮನೆಗೆ, ಪ್ರತಿಯೊಂದನ್ನು ಆಚರಿಸುತ್ತಿದ್ದಂತಹ ಒಂದು ಮಹಾನ್ ಸಾಧ್ವಿ ಹೆಂಡತಿ ಅವರು, ಸರಸ್ವತಿಯವರು. ಇವರು ನವಕೋಟಿ ನಾರಾಯಣ. ಇವರೇನು ಮಾಡ್ತಾರೆ, ಇವನನ್ನು ಪರೀಕ್ಷೆ ಮಾಡೋದಕ್ಕೆ ನೋಡಿ, ಸಾಮಾನ್ಯವಾಗಿ ಮಹಾಪುರುಷರು ಯಾರಾದರೂ ಬರಬೇಕಂದ್ರೆ ಅಲ್ಲಿ ಭಗವಂತ ಎಂಟ್ರಿ ಕೊಡ್ತಾನೆ. ಇವರನ್ನು ಕನ್ವರ್ಟ್ ಮಾಡಿದ್ದು ಯಾರು? ಈ ಸೀನಪ್ಪ ನಾಯಕ ಇಷ್ಟು ನವಕೋಟಿ ನಾರಾಯಣ 9 crores ಇರುವಂತಹ ನೆಟ್ವರ್ತ್ ಇರೋರನ್ನ, ಆಮೇಲೆ ಜಿಪುಣ ಬೇರೆ, ಅವರಿಗೆ ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಭಗವಂತ ಬರ್ತಾನೆ. ಬಂದು ನನ್ನ ಮಗನ ಮುಂಜಿ ಇದೆ. ಆಗಿನ ಕಾಲದಲ್ಲಿ ಮುಂಜಿ ಅನ್ನೋದು ತುಂಬ ಮುಖ್ಯ. ಬ್ರಾಹ್ಮಣರಿಗೆ ಮಕ್ಕಳಾಯಿತು ಅಂದರೆ ದೊಡ್ಡ ಖರ್ಚು ಯಾವುದಪ್ಪ ಅಂದರೆ ಒಂದು ಮುಂಜಿ ಮಾಡಬೇಕು ನಾನು. ಹಾಗಾಗಿ ಏನಾದರೂ ಒಂದು ಧರ್ಮ ಕೊಡಿ, ದಾನ ಕೊಡಿ ಅಂತ. ಅವನು ಬೆಳಗ್ಗೆನೆ ಬಂದ್ಬಿಡೋರು. ಬ್ರಾಹ್ಮಣ ರೂಪದಲ್ಲಿ ಭಗವಂತನೇ ಬಂದಿದ್ದಾನೆ. ಒಂದು ದಿನ ಬಂದರು, ಬರಬೇಡಪ್ಪ ಹೋಗು. ಇವರೇನಂದರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತ ಬಿಸ್ನೆಸ್ಸನ್ನು ಏನೇ ಮಾಡ್ತಾರೆ, ಡಿನೈ ಮಾಡಲ್ಲ, ಡಿಲೇ ಮಾಡ್ತಾರೆ. ಅದು ಟೆಕ್ನಿಕ್. ಇವತ್ತಿಲ್ಲ ನಾಳೆ ಬಾ, ಮತ್ತೆ ನಾಳೆ ಬಂದದ್ದು ಅದೇ ಬ್ರಾಹ್ಮಣ ಬರೋದು, ಮತ್ತೆ ಕೇಳೋದು, ನಾಳೆ ಬಾ ಅನ್ನೋದು. 6 ತಿಂಗಳು, 6 months. ನಮ್ಮನೆಗೆ ದೇವರು ಬರೋದೇ ಇಲ್ಲ. ಫಸ್ಟು ಬಂದರೂ ಒಮ್ಮೆ ಬರೋದೇ ಕಷ್ಟ. ಪ್ರತಿದಿನ 6 ತಿಂಗಳು ದೇವರು ಬಂದಿದ್ದಾನೆ ಅವ್ರ ಮನೆಗೆ. ಏನು? ಭಿಕ್ಷೆ ಬಿಡೋಕ್ಕೆ.
ಮುಂಜಿಗೋಸ್ಕರ ನನ್ನ ಮಗನಿಗೆ ಮುಂಜಿ ಮಾಡಬೇಕು, ಏನಾದರೂ ಒಂದು ಕೊಡಿ, ನೀವೇನು ಪೂರ್ತಿ ಕೊಡಬೇಡಿ ಅಂತೆಲ್ಲ, ಬೇರೆಯವ್ರ ಹತ್ರ ತೊಗೊಳ್ತೀನಿ, ನಿಮ್ಮ ಕಡೆಯಿಂದ ನಿಮಗೂ ಒಂದು ಸ್ವಲ್ಪ ಪುಣ್ಯ ಬರಲಿ, ಏನಾದರೂ ಒಂದು ಕೊಡಿ. ಕಿಲುಬು ಕಾಸು ಅಂತ ಹಿಂದಿನ ಕಾಲದಲ್ಲಿ ಈ ಯಾವುದು ಜಾಸ್ತಿ ಕಿತ್ತೋಗಿರೋ ನಾಣ್ಯಗಳು, ತುಂಬ ಹಾಳಾಗಿರುವಂತಹ ನಾಣ್ಯಗಳನ್ನೆಲ್ಲ ಒಂದು ಕಟ್ಟಿ ಇಟ್ಟಿರ್ತಾರೆ. ಒಂದು 3-4 ಚೀಲದಲ್ಲಿ ಅದನ್ನು ಕಟ್ಟಿರ್ತಾರೆ. ಇವನು ಬ್ರಾಹ್ಮಣ ಬರ್ತಾನೆ, ಈ ಎಲ್ಲ ಚೀಲನ್ನು ಓಪನ್ ಮಾಡಿ ಮುಂದೆ ಹಾಕ್ತಾರೆ. ಮುಂದೆ ಹಾಕಿದ್ಮೇಲೆ ಹೇಳ್ತಾರೆ, ಅವನಿಗೆ ಭಾಳ ಖುಷಿ ಆಗುತ್ತೆ ಬ್ರಾಹ್ಮಣನಿಗೆ, ಓ ಎಷ್ಟೊಂದು ಕೊಡ್ತಾ ಇದ್ದಾರೆ ಅಂತ. ಅದೆಲ್ಲ ನೋಡಿದ್ಮೇಲೆ ಅವ್ರು ಹೇಳ್ತಾರೆ, ಇದರಲ್ಲಿ ಯಾವುದಾದ್ರೂ ಒಂದು ಕಾಸನ್ನು ತಗೋ, ನೀನು ಒಂದು ಕಿಲುಬು ಕಾಸು ತಗೋ. ಅವಾಗ ಬ್ರಾಹ್ಮಣಂಗೆ ಬೇಜಾರಾಗುತ್ತೆ. ಅದಕ್ಕೆ ಭಗವಂತ ಅವನು ಹೇಳ್ತಾನೆ, ನನಗೆ ಇದು ಬೇಡ, ನೀವೇ ಇಟ್ಕೊಳ್ಳಿ ಅಂತ ಹೊಟ್ಟೋಗ್ತಾನೆ. ಅದನ್ನು ಕೂಡ ವಾಪಸ್ ಕೊಟ್ಟಾಗ ಇವನಿಗೆ ಭಾಳ ಖುಷಿ ಆಗ್ಬಿಡುತ್ತೆ ಪುರಂದರದಾಸರು ಆಗಿದ್ದ ಸೀನಪ್ಪ ನಾಯಕನಿಗೆ. ಓ ಅದು ಅಟ್ಲೀಸ್ಟ್ ಉಳ್ಕೋತಲ್ಲ ನನಗೆ ಅಂತ, ಅಷ್ಟು ಜಿಪ್ಪಣ. ಇವರೇನು ಮಾಡ್ತಾನೆ ಬ್ರಾಹ್ಮಣ, ಇವ್ರ ಮಾತು ಕೇಳಿದ್ರೆ ಆಗಲ್ಲ ಅಂತ ಹೇಳಿ ಈ ಹೆಂಡ್ತಿ, ಈ ಗಂಡನ ಹತ್ರ ಕೆಲಸ ಆಗದಿದ್ರೆ ಏನು ಮಾಡ್ತೀವಿ ಅಂದರೆ ಹೆಂಡ್ತಿ ಹತ್ರ ಹೋಗ್ತೀವಿ. ಸೊ ಹೆಂಡ್ತಿ ಹತ್ರ ಹಿಂದಿನ ಬಾಗಿಲು, ಹೆಂಡ್ತಿ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ನೋಡಮ್ಮ ಈ ಥರ ಇದೆ. ಅವಳು ಮಹಾಸಾಧ್ವಿ ಅಂತ ಹೇಳಿದ್ನಲ್ಲ, ಅವಳು ಹೇಳ್ತಾಳೆ, ನನ್ನ ಹತ್ರ ಏನಿದೆ, ನನ್ನ ಗಂಡ ಗೊತ್ತು ನಿಮಗೆ, ಮಹಾ ಜಿಪ್ಣ, ಏನೂ ಕೊಡಲ್ಲ, ನಂದಂತ ಏನೂ ಇಲ್ಲ ನನ್ನ ಹತ್ರ ಅಂತ. ಅವಾಗ ಹೇಳ್ತಾನೆ, ನಿನ್ನ ಮೂಗಲ್ಲಿ ಒಂದು ಮೂಗುತಿ ಇದೆಯಲ್ಲ, ನಿಮ್ಮ ತವರು ಮನೆಯಿಂದ ಬಂದಿರೋದಲ್ವ, ಹಾಗಾಗಿ ನಿನಗೆ ಅದ್ರ ಮೇಲೆ ಹಕ್ಕಿದೆ, ಅದನ್ನೇ ಕೊಡು ಸಾಕು ಅಂತ. ಆ ಸಾಧ್ವಿ ತೆಗೆದು ಕೊಡ್ತಾಳೆ. ಅವಳು ಹೇಳ್ತಾಳೆ, ಇದನ್ನು ತೊಗೊಂಡು ಹೋಗಪ್ಪ, ಒಳ್ಳೇದಾಗಲಿ ನಿನಗೆ ಅಂತ. ಇವನೇನು ಮಾಡ್ತಾನೆ ಬ್ರಾಹ್ಮಣ, ಅದೇ ಮೂಗುತಿ ತೊಗೊಂಡು ಬಂದು ಮತ್ತೆ ಸೀನಪ್ಪ ನಾಯಕನ ಹತ್ರ ಬರ್ತಾನೆ. ಬಂದು ಹೇಳ್ತಾನೆ, ಏನು ಮತ್ತೆ ಬಂದೆ ನೀನು, ಬರಲ್ಲ ಅಂತ ಅಷ್ಟು ಜೋರು ಮಾಡಿ ಹೋಗ್ಬಿಟ್ಟಿದ್ದೆ, ನೀನು ಕಿಲುಬು ಕಾಸು ಬೇಡ ನನಗೆ ಅಂತ ಮತ್ತೆ ಯಾಕೆ ಬಂದೆ? ನಾನೇ ನಿಮ್ಮ ಹತ್ರ ದಾನ ಕೇಳಕ್ಕೆ ಬಂದಿಲ್ಲ, ಸೊ ನಾನು ನಿಮ್ಮ ಹತ್ರ ಅಡ ಇಡೋದಕ್ಕೆ ಬಂದಿದ್ದೀನಿ, ನನ್ನ ಹತ್ರನೂ ಒಂದು ವಸ್ತು ಇದೆ, ಯಾರೋ ಪುಣ್ಯಾತ್ಮರು ಕೊಟ್ಟಿದ್ದಾರೆ, ಇದನ್ನ ಇಟ್ಕೊಂಡು ದುಡ್ಡು ಕೊಡಿ ಅಂತ. ಸೊ ಆ ಮೂಗುತಿನ ಕೊಡ್ತಾನೆ. ಮೂಗುತಿ ಕೊಟ್ಟಾಗ ಗೊತ್ತಾಗತ್ತೆ, ಪ್ರತಿದಿನ ಅವನ ಹೆಂಡತಿ ಮೂಗಲ್ಲಿ ನೋಡಿರೋ ಅಂಥದ್ದು, ಇಷ್ಟು ಮೂಗುತಿ. ಅವನಿಗೆ ಡೌಟ್ ಬರುತ್ತೆ, ಇದೇನಾ ಅಂತ. ಒಂದು ನಿಮಿಷ ಇಲ್ಲೇ ಇರು, ನೋಡ್ಕೊಂಡು ಬರ್ತೀನಿ ಅಂತ ವಾಪಸ್ ಹೋಗ್ತಾರೆ ಮನೆಗೆ. ವಾಪಸ್ ಹೋದರೆ ಮೂಗುತಿ ಹಾಕ್ಕೊಂಡಿರಲ್ಲ ಹೆಂಡ್ತಿ. ಡೌಟ್ ಬರುತ್ತೆ, ಯಾಕೆ ಮೂಗುತಿ ಏನಾಯಿತು ನಿಂದು ಅಂತಾರೆ. ಅವಳು ಹೇಳೋದಕ್ಕೆ ಭಯ, ಗಂಡನಿಗೆ ಹೇಳಿದ್ರೆ ಇವರು ಕೊಟ್ಟಿದ್ದೀನಿ ಅಂದರೆ ಇವರು ಕೋಪ ಮಾಡ್ಕೊಳ್ತಾರೆ ಅಂತ ಹೇಳಿ, ದೇವ್ರ ಮನೇಲಿದೆ ತೊಗೊಂಡು ಬರ್ತೀನಿ ಅಂತ ಹೇಳ್ತಾಳೆ. ದೇವ್ರ ಮನೆಗೆ ಹೋಗಿ ಕೂತ್ಕೋತಾಳೆ. ಆವಾಗ ಅವಳು ಹೇಳ್ತಾಳೆ ದೇವರಿಗೆ, ನೀನು ನಾನು ಒಳ್ಳೆಯ ಮುಂಜಿ ಕೆಲಸಕ್ಕೆ ಆಗಲಿ, ಯಾಕೆಂದರೆ ಮುಂಜಿ ಆದರೆ ಒಬ್ಬ ಮಗುಗೆ ವೇದಾಧ್ಯಯನ ಸ್ಟಾರ್ಟ್ ಆಗುತ್ತೆ. ವೇದಾಧ್ಯಯನ ಸ್ಟಾರ್ಟ್ ಆದರೆ ಅವನು ಪಂಡಿತ ಆಗ್ತಾನೆ. ಅವನು ಪಂಡಿತ ಆದರೆ ಅವನಿಗೊಂದು 100 ಜನ ಶಿಷ್ಯರಾಗ್ತಾರೆ. ಹಾಗಾಗಿ ಒಬ್ಬ ಮುಂಜಿ ಮಾಡೋದ್ರಿಂದ 100 ಜನ ಶಿಷ್ಯರು, ಪಂಡಿತರನ್ನೆಲ್ಲ ನೀವು ಪ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ. ಅಷ್ಟು ದೊಡ್ಡ ದಾನದ ಕೆಲಸ ಅದು ಅಂತ ನಾನು ಕೊಟ್ಟೆ. ಅದು ನಾನು ಕೊಟ್ಟೆ ಅಂದ್ಕೊಂಡೆ, ಈಗ ನನಗೆ ಅದನ್ನು ಹೇಳೋಕ್ಕಾಗಲ್ಲ, ಹಾಗಾಗಿ ನನ್ನ ಪ್ರಾಣನ ನಾನು ಕಳ್ಕೊಳ್ತೀನಿ ಅಂತ ಹೇಳಿ ಅವಳು ವಿಷವನ್ನು, ಡೈಮಂಡ್ದು ರಿಂಗ್ ಇರುತ್ತೆ ಗಂಡ ಕೊಟ್ಟಿದ್ದು, ಅದನ್ನು ಹಾಕಿ ಹಾಲಿಗೆ ಹಾಕಿ ಕುಡಿತಾಳೆ. ಕುಳಿತಿದ್ದಂಗೆ ಆ ಹಾಲಲ್ಲಿ ಇನ್ನೊಂದು ಮೂಗುತಿ ಬೀಳುತ್ತೆ. ಇದು ಭಗವಂತನ ಕೆಲಸ. ಆ ಮೂಗುತಿ ಬಿದ್ದಿದ್ದನ್ನು ಅದೇ ಥರ ಮೂಗುತಿ ಬರುತ್ತೆ. ಆವಾಗ ನಾನು ಎಷ್ಟು ವರ್ಷ ನಿನಗೆ ಪೂಜೆ ಮಾಡಿದ್ದಕ್ಕೆ ನನ್ನನ್ನು ಕಾಪಾಡಿದೆ ನೀನು ಅಂತ ಹೇಳಿ ಮತ್ತೆ ಆ ಮೂಗುತಿನ ತೊಗೊಂಡೋಗಿ ಗಂಡನಿಗೆ ಕೊಡ್ತಾಳೆ. ಗಂಡನಿಗೆ ಆಶ್ಚರ್ಯ, ಅದೇ ಮೂಗುತಿ ಇಲ್ಲಿದೆಯಲ್ಲ, ಯಾಕೆಂದರೆ ಅವನಲ್ಲಿ ಲಾಕ್ ಮಾಡಿ ಬಂದಿರ್ತಾನೆ, ಬ್ರಾಹ್ಮಣನ ಕಾಯಿ ಅಂತ ಹೇಳಿ ಬಂದಿರ್ತಾನೆ. ಮತ್ತೆ ಈ ಮೂಗುತಿ ತೊಗೊಂಡು ಅಲ್ಲಿ ಹೋಗ್ತಾನೆ, ಅಲ್ಲಿ ನೋಡಿದ್ರೆ ಚಿಲ್ಕ ತೆಗೆದ್ರೆ ಅಲ್ಲಿಲ್ಲ. ಆವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. ನೋಡ್ತಾನೆ, ಎಲ್ಲೋದ ಬ್ರಾಹ್ಮಣ ಅಂತ. ಬ್ರಾಹ್ಮಣ ಸಿಕ್ಕಲ್ಲ. ಆ ಒಂದು ಟರ್ನಿಂಗ್ ಪಾಯಿಂಟ್. ಆವಾಗ ಗೊತ್ತಾಗತ್ತೆ, ಈ ಎಷ್ಟು ಅಲ್ಲಿದ್ದಿದ್ದು ಇಲ್ಲಿಗೆ ಹೇಗೆ ಬಂದಿದ್ದು ಯಾರು ಅಂತ ಹೆಂಡ್ತಿಗೆ ಬಂದು ದೀರ್ಘದಂಡ ನಮಸ್ಕಾರ ಮಾಡಿಬಿಡ್ತಾನೆ. ಯಾರದು ಬ್ರಾಹ್ಮಣ? ಹೆಂಡ್ತಿ ಹೇಳ್ತಾಳೆ, ನನಗೂ ಗೊತ್ತಿಲ್ಲ ಅಂತ. ಆವಾಗ ಗೊತ್ತಾಗತ್ತೆ, ಭಗವಂತನೇ ಬಂದ. ಅವಳು ಹೇಳ್ತಾರೆ, ಈ ಥರ ನಾನು ವಿಷ ಕುಡಿಯೋದಕ್ಕೆ ಬಂದೆ, ಇದು ಪ್ರತಿಯೊಂದು ಪೂರ್ತಿ ಹೇಳ್ತಾಳೆ. ಆವಾಗ ಅವ್ರಿಗೆ ಜ್ಞಾನೋದಯ ಆಗುತ್ತೆ. 6 ತಿಂಗಳು ನಾನು ಅಲದಾಡಿಸಿದ್ದೀನ, ಇದು ಅಂದರೆ ಇಡೀ ಜಗತ್ತಿನ ಒಡೆಯ ಅವನು ಭಗವಂತ. ಅವನಿಗೆ ಯಾವುದು ಒಂದು ಕಿಲುಬೆ ಕಾಸು ಕೊಟ್ಟನಲ್ಲ ನಾನು ಅಂತ, ಅಷ್ಟು 6 ತಿಂಗಳು ಅವ್ರು ಮಾಡಿರೋದು, ಆ ಕಠೋರ ನುಡಿಗಳು ಎಲ್ಲ ಅವ್ರ ಮನಸ್ಸಿನಲ್ಲಿ ಬಂದು ತಕ್ಷಣ ಮನಃ ಪರಿವರ್ತನೆ ಆಗುತ್ತೆ ಅವ್ರಿಗೆ. ಇದು ಯಾವುದು ಮುಖ್ಯ ಅಲ್ಲ. ಹೆಂಡತಿಗೆ ಹೇಳ್ತಾಳೆ, ನೀನೇ ದೊಡ್ಡವಳಮ್ಮ, ನಾನಲ್ಲ ಅಂತ. ಮಹಾನ್ ಐಶ್ವರ್ಯವಂತೆ ನೀನು, ನನಗಲ್ಲ, ಭಗವಂತ ನೋಡು ನಿನ್ನ ಹತ್ರ ಬಂದ, ನಿನಗೆ ಗೊತ್ತಾಯಿತು ಅವನು ಭಗವಂತ ಅಂತ. ನನ್ನ ಹತ್ರ 6 ತಿಂಗಳು ಅಲದಾಡಿಸಿದ್ದೀನಿ, ಅವನು ಜಗನ್ನಾಥ, ಅವನನ್ನು ನಾನು ಅಲದಾಡಿಸಿದ್ದೀನಲ್ಲ, ಎಂಥ ಪಾಪ ಮಾಡಿದೆ ನಾನು, ಅವನು ಮುಖ್ಯ, ಇದು ಯಾವುದು ಮುಖ್ಯ ಅಲ್ಲ ಅಂತ ಹೇಳಿ ಅಷ್ಟು ಅವರ ಒಂದು ಸಂಪತ್ತು ಏನಿದೆ ಎಲ್ಲವನ್ನ ದಾನ ಮಾಡ್ತಾರೆ. ಜೊತೆಗೆ ಅವರು ಒಬ್ಬರೇ ಬಂದಿದ್ದಲ್ಲ. ಸಾಮಾನ್ಯವಾಗಿ ಎಲ್ಲ ಏನು ಮಾಡ್ತಾರೆ, ನನಗೆ ವೈರಾಗ್ಯ ಬಂತು ದೇವ್ರ ಹತ್ರ ಹೋಗ್ತೀನಿ ಅಂದರೆ ಹೆಂಡತಿ ಮಕ್ಕಳನ್ನು ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಎಲ್ಲೋ ಹಿಮಾಲಯಕ್ಕೆ ಹೋಗ್ಬಿಡೋದು, ಎಲ್ಲೋ ಒಂದು ಸ್ವಾಮಿ ಆಗಿಬಿಡೋದು. ಹಾಗೆ ಮಾಡಲಿಲ್ಲ ಅವರು. ಯಾಕೆಂದರೆ ಇಡೀ ಮನೆ 2, 3, 4, 5 ಮಕ್ಕಳು ಅವ್ರಿಗೆ.
ಮಧ್ವಪತಿ ವಿಠ್ಠಲದಾಸರು ಅಂತ ಅವರು ಮಧ್ವಪತಿ ಅಂತ ಅವ್ರ ಮಗ, ಅವರು ಮುಂದೆ ವಿಜಯದಾಸರಾಗಿ ಮುಂದಿನ ಜನ್ಮದಲ್ಲಿ ಹುಟ್ಟುತ್ತಾರೆ. ವಿಜಯದಾಸರೇ ಅವರ ಮಗನಾಗಿ ಹುಟ್ಟಿದ್ರು ಹಿಂದಿನ ಜನ್ಮದಲ್ಲಿ. ಮಧ್ವಪತಿ ವಿಠ್ಠಲ ಅಂತ ಎಲ್ಲ ಮಕ್ಕಳನ್ನು ಕರ್ಕೊಂಡು ಸೀದಾ ಹೊರಟು ಬಿಡ್ತಾರೆ. ಅವಾಗ ಕೇಳ್ತಾರೆ ನಾನು ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂದಾಗ ವ್ಯಾಸರಾಜರು ಅಂತ ವ್ಯಾಸತೀರ್ಥರು ಹಂಪೆ ಕ್ಷೇತ್ರಕ್ಕೆ ಹೋಗಿ, ಅವರಿದ್ದಿದ್ದು ಪುರಂದರಗಡ, ಹಂಪೆ ಕ್ಷೇತ್ರಕ್ಕೆ ಹೋಗಿ ಅವರು ನಿನಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ. ಅಲ್ಲಿ ಹೋಗಿ ಅವರಿಗೆ ಪುರಂದರದಾಸರು ಅಂತ ಅಂಕಿತ ಕೊಡ್ತಾರೆ. ಮುಖ್ಯವಾಗಿ ನೀವು ನೋಡೋದಾದರೆ ನಮ್ಮ ಇಡೀ ಮಧ್ವ ಮತದಲ್ಲಿ ಒಂದು ನಂಬಿಕೆ ಏನಂದರೆ, ಪ್ರತಿಯೊಬ್ಬ ಮಹಾನ್ ಪುರುಷರು ಒಂದು ದೇವತೆಯ ಅವತಾರರಾಗಿ ಬಂದಿರ್ತಾರೆ. ಇವರು ಪುರಂದರದಾಸರು ನಾರದರ ಅವತಾರ ಅಂತ. ಅಂದರೆ ನಾರದರು ಅಂದರೆ ಗೊತ್ತು ಎಷ್ಟು ಭಕ್ತಿ ಭಗವಂತನ ಮೇಲೆ, ಮಾತಾಡ್ತಿದ್ರೆ ನಾರಾಯಣ ನಾರಾಯಣ ಅಂತ, ಅವ್ರು ಮಾತಾಡಿದ್ರೆ ನಾರಾಯಣ, ಅವರು ಶಬ್ದ ಹೇಳಿದ್ರೆ ಶ್ರೀಹರಿ. ಪುರಂದರ ವಿಠ್ಠಲ ಅಂತ ನೀವೆಲ್ಲಿ ನೋಡ್ತೀರಿ ಅದು ಪುರಂದರದಾಸರ ಅಂಕಿತ. ಅಂದರೆ ಅವರು ಯಾವುದೇ ಒಂದು ದಾಸರ ಪದಗಳನ್ನು ಬರೆದರೂ ಕೂಡ ಭಗವಂತನ ಮಹಿಮೆ ಇರುವಂತಹ ಪದ್ಯಗಳನ್ನು ರಚನೆ ಮಾಡಿದ್ರೆ ಎಂಡಲ್ಲಿ ಪುರಂದರ ವಿಠ್ಠಲನ್ನು ಅವರು ತೊಗೊಂಡೇ ಬರ್ತಾರೆ. ಅದು ಅಂಕಿತ ಅಂತ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಅಂಕಿತವನ್ನು ಅವರಿಗೆ ಕೊಟ್ಟವರು ವ್ಯಾಸರಾಜರು. ಆ ಭಗವಂತನ ದಾಸರು ಅವರ ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ, ಆದರೆ ಭಗವಂತನ ನಾಮ, ಆದರೆ ಸಂಸಾರನ ತ್ಯಾಗ ಮಾಡಿಲ್ಲ, ಹೆಂಡತಿ ಮಕ್ಕಳ ಜೊತೆಗೇ ಬಂದು ಅಖಂಡವಾದ ಜ್ಞಾನವನ್ನು ನಮಗೆ ಇನ್ನೂ 500 ವರ್ಷ ಆದರೂ ನಾವು ಇನ್ನೂ ಪ್ರತಿದಿನ ಅವರ ಹಾಡುಗಳನ್ನು ಹಾಡಿ ಮನಸ್ಸಿಗೆ ಆನಂದ ಪಟ್ಕೊಳ್ತೀವಿ. ಹಾಗೆ ಈ ನಿಶೀನಪ್ಪ ನಾಯಕರು ಪುರಂದರದಾಸರಾದಂತಹ ಕತೆ. ಎಷ್ಟು ದೊಡ್ಡ ಕಥೆನ ಎಷ್ಟು ಸರಳವಾಗಿ ಹೇಳಿದ್ದಕ್ಕೆ ಬಹಳ ಬಹಳ ಥ್ಯಾಂಕ್ಸ್. ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರ ಅಂತ ಕರೀತಾರೆ. ಇದಕ್ಕೆ ನಿಜವಾದ ಕಾರಣವೇನು? ಒಂದು ನೀವೇ ಹೇಳ್ದಂಗೆ ಸಂಗೀತ ಪಿತಾಮಹ ಅಂದರೆ ಅವ್ರೇನಾದರೂ ಒಂದು ಶುರು ಮಾಡಿರಬೇಕು. ಈಗ ಫಾದರ್ ಆಫ್ ನೇಷನ್ ಅಂದರೆ ಸ್ವಾತಂತ್ರ್ಯಕ್ಕೆ ಕೆಲಸ ಮಾಡಿದರೆ ಅವ್ರನ್ನ ಫಾದರ್ ಆಫ್ ನೇಷನ್ ಅಂತೀವಿ. ಈ ಫಾದರ್ ಆಫ್ ಮ್ಯೂಸಿಕ್ ಅಂತಂತಂದರೆ ಏನಂತ ಹೇಳ್ತೀರಾ? ಯಾರು ಮ್ಯೂಸಿಕ್ಕನ್ನು ಸಿಂಪ್ಲಿಫೈ ಮಾಡಿದ್ದಾರೆ, ಅಂದರೆ ಯಾರಿಂದ ಈ ಸಂಗೀತ ಅನ್ನೋದು ಹುಟ್ಟಿತು. ಮುಂಚೆನೂ ಸಂಗೀತ ಇತ್ತು, ಆದರೆ ತುಂಬ ಕಷ್ಟ ಇತ್ತು. ನಾವು ಅದರದ್ದೊಂದು ವಿಷಯ ಹೇಳೋದಾದರೆ, ನಾನು ಸಂಗೀತಗಾರ ಅಲ್ಲ, ಆದರೆ ನಾನು ಸಂಗೀತ ಪ್ರೇಮಿ. ಹಾಗಾಗಿ ಬಹಳಷ್ಟು ಇವ್ರ ಬಗ್ಗೆ ವಿಷಯ ತಿಳ್ಕೊಂಡಿರೋದ್ರಿಂದ ಸಂಗೀತದ ಬಗ್ಗೆ ಗೊತ್ತಿರೋಷ್ಟು ವಿಷಯನ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಪುರಂದರದಾಸರನ್ನ ಯಾಕೆ ನಾವು ಸಂಗೀತ ಪಿತಾಮಹ ಅಂತ ಕರೀತಾರೆ ಅಂದರೆ, ಮುಂಚೆ ಯಾವುದೇ ಒಂದು ಸಂಗೀತ ಹಾಡಬೇಕಾದ್ರೆ ತುಂಬ ಕಷ್ಟ ಇತ್ತು. ಅವರೇನು ಮಾಡಿದ್ರು, ಒಂದು ಹೊಸ ಸಿಸ್ಟಮ್ನ ತೊಗೊಂಡು ಬಂದರು. ಮ್ಯೂಸಿಕ್ನ ಹೇಗೆ ನೀವು ಪ್ರತಿಯೊಬ್ಬರು ಹಾಡ್ಲಿಕ್ಕೆ ಸಾಧ್ಯ ಅಂತ. ಸೊ ಅದಕ್ಕೆ ಸಂಗೀತದಲ್ಲಿ ಹೇಳ್ತಾರೆ, ಸರಳೆ ವರಸೆ, ಜಂಟಿ ವರಸೆ, ಅಲಂಕಾರ, ಗೀತ, ಇದೆಲ್ಲ ಯಾರೇ ಒಬ್ಬರು ಸಂಗೀತ ಕಲಿಯೋದಕ್ಕೆ ನೀವು ಯಾವುದಾದ್ರೂ ಒಬ್ಬರು ಮೇಷ್ಟ್ರ ಹತ್ರ ಹೋದರೆ ಮೊದಲು ನಿಮ್ಗೆ ಅವ್ರಿಗೆ ಸರಳೆ ವರಸೆಯಿಂದ ಸರಿಗಮ ಪದನಿಸ ಸಾಪಾಸ ಹಾಡಿಸ್ತಾರೆ. ಫಸ್ಟು ಒಂದು 2-3 ದಿನ ಬರೀ ನಿಮ್ಗೆ ಆ ಸ್ವರಗಳು ಕೂತ್ಕೋಬೇಕಾದ ಜಾಗದಲ್ಲಿ. ಈಗ ಇದೆಲ್ಲ ಇದೆ. ನಾವೀಗ ಸಂಗೀತ ನಾವು ಯಾರಾದರೂ ಹೋಗಿ ಕಲಿತೀವಿ ಅಂದರೆ, ಅಥವಾ ಯಾವುದೋ ಸಂಗೀತಗಳನ್ನು ನೋಡ್ತಾ ಇದ್ದರೆ, ಯಾರಾದರೂ ಶುರು ಮಾಡೋಕ್ಕೆ ಮುಂಚೆನೇ ಫಸ್ಟ್ ಅವರು ಒಂದು ಪಿಚ್ ರೆಡಿ ಮಾಡ್ಕೋತಾರೆ, ಸ ಪ ಸ ಸ, ಸೊ ಅದೆಲ್ಲ ಒಂದು ಶ್ರುತಿ ಹಿಡ್ಕೊಳ್ತಾರೆ. ಈ ಎಲ್ಲಿಂದ ಬಂತು ಇದು? ಈ ಸರಿಗಮ ಪದನಿಸಾನ ಈ ಯಾವ ಥರ ಕಲಿಬೇಕು? ಈಸಿಯಾಗಿ ನೀವು ಹೇಳ್ತಾ 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 ಮಿಸ್ಟೇಕ್ ಆಗಬಾರ್ದು. ಒಂದು ಸರಿ ನೀವು ಕಲಿತ್ರೆ ಈ ಸೈಕಲ್ ಕಲ್ತಂಗೆ ಸಂಗೀತ. ಈಗ ಒಂದು ಸರಿ ಕಲಿತ್ರೆ ನಿಮಗೆ ಮತ್ತೆ ಅದು ಆ ಸ್ವರ ಸ್ಥಾನಗಳಿದೆಯಲ್ಲ, ಅದು ಚೇಂಜೇ ಆಗಲ್ಲ. ಅಷ್ಟು ಚೆನ್ನಾಗಿ ಆ ಸ್ವರ ಸ್ಥಾನಗಳಲ್ಲಿ ಕೂತ್ಕೋಬೇಕು. ನಾವು ಯಾವುದೇ ಹಾಡು ಹೇಳಿದ್ರು ಅದರ ಹಿಂದೆ ಏನಿದೆ ಅನ್ನೋದನ್ನು ಅವರು ಒಂಥರ ಡಿಡಕ್ಟಿವ್ ಲಾಜಿಕ್ ಅಂತ, ನಾವು ಹಾಡ್ಬಿಡ್ತೀವಿ ಯಾವುದೋ ಒಂದು ಹಾಡನ್ನು, ಅದರ ಹಿಂದೆ ಒಂದು ಸ್ವರಗಳ ಮಾಧುರ್ಯ ಇರುತ್ತೆ. ಆ ಸ್ವರನ ನಾವು ಸರಳೆ ವರಸೆ ಅಂತ, ಈಗ ಸರಿ ಗ ಮ ಪದ ನಿ ಸಾ ಸಾ ನಿ ದ ಪ ಮ ಗ ರೀ ಸ. ಸೊ ಅದನ್ನು ಅವರೋಹಣ ಆರೋಹಣ ಅವರೋಹಣ ಅಂತೆಲ್ಲ ಏನಿದೆ, ಇದನ್ನೆಲ್ಲ ಕೂಡಿಸ್ಕೊಟ್ಟವರು ಪುರಂದರದಾಸರು. ಇವತ್ತು ನಮ್ಗೆ ಏನಾದರೂ ಒಂದು ಸಂಗೀತ ಎಂಜಾಯ್ ಮಾಡ್ತೀವಿ ಅಂದರೆ ಫಸ್ಟ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೆ ಪುರಂದರ ಗುರುಂ ಒಂದೇ ದಾಸಶ್ರೇಷ್ಠಂ ದಯಾನಿಧಂ. ಈ ದಾಸಶ್ರೇಷ್ಠ ನಮ್ಮನ್ನೆಲ್ಲ ದಾಸರನ್ನು ಮಾಡಿದ್ರು, ಅವ್ರ ದಾಸರಾಗಿಲ್ಲ. ಈ ಹಾಡುಗಳನ್ನ ಹೇಳ್ತಾ ಹೇಳ್ತಾ ನಾವೆಲ್ಲ ಹರಿದಾಸರಾಗ್ಬಿಡ್ತೀವಿ. ಯಾಕೆಂದರೆ ನಮಗಲ್ಲಿ ಆ ಟ್ರಾನ್ಸ್ಫಾರ್ಮೇಷನ್ ತರೋದು ಇಂಪಾರ್ಟೆಂಟು. ನಾವೀಗ ಸರಿಗಮ ಪದನಿಸ ಹೇಳ್ತಾ ಇದ್ದೀವಿ ಅಂದರೆ ಆನಂದ ಆಗುತ್ತೆ, ಅದು ಹೇಳ್ತಾ ಇದ್ದಂಗೆ ಒಂದು ಫಸ್ಟು ನಮಗೆ ಆನಂದ ಆಗುತ್ತೆ, ಆಮೇಲೆ ಚೆನ್ನಾಗಿ ಹೇಳಿದ್ರೆ ಕೇಳೋರಿಗೆ ಆನಂದ ಆಗುತ್ತೆ, ಕರ್ಕಶವಾಗಿ ಹೇಳಿದ್ರೆ ಅದೊಂದು ಫನ್ನಿ ಆಗುತ್ತೆ ಅಷ್ಟೇ. ಸೊ ಈ ಸಂಗೀತನ ಈ ಸರಳೆ ವರಸೆ, ಆಮೇಲೆ ಜಂಟಿ ವರಸೆ ಅಂತ, ಇದೆಲ್ಲ ಈ ಸಂಗೀತದ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾರೆ. ಸ ಸ ರಿ ರಿ ಗ ಗ ಮ ಮ ಪ ಪ ದ ದ ನಿ ನಿ ಸ ಸ ಸ ಸ ನಿ ನಿ ದ ದ ಪ ಪ. ಸೊ 2 ಸರಿ ಹೇಳೋದು, ಸ ಸ ಸ 3 ಸರಿ ಹೇಳೋದು.
ಹೀಗೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಅವ್ರಿಗೆ ಒಂದು ಕರೆಕ್ಟಾಗಿ ಸ್ವರ ಕೂತ್ಕೊಳ್ಳೋ ಥರ ಮಾಡ್ತಾರೆ. ಈ ಒಂದು ಏನು ಸಿಸ್ಟಮ್ ನಾವು ಇವತ್ತು ನೋಡ್ತೀವಿ, ತುಂಬ ಸಂಗೀತ ಯಾರು ವಿದೂಷಿಗಳಿದೆ ಅವ್ರ ಬಗ್ಗೆ ನಾವು ನಮ್ಮ ವೇದಿಕ್ ವೆಲ್ನೆಸ್ನಲ್ಲಿ ಇದೊಂದು ಕಾರ್ಯಕ್ರಮವೇ ಇದೆ. ಸಂಗೀತದಿಂದ ನಾದದ ಮೂಲಕ ಹೇಗೆ ಭಗವಂತನ ನಾವು ಪ್ರಾಪ್ತಿ ಪಡ್ಕೋಬಹುದು, ಆ ಭಗವತ್ ಸಾಕ್ಷಾತ್ಕಾರ ನಾದದಿಂದ ಬಹಳ ಸುಲಭವಾಗುತ್ತೆ, ವೇದದಿಂದ ಆಗಲ್ಲ. ವೇದದಿಂದ ಆಗೋರಿಗೆ ಬರೀ ತರ್ಕ, ಇದು ಸರಿನೋ ಅದು ಸರಿನೋ, ಬರೀ ಅದೇ ದೇ ವಿಲ್ ಗೆಟ್ ಇನ್ ಟು ಸ್ಟ್ರಗಲ್. ಆ ಮೀನಿಂಗ್ ಯಾವುದು ಅನ್ನೋ ಸ್ಟ್ರಗಲಲ್ಲಿ ಭಗವಂತನ್ನೇ ಮರೆತು ಬಿಡ್ತಾರೆ ಅವರು. ಆದರೆ ನಾದದಲ್ಲಿ ಅದಾಗಲ್ಲ. ನಾದದಲ್ಲಿ ಒಂದು ತನ್ಮಯತೆ ಇದೆ, ಆ ರಾಗಗಳಲ್ಲಿ ಒಂದು ಭಾವ ಇದೆ, ಆ ಭಾವದಲ್ಲಿ ಬರೋ ವೈಬ್ರೇಷನ್ ಏನಿದೆ ಅದು ನಮ್ಮನ್ನು ಒಳಗಿಂದ ಕರಗಿಸ್ಬಿಡುತ್ತೆ. ಯಾರು ಜಾಸ್ತಿ ಎಮೋಷ್ನಲ್ ಆಗಿರ್ತಾರೆ ಅವ್ರಿಗೆ ಸಂಗೀತ ತುಂಬ ಒಳ್ಳೆಯ ಮಾಧ್ಯಮ, ಅವರ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ. ಹಾಗೆ ಆ ಸ್ಟ್ರೆಸ್ಗಿಂತ ಜಾಸ್ತಿ ಆ ಭಗವಂತನ ಸೇರೋದಕ್ಕೆ, ಆ ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಬೇಕು ನಾವು ಅಂದರೆ ಸಂಗೀತ ಮುಖ್ಯ. ಆದರೆ ಸಂಗೀತನೇ ಕಷ್ಟ ಆಗಿಬಿಟ್ರೆ, ನನಗೆ ಆ ಸಂಗೀತನೇ ಕಲಿಯೋಕ್ಕಾಗಲ್ಲ ಅಂದರೆ ಎಷ್ಟು ನಮಗೊಂದು ಸಾಧನೆ ಹೊಟ್ಟೋಗುತ್ತದು. ಅಂದರೆ ಅದೊಂದು ಟೂಲ್, ಒಂದು ಸಂಗೀತ ಅನ್ನೋದು ಅದು ಎಂಜಾಯ್ ಮಾಡೋದಕ್ಕೆ ಟೂಲ್. ಬಹಳಷ್ಟು ಜನ ಈಗ ಫ್ಲೂಟ್ ನುಡಿಸ್ತಾರೆ, ಎಲ್ಲರೂ ಏನು ಅದರಿಂದ ದುಡ್ಡು ಮಾಡಲ್ಲ. ಯಾಕೆ ನುಡಿಸ್ತಾರೆ ಅಂದರೆ ಅವ್ರಿಗೆ ಒಂದು ಆನಂದ ಆಗುತ್ತೆ ಅಂತ. ಈಗ ಹಾರ್ಮೋನಿಯಂ ನುಡಿಸ್ತಾರೆ, ಗಿಟಾರ್ ನುಡಿಸ್ತಾರೆ, ಯಾಕೆ ಕಲಿತಾರೆ? ದುಡ್ಡು ಮಾಡೋದಕ್ಕೆ ಕಲಿಯಲ್ಲ. ಅದನ್ನು ನುಡಿಸಿದ್ರೆ ಸ್ಟ್ರೆಸ್ ರಿಲೀವಿಂಗ್. ಈಗ ನಿಮ್ಗೆ ಯಾವುದೋ ಒಂದು ಹಾಡನ್ನು ಹಾಡಬೇಕು ಅಂದರೆ ಅದನ್ನು ನುಡಿಸ್ಬೇಕು ಯಾವುದೋ ಇನ್ಸ್ಟ್ರೂಮೆಂಟಲ್ಲಿ. ನೀವು ಅದನ್ನು ಲಿರಿಕ್ಸ್ ಹೇಳೋಕ್ಕಾಗಲ್ಲ. ಇನ್ಸ್ಟ್ರೂಮೆಂಟಲ್ಲಿ ಏನು ನುಡಿಸ್ತೀರಾ? ಸ್ವರಗಳನ್ನು ನುಡಿಸ್ಬೇಕು ನೀವು. ಹೌದು, ಅದಕ್ಕೆ ಸ್ವರ ಯಾವುದು ಅಂತ ಗೊತ್ತಿರಬೇಕು ನಿಮಗೆ. ನಾನು ಒಂದು ಹಾಡು ಹೇಳೋ ಕೃಷ್ಣ ನೀ ಬೇಗನೆ ಬಾರೋ ಅಂತ ಹಾಡಿದ್ರೆ ಆ ಕೃಷ್ಣ ನೀ ಬೇಗನೆ ಬಾರೋ ಹಿಂದೆ ಯಾವುದು ಸರಿಗಮ ಪದನಿಸದಲ್ಲಿ ಯಾವುದಿದೆ ಅಂತ ಗೊತ್ತಿರಬೇಕು. ಯಾವುದನ್ನು ಎಷ್ಟು ಎಳಿಬೇಕು, ಯಾವುದನ್ನು ಹ್ರಸ್ವ ಮಾಡಬೇಕು, ಯಾವುದನ್ನು ದೀರ್ಘವಾಗಿ ಹಾಡಬೇಕು, ಆ ಸ್ವರಗಳ ರಾಗ ಗೊತ್ತಿದ್ರೆ ಅದನ್ನು ನಾವು ಅಲಂಕಾರ ಮೂವ್ ಆಗೋತ್ತಲ್ಲ ಇನ್ಸ್ಟ್ರೂಮೆಂಟಲ್ಲಿ, ಒಂದರಿಂದ ಒಂದು ಮನೆಯಿಂದ ಇನ್ನೊಂದು ಮನೆ, ಅದನ್ನು ಅಲಂಕಾರ ಅಂದರೆ ಇದರದ್ದು ಒಂದು ಕಾಂಬಿನೇಷನ್ನೇ ಗೀತ. ಯಾರೇ ಮಾತಾಡಿದ್ರು ಅದರ ಹಿಂದೆ ಒಂದು ಸ್ವರ ಇದೆ. ಎಲ್ಲ ಹಾಡುಗಳಿಗೂ ಅದರ ಹಿಂದೆ ಒಂದು ಸ್ವರ ಇದೆ, ಅದಕ್ಕೊಂದು ಗಾಯನದ ಒಂದು ಸ್ಟ್ರಕ್ಚರ್ ಇದೆ. ಸೊ ಬಹಳಷ್ಟು ಜನ ನಾವು ರಿಪೀಟ್ ಮಾಡ್ತಾ ಹಾಡ್ಬಿಡ್ತೀವಿ, ಹಾಗಾಗಿ ನಮಗೆ ಈ ಸ್ವರನೇ ಗೊತ್ತಿರಲ್ಲ. ಕೆಲವರಿಗೆ ಈ ಹಿಂದೆ ಎಲ್ಲ ಈ ಪಿಟಿಲ್ಗಳು ಬರೋದು, ಈ ತೆಂಗಿನಕಾಯಿ ಚಿಪ್ಪಲ್ಲಿ ಒಂದು ಪಿಟಿಲ್ ಬಂದು ಅವ್ನು ನುಡ್ಸೋನು, ಅವಳೆಲ್ಲೂ ಸಂಗೀತ ಕಲಿಸಿರಲ್ಲ. 10 ರೂಪಾಯಿಗೆ ಸಿಗೋದದು, ನಾವು ತೊಗೊಂಬಿಡ್ಬೋದು 10 ರೂಪಾಯಿಗೆ ಕೊಟ್ಬಿಟ್ಟು. ಆದರೆ ನುಡ್ಸೋದಕ್ಕೆ ಬರಬೇಕಲ್ಲ, ಯಾಕಂದ್ರೆ ಅದರಲ್ಲಿ ಒಂದು ತಂತಿ ಇರುತ್ತೆ, ಅದು ನಿಂಗೆ ಹೆಂಗೋ ಸೌಂಡ್ ಮಾಡುತ್ತೆ. ಆ ಜ್ಞಾನ, ಸ್ವರ ಜ್ಞಾನ ಇದ್ದರೆ ಅದು ಮಾಡೋಕ್ಕೆ ಸಾಧ್ಯ. ಆದರೆ ಆ ಸ್ವರ ಜ್ಞಾನ ಕೊಟ್ಟಿದ್ದು ಯಾರು? ಈಗ ಗೀತ ನೀವು ಹೇಳೋದಾದರೆ ಸಾಮಾನ್ಯವಾಗಿ ಯಾರೇ ಸಂಗೀತ ಕಲಿತರೂ ಶುರು ಆಗೋದೇ ಈ ಸ್ಟಾರ್ಟಿಂಗ್ ಪಾಯಿಂಟು. ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನುತ ಲಂಬೋದರ ಲಕುಮಿಕರ. ಇದನ್ನು ಸ್ವರದಲ್ಲಿ ಹೇಳ್ಬೋದು. ಎಷ್ಟು ಆ ವರ್ಡ್ಸ್ಗಳು ನೋಡಿ ಯಾವ ಥರ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ, ತುಂಬ ಸುಲಭವಾಗಿ ಹಾಡೋವಂಥದ್ದು. ಅದೇ ಥರ ಬಹಳ ಸಾಮಾನ್ಯವಾಗಿ ಎಲ್ಲರೂ ಹಾಡುವಂಥದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಪದುಮನಾಭ ಪರಮ ಪುರುಷ ಪರಂಜ್ಯೋತಿ ಸ್ವರೂಪ. ಇದನ್ನು ಪೂರ್ತಿ ಮೊದಲು ಸ್ಟಾರ್ಟಿಂಗ್ ಗೀತೆ ಹೇಳ್ಕೊಡೋದೇ ಅದಕ್ಕೆ ಏನು ಹೇಳ್ತಾರೆ ಶ್ವೇತಾ ಅವರು, ಇದಕ್ಕೆ ಪಿಳ್ಳಾರಿ ಗೀತೆಗಳು ಅಂತ. ಸೊ ಈ ಥರ ಒಂದು ಸಂಗೀತ ಕ್ರಮಾನ ತಂದುಕೊಟ್ಟವರು ಪುರಂದರದಾಸರು. ಇವತ್ತು ಇದರ ಮೇಲೆ ಎಷ್ಟೋ ರಾಗಗಳನ್ನು, ಹೊಸ ಹೊಸ ರಾಗಗಳು ನಾವು ನೋಡ್ತೀವಿ. ಈ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಮತ್ತು ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರು ಹೊಸ ಹೊಸ ರಾಗದ ಕಾಂಬಿನೇಷನ್ಗಳು ಮಾಡ್ತಾರೆ. ಸಾಮಾನ್ಯವಾಗಿ ಒಂದು 72 ರಾಗಗಳಿದೆ ಇವಾಗ. ಸೊ ಹೀಗೆ ಇದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಬೇಸನ್ನು ಹಾಕಿಕೊಟ್ಟವರು ನಮ್ಮ ಪುರಂದರದಾಸರು. ಈ ಸಂಗೀತದ ಮೂಲಕ ನಮ್ಮ ಒಂದು ಏನು ಅವ್ರು ಹೇಳಿದ್ದೇನು, ಒಂದು ಬರೀ ಸಂಗೀತನೇ ಮಾಡಲಿಲ್ಲ. ನೋಡಿ ಅದೆಷ್ಟಿದೆ. ಪದುಮನಾಭ, ಯಾರು ಪದುಮನಾಭ? ಪರಮ ಪುರುಷ, ಅವನೇ ಭಗವಂತ. ಎಲ್ಲ ಪುರುಷರಲ್ಲಿ ಶ್ರೇಷ್ಠ ಪುರುಷ, ಸರ್ವೋತ್ತಮ ಪರಮ ಪುರುಷ ಯಾರವನು? ಪದುಮನಾಭ. ಪದುಮನಾಭ ಅಂದರೆ ಏನು? ಪದುಮ ಅಂದರೆ ಈ ಇಡೀ ಬ್ರಹ್ಮಾಂಡ. ಇಡೀ ಬ್ರಹ್ಮಾಂಡವನ್ನು ನಾಭಿನಲ್ಲಿ ಸೃಷ್ಟಿ ಮಾಡಿದ್ದು, ಆ ಬ್ರಹ್ಮನನ್ನು ಕೂಡ ಸೃಷ್ಟಿ ಮಾಡಿದ್ದು ಭಗವಂತ ಪರಮ ಪುರುಷ. ಪರಂಜ್ಯೋತಿ, ಅವನೇ ನಮ್ಮ ಥರ ಬಾಡಿ ಕೈಕಾಲಿರೋನಲ್ಲ, ಅವನು ಪರಂಜ್ಯೋತಿ, ಅವನು ಮಹಾನ್ ಬೆಳಕು, ಪರಂಜ್ಯೋತಿ ಸ್ವರೂಪ. ಅವನು ನಮ್ಮೊಳಗಡೆನೇ ಇದ್ದಾನೆ.
ಆ ಭಗವಂತನಿಗೆ ಈ ನಾದದ ಮೂಲಕ ನಾವು ಕನೆಕ್ಟ್ ಆದಾಗ ಏನು ಮಾಡಬೇಕು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಕೆರೆಯನ್ನೇ ನೀರು ತೊಗೊಂಡ್ಬಿಟ್ಟು ಮತ್ತೆ ವಾಪಸ್ ಕೆರೆಗೆ ಹಾಕ್ದಂಗೆ ನಾವು ಅರ್ಘ್ಯ ಕೊಡ್ತೀವಿ. ಈ ನದಿನಲ್ಲಿ ನಿಂತ್ಕೊಂಡು ನೀರು ತೊಗೊಂಡು ಅಲ್ಲಿಗೆ ಬಿಡ್ತೀವಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರು ಆ ನೀರು ತೊಗೊಂಡು ಅವ್ರಿಗೆ ಬಿಟ್ಟು ನಾವು ಅರ್ಘ್ಯ ಕೊಟ್ಟಾಗ ನಮಗೆ ಎಲ್ಲ ಫಲಗಳು ಸಿಗುತ್ತೆ, ನಾವು ಕೇಳಿದ್ದೆಲ್ಲ ದೇವರು ಕೊಡ್ತಾನೆ. ಹಾಗೆ ಆ ಭಗವಂತ ಕೊಟ್ಟಂತಹ ಎಲ್ಲ ಸಾಧನಗಳನ್ನು ನಾವು ಉಪಯೋಗಿಸಿ ಅದರಿಂದ ನಾವು ಮೋಕ್ಷ ಪಡಿಬಹುದು ಅಂತ ಆ ಭಗವಂತನ ಮಹಿಮೆನ ಸಂಗೀತದಲ್ಲಿ ತಂದಂತಹವರು ಅದನ್ನು. ಯಾಕೆಂದರೆ ಸಂಗೀತದಲ್ಲಿ ಬಂದಾಗ ನಾವು ಜನ್ಮದವರೆಗೆ ಜ್ಞಾಪಕ. ಯಾಕೆಂದರೆ ನನಗೆ ಇವೆಲ್ಲ ನಾನು ಸಂಗೀತ ಕಲ್ತಿಲ್ಲ, ಆದರೆ ನಮ್ಮ ತಾಯಿ ಹಾಡ್ತಾಯಿದ್ರು. ನಾವು ಮಕ್ಕಳಿದ್ದಾಗ ನಮ್ಮ ತಾಯಿ ತುಂಬ ದೇವರ ನಾಮಗಳು ಹಾಡ್ತಾಯಿದ್ರು. ಅವರ ಕೇಳಿ ಅವ್ರು ಹಾಡೋದನ್ನು ಕೇಳಿ ಮತ್ತು ರೇಡಿಯೋದಲ್ಲಿ ಹಾಕೋರು ಅದನ್ನು ಕೇಳಿ ಬಂದಿರೋದು. ಹಾಗೆ ನಮಗೆ ಅದು ಕೇಳೇ ಬರುವಂಥದ್ದು. ಸಂಗೀತ ಯಾವಾಗಲೂ ಕೇಳೇ ಬರೋದು, ಯಾಕೆಂದರೆ ಬರೋದು ಬರಲ್ಲ, ಸಂಗೀತ ಕೇಳಿ ಬರಬೇಕು. ಯಾಕೆ ರಿಪೀಟ್ ಮಾಡಿಸ್ತಾರದು. ಆ ಸಂಗೀತನ ಆ ಸಂಗೀತಕ್ಕೆ ಒಂದು ಚೌಕಟ್ಟು ಹಾಕ್ಕೊಟ್ಟು ಅದನ್ನು ಎಲ್ಲರೂ ಹಾಡೋ ಥರ ಸಿಂಪ್ಲಿಫೈ ಮಾಡಿಕೊಟ್ಟವರು ಪುರಂದರದಾಸರು. ಮತ್ತು ಬರೀ ಸಿಂಪ್ಲಿಫೈ ಮಾಡಿಕೊಟ್ಟಿಲ್ಲ, ಎಷ್ಟು ಲಿರಿಕ್ಸ್ ಕೊಟ್ಟಿದ್ದಾರೆ ಅವರು. ಅದ್ಭುತವಾದ ಲಿರಿಕ್ಸನ್ನು ಅವರು ಅವರ ಎಲ್ಲ ದಾಸರ ಪದಗಳಲ್ಲಿ, ಬರೀ ದಾಸರ ಪದ ಅಲ್ಲ, ಅವರು ಸಂಗೀತನ ವೆರೈಟಿಗಳು ಕೊಟ್ಟಿದ್ದಾರೆ ಅವರು. ಅದರದ್ದು ಒಂದು ಉಗಾ ಭೋಗಗಳು ಅಂತ ಇದೆ, ಬರೀ ದಾಸರ ಪದಗಳಲ್ಲ. ಒಂದು ದಾಸರ ಪದಗಳ ಹಾಡುಗಳಾದರೆ ಬರೀ ಉಗಾಭೋಗಗಳು, ಶಾರ್ಟ್. ಅದು ಈಗಿನ ಕಾಲ ಶಾರ್ಟ್ಸ್ ಅಂತೀವಲ್ಲ, ರೀಲ್ಸ್ ಆ್ಯಂಡ್ ಶಾರ್ಟ್ಸು, ಒಂದೇ ನಿಮಿಷದಲ್ಲಿ ಮುಗಿದೋಗುತ್ತದೆ. 4 ಲೈನು ಉಗಾಭೋಗಗಳು ಅಂತ ಅದ್ಭುತವಾದ ವಿಷಯಗಳನ್ನು ಹೇಳ್ತಾರೆ ಅದರಲ್ಲಿ. ಮತ್ತು ಸುಳಾದಿಗಳು ಅಂತ ಬೇರೆ ಬೇರೆ ಫಾರ್ಮೆಟನ್ನು ಆವಿಷ್ಕಾರ ಮಾಡಿದ್ರು ಅವರು. ಶಾರ್ಟಾಗಿ ಏನಾದರೂ ತಕ್ಷಣ ಹೇಳಬೇಕು ಅಂದರೆ ಯಾವ ಥರ ಹೇಳಬೇಕು, 2 ಲೈನಲ್ಲಿ. ಸಾಮಾನ್ಯ ನೀವು ಯಾರೇ ಸಂಗೀತಗಾರರು ದಾಸರ ಪದಗಳು ಹೇಳುವಾಗ ಫಸ್ಟ್ ಒಂದು ಉಗಾಭೋಗ ಹೇಳ್ತಾರೆ, 2 ಲೈನು ರಾಗವಾಗಿ ಹೇಳ್ತಾರೆ. ವಿದ್ಯಾಭೂಷಣರು ಇನ್ಫ್ಯಾಕ್ಟ್ ನಮ್ಮ ಪುರಂದರದಾಸರ ಎಲ್ಲ ಕೀರ್ತನೆಗಳಿಗೆ ಜೀವ ತುಂಬಿದವರು. ಯಾಕೆಂದರೆ ಮೊದಲ ಬಾರಿಗೆ ಅವರು ಶ್ರೀಗಳಾಗಿದ್ದಾಗಿಂದನೂ ಮತ್ತೆ ಗೃಹಸ್ಥರಾದ ಮೇಲೆ ಕೂಡ ವಿದ್ಯಾಭೂಷಣರು ಮಾಡಿದಂತಹ ಒಂದು ದೊಡ್ಡ ಕೊಡುಗೆ ಅಂದರೆ ಅದ್ಭುತವಾದ ರಾಗ ಸಂಯೋಜನೆಗಳನ್ನು ಮಾಡಿದ್ರು ಅವರು. ನಮಗೆ ಅದರಲ್ಲಿ ಒಂದು ಆಸಕ್ತಿ ಬರೋ ಹಂಗೆ ಮಾಡಿದ್ರು ಪುರಂದರದಾಸರ ಗೀತೆಗಳು, ಎಲ್ಲ ದಾಸರ ಹರಿದಾಸರ ಪದಗಳಲ್ಲಿ. ಆಮೇಲೆ ಬಹಳಷ್ಟು ಜನ ದಾಸರ ಪದಗಳನ್ನು ಹಾಡೋರ ಒಂದು ಸಂತತಿನೇ ಶುರುವಾಯಿತು. ಹಾಗಾಗಿ ಇವತ್ತು ನಾವೇನು ಇಷ್ಟೆಲ್ಲ ನೋಡ್ತೀವಿ, ಈ ಸಂಗೀತದ ರುಚಿನ ಎಂಜಾಯ್ ಮಾಡ್ತೀವಿ, ಇದಕ್ಕೆಲ್ಲ ಮೂಲ ಕಾರಣ ಸಂಗೀತ ಪಿತಾಮಹ ಅಂದರೆ ಅವರು ದಾಸಶ್ರೇಷ್ಠ ಪುರಂದರದಾಸರು. ಹಾಂ, ಎಷ್ಟು ಚೆನ್ನಾಗಿ ಹೇಳಿದ್ರಿ. ಪುರಂದರದಾಸರು ಬರೀ ದೇವರ ನಾಮಗಳನ್ನಲ್ಲೇ ಅಲ್ಲ, ಅದರಲ್ಲಿ ಅವರು ಶ್ರುತಿ, ಲಯ, ಭಾವ, ರಾಗ, ತಾಳ ಎಲ್ಲವನ್ನು ಪೋಣಿಸಿ ಒಂದು ದೇವರನಾಮವಾಗಿ ಕೊಟ್ಟು ನಮಗೆಲ್ಲ ಆಶೀರ್ವಾದಿಸಿದ್ದಾರೆ. ಪುರಂದರದಾಸರು ಅವರ ಕೀರ್ತನೆಗಳಲ್ಲಿ ಈ ವೇದಾಂತ ಸಾರವನ್ನು ಹೇಗೆ ತರ್ತಾರೆ? ವೇದಾಂತದ ಸಾರ ಅಂತ ತಾವು ಹೇಳಿದ್ರಿ. ಹಾಗಾಗಿ ನೀವು ಮೊದಲು ತಿಳ್ಕೊಬೇಕಾಗಿರೋದು, ನಾವು ಪುರಂದರದಾಸರ ಬಗ್ಗೆ ಮಾತಾಡ್ತಾ ಇದ್ವಿ. ಹರಿದಾಸರಾದಂತಹ ದಾಸಶ್ರೇಷ್ಠರವರು ಮುಖ್ಯವಾಗಿ ಅವರು ಪ್ರತಿಪಾದನೆ ಮಾಡಿದ್ದು ಮಧ್ವತತ್ವವನ್ನು. ಅವರು ಮಧ್ವತತ್ವದ ಅನುಯಾಯಿಗಳಾಗಿ ವ್ಯಾಸರ ತೀರ್ಥರಿಂದ ಪಡೆದಂತಹ ಒಂದು ಅಂಕಿತ ಪುರಂದರ ವಿಠಲ ಅದನ್ನು ಇಟ್ಕೊಂಡು ವೇದಶಾಸ್ತ್ರಗಳಲ್ಲಿರುವಂತಹ ದೊಡ್ಡ ದೊಡ್ಡ ತತ್ವಗಳು ಅದನ್ನೆಲ್ಲ ಸಿಂಪಲ್ ಆಗಿ ಜನಗಳಿಗೆ ತಿಳಿಯೋ ಹಾಗೆ ಮಾಡಿದ್ರು. ಅಂದರೆ ವೇದಾಂತದ ಸಾರ ಏನು ಅಂತ ನಾವು ತಿಳ್ಕೋಬೇಕು. ಅಂದರೆ ಸಾಮಾನ್ಯವಾಗಿ ಎಲ್ಲ ವೇದಗಳಲ್ಲಿ ಏನು ಹೇಳಿದೆ, ನಾವೇನು ಅನ್ಕೋತೀವಿ, ಇದರಲ್ಲಿ ವೇದಗಳಲ್ಲಿ ಒಂದು ಸರಿ ಈಶ್ವರ ದೊಡ್ಡವನು ಅನ್ನತ್ತೆ, ಒಂದು ವೇದ ಇಂದ್ರ ದೊಡ್ಡವನು ಅನ್ನತ್ತೆ, ಒಂದು ವೇದದಲ್ಲಿ ದುರ್ಗಾ ಶಕ್ತಿನೇ ಎಲ್ಲರಿಗಿಂತ ದೊಡ್ಡದು. ಸೊ ಯಾವುದು ವೇದದಲ್ಲಿ ಏನು ಹೇಳಿದೆ ಅನ್ನೋದರಲ್ಲಿ ತುಂಬ ಕನ್ಫ್ಯೂಷನ್ ಇದೆ. ಹಾಗಾಗಿ ವೇದಾಂತ ತಿಳ್ಕೊಂಡು ಆಮೇಲೆ ಅದರ ಸಾರ ಏನು ಅಂತ ಸಿಂಪ್ಲಿಫೈ ಮಾಡಿ ಇವರು ಕೊಟ್ಟಿದ್ದಾರೆ ಅಂತ ನಾವು ಹೇಳೋದು. ಮುಖ್ಯವಾಗಿ ಮಧ್ವ ದರ್ಶನದಲ್ಲಿ ಮಧ್ವಾಚಾರ್ಯರ ಒಂದು ಏನು ದ್ವೈತ ಪರಂಪರೆ ಅಂತ ಬಂದಿದೆ, ತತ್ವಜ್ಞಾನದ ಪರಂಪರೆಯಲ್ಲಿ ಮುಖ್ಯ ಸಿದ್ಧಾಂತ ಏನು ಅಂದರೆ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ. ಎಲ್ಲ ದೇವತೆಗಳು ಬಹಳಷ್ಟು ಜನ ಇದ್ದಾರೆ ನಮಗೆ, ಆದರೆ ದೇವರು ಒಬ್ಬನೇ. ಸರ್ವೋತ್ತಮನಾದ ದೇವರು ಇಬ್ಬರು ಇರೋಕ್ಕೆ ಸಾಧ್ಯ ಇಲ್ಲ. ಒಂದು ಜಗತ್ತಿದ್ರೆ ಅದಕ್ಕೆ ಒಬ್ಬನೇ ದೇವತೆ ಇರಬೇಕು, ಒಂದು ಜಗತ್ತಿದ್ರೆ ಅದಕ್ಕೆ ಒಬ್ಬನೇ ನಾಥ ಇರಬೇಕು, ಅವನೇ ಜಗನ್ನಾಥ. ಈ ಬಹಳಷ್ಟು ನಾವು ಜಗದ್ಗುರುಗಳು ಅಂತ ನೋಡ್ಕೊಳ್ತೀವಿ, ಇವರು ಜಗದ್ಗುರು, ಅವರು ಸಾಧ್ಯ ಇಲ್ಲ. ಯಾಕೆಂದರೆ ಜಾಸ್ತಿ ಜಗದ್ಗುರುಗಳಿದ್ರೆ ಜಾಸ್ತಿ ಜಗತ್ತಿರಬೇಕು. ಒಂದು ಜಗತ್ತಿಗೆ ಒಬ್ಬನೇ ಗುರು ಸಾಧ್ಯ, ಒಂದು ಜಗತ್ತಿಗೆ ಒಬ್ಬನೇ ನಾಥ ಸಾಧ್ಯ ಅನ್ನೋದು ಮಧ್ವ ಸಿದ್ಧಾಂತದ ಮೂಲ ಒಂದು ಏನು ಅಂದರೆ ಹರಿ ಸರ್ವೋತ್ತಮ, ನಾರಾಯಣ ಅವನೇ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮತ್ವ ಅದು ಮೊದಲನೆಯದು. ಆಮೇಲೆ ಈ ಒಂದು ದೇವತೆಗಳು ಬೇರೆ ಯಾರ್ಯಾರಿದ್ದಾರೆ, ಲಕ್ಷ್ಮಿಯಿಂದ ಮೊದಲುಗೊಂಡು ಬ್ರಹ್ಮ, ವಾಯು,
ಮತ್ತು ಎಲ್ಲ ದೇವತೆಗಳು ಗರುಡ, ಶೇಷ, ರುದ್ರ, ಇಂದ್ರ, ಅಗ್ನಿ, ಈ ಎಲ್ಲ ದೇವತೆಗಳಲ್ಲಿ ಒಂದು ಗ್ರೆಡೇಷನ್ ಇದೆ, ಅಂದರೆ ತಾರತಮ್ಯ ಇದೆ ಅನ್ನೋದು ಮೂಲ ತತ್ವ. ಸೊ ನಾವು ಈ ಒಂದು ತಾರತಮ್ಯದ ಸಿದ್ಧಾಂತನೇ ಮಧ್ವ ಸಿದ್ಧಾಂತ. ವಿಷ್ಣು ಸರ್ವೋತ್ತಮ ಅಂದರೆ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ವಾಯು ಬ್ರಹ್ಮರು ಈಕ್ವಲ್, ವಾಯುದೇವರು ಮುಖ್ಯ ಪ್ರಾಣದೇವರು ಅಂತ ಕೂಡ ಕರಿತೀವಿ. ಸೊ ಈ ಒಂದು ತಾರತಮ್ಯ ಜ್ಞಾನ ತುಂಬ ಮುಖ್ಯ. ಯಾಕೆಂದರೆ ದೇವರನ್ನ ಒಬ್ಬರನ್ನ ಬಿಟ್ಟರೆ ನಮಗೆ ಎಲ್ಲರೂ ಗುರುಗಳು. ಲಕ್ಷ್ಮಿ ಕೂಡ ನಮಗೆ ಗುರುಸ್ಥಾನದಲ್ಲಿ ಬರ್ತಾಳೆ. ಯಾಕೆಂದರೆ ಭಗವಂತನ ಬಗ್ಗೆ ಲಕ್ಷ್ಮಿ ನಮಗೆ ತಿಳಿಸ್ತಾಳೆ. ಲಕ್ಷ್ಮಿ ಬಗ್ಗೆ ಯಾರು ತಿಳಿಸ್ತಾರೆ? ಲಕ್ಷ್ಮಿ ಬಗ್ಗೆ ಅತಿ ಹೆಚ್ಚು ಗೊತ್ತಿರೋದು ಅವಳ ಮಗ ಬ್ರಹ್ಮನಿಗೆ. ಲಕ್ಷ್ಮೀನಾರಾಯಣರ ಬಗ್ಗೆ ಇಡೀ ಎಲ್ಲ ಜೀವಿಗಳಲ್ಲಿ ಹೆಚ್ಚು ತಿಳ್ಕೊಂಡಿರೋರು ಯಾರು ಅಂದರೆ ಅದು ಬ್ರಹ್ಮ. ಯಾಕೆಂದರೆ ಮೊದಲ ಜೀವಿ, ಆದಿ ಜೀವಿ ಅವನು. ಬ್ರಹ್ಮನ ಸ್ಥಾನಕ್ಕೆ ಮುಂದಿನ ಕಲ್ಪದಲ್ಲಿ ಹೋಗುವವರು ವಾಯುದೇವರು, ಆ ಜೀವ. ಹಾಗಾಗಿ ವಾಯುದೇವರು ಬ್ರಹ್ಮರು ಇಬ್ಬರು ಭಗವಂತನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ಯಾರು ತಿಳ್ಕೊಂಡಿದ್ದಾರೆ ಹೆಚ್ಚು ಅಂದರೆ ಸರಸ್ವತಿ ಮತ್ತು ಭಾರತೀ ದೇವಿ. ಸರಸ್ವತಿ ಬ್ರಹ್ಮನ ಪತ್ನಿ, ಭಾರತೀ ದೇವಿ ವಾಯುದೇವರ ಪತ್ನಿ. ಇವರಿಬ್ಬರು ಈಕ್ವಲ್ ಅಂದರೆ ಇನ್ ದ ನಾಲೆಡ್ಜು. ಯಾವ ನಾಲೆಡ್ಜು? ಭಗವಂತನ ನಾಲೆಡ್ಜ್, ಬೇರೆ ಯಾವ ನಾಲೆಡ್ಜು ಅಲ್ಲ. ಭಗವಂತನ ಬಗ್ಗೆ ಯಾರಿಗೆ ಹೆಚ್ಚು ಗೊತ್ತಿದೆ ಅವರು ದೊಡ್ಡ ದೇವತೆಗಳು, ಅವರಿಗಿಂತ ಕಮ್ಮಿ ಗೊತ್ತಿದ್ದರೆ ಅವರಿಗಿಂತ ಚಿಕ್ಕ ದೇವತೆಗಳು. ಹೀಗೆ ಕೊನೆವರೆಗೂ ನೋಡ್ತಾ ಹೋದರೆ ನೀವು ಆ ತಾರತಮ್ಯದಲ್ಲಿ ಕರ್ಮಾಭಿಮಾನಿ ದೇವತೆಗಳು ಅಂತ ಹೇಳ್ತೀವಿ. ಕೊನೆಯ ಲೆವೆಲಲ್ಲಿ ಅಲ್ಲಿವರೆಗೂ ಎಲ್ಲರೂ ನಮಗೆ ಗುರುಗಳು. ಅದು ದೇವತಾ ಕಕ್ಷೆಗೆ ಹೋದರೆ ಆ ದೇವತೆಗಳ ಒಂದು ಅವರ ಯೋಗ್ಯತೆ ಏನು, ಅವರ ಜ್ಞಾನ ಏನು ಅಂತ ತಿಳ್ಕೊಂಡು ಅವರನ್ನು ನಾವು ಪೂಜೆ ಮಾಡಬೇಕು. ಈಗ ಒಬ್ಬ ಮಿಡ್ ಲೆವೆಲ್ ಮ್ಯಾನೇಜರ್ನ ತೊಗೊಂಡೋಗಿ ನೀನೇ CEO, ನೀನೇ ಗ್ರೇಟು ಅಂದರೆ ಅವನಿಗೆ ಆನಂದ ಆಗಲ್ಲ. ಯಾಕೆಂದರೆ ಇವರೇನೋ ಹೊಗಳ್ತಾ ಇದ್ದಾರೆ, ಬಟ್ ನಾನಲ್ಲ CEO ಬೇರೆ ಇದ್ದಾನೆ, ಅದ್ರ ಮೇಲೆ MD ಬೇರೆ ಒಬ್ಬ ಇದ್ದಾನೆ, ಕಂಪನಿ ಓನರ್ ಬೇರೆ ಒಬ್ಬ ಇದ್ದಾನೆ ಅಂತ. ಸೊ ಇದು ಮಧ್ವ ಸಿದ್ಧಾಂತ. ಈ ಸಿದ್ಧಾಂತವನ್ನು ಸಿಂಪಲ್ಲಾಗಿ ತಿಳಿಸ್ಕೊಟ್ಟವರು ನಮ್ಮ ಪುರಂದರದಾಸರು. ತತ್ವಗಳಲ್ಲಿ ಹೇಳೋದಾದರೆ ತುಂಬ ಎಲ್ಲರಿಗೂ ಗೊತ್ತಿರೋ ಒಂದು ನೀವು ಹಾಡನ್ನು ನೋಡೋದಾದರೆ, ಜಗದೋದ್ಧಾರನ ಆಡಿಸಿದಳೆ ಶೋದೆ, ಜಗದೋದ್ಧಾರನ ಮಗನೆಂದು ತಿಳಿಯುತ್ತ. ಏನಿದೆ ಇದರಲ್ಲಿ ತತ್ವ? ಜಗದೋದ್ಧಾರ ಅವನನ್ನು ಮಗ ಅಂತ ತಿಳ್ಕೊಂಡು ಯಶೋದೆ ಆಡಿಸ್ತಾ ಇದ್ದಾಳೆ. ಯಾಕೆ ಅಂದರೆ ಯಶೋದೆ ಕೃಷ್ಣನ ಎಲ್ಲ ಲೀಲೆಗಳನ್ನು ನೋಡಿದ್ದಾಳೆ. ಅವನು ಮಗು ಅಲ್ಲ. ಯಾಕೆಂದರೆ ಮಗು ಆದರೆ ಬೆರಳಲ್ಲಿ ಬೆಟ್ಟ ಎತ್ತಕ್ಕಾಗತ್ತಾ? ಮಗು ಆದರೆ ಸಣ್ಣ ಕಾಲಲ್ಲಿ ಒದ್ದು ಆ ರಾಕ್ಷಸ ಶಕಟಾಸುರ ಅವನು ಬಂದಿರ್ತಾನೆ ಸಾಯಿಸೋದಕ್ಕೆ. ಕಂಸ ಕಳಿಸಿದಂತಹ ರಾಕ್ಷಸರು ಅನ್ಲಿಮಿಟೆಡ್ ನಂಬರ್ಸು. ಎಲ್ಲರನ್ನೂ ಒಂದು ಮಗು ನಗನಗುತ್ತಾ ತೆಗೆದು ಬಿಸಾಡಿ ಅವನನ್ನು ಸಾಯಿಸ್ತಾರೆ, ನೆಲಕ್ಕೆ ಅಪ್ಪಳಿಸಿ ಸಾಯಿಸ್ತಾರೆ. ಇದು 2-3 kg 4 kg ಮಕ್ಕಳು ಎಷ್ಟು ವೆಯ್ಟ್ ಇರ್ಬೋದು? ಇಡೀ ಜಗತ್ತಿನ ಉದ್ಧಾರಕ್ಕೋಸ್ಕರ ಕೃಷ್ಣನಾಗಿ ಮಗುವಾಗಿ ಇಲ್ಲಿ ಬಂದಿದ್ದಾನೆ ಹೊರತು ಅವನಿಗೇನಿಲ್ಲ ಇದರಿಂದ ಅಂತ. ಅವನು ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನು, ಸಂಹಾರ ಮಾಡೋವನು, ಮುಂದೆ ಈಗ ಸ್ಥಿತಿ ನಡೆಸ್ತಾ ಇರೋನು, ಎಲ್ಲ ಜೀವಿಗಳನ್ನು ನಿಯಮನ ಮಾಡ್ತಿರುವಂತಹವನು, ಅವರ ಬಂಧನಕ್ಕೆ ಕಾರಣ ಆದವನು, ಮತ್ತೆ ಅವರು ಜ್ಞಾನಿಗಳಾದರೆ ಅವರಿಗೆ ಮೋಕ್ಷ ಕೊಡುವಂಥವನು. ಹಾಗಾಗಿ ಅವನು ಜಗದೋದ್ಧಾರ. ಅಂತಹ ಜಗದೋದ್ಧಾರನಾದ ಕೃಷ್ಣನನ್ನು ಮಗು ಅಂತ ನೀನು ಆಡಿಸ್ತಾ ಇದೆಯಲ್ಲಮ್ಮ ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ಅರ್ಥ ಆಗೋ ಥರ. ಅಂದರೆ ಅದನ್ನು ನಾವು ತುಂಬ ಏನೋ ದೊಡ್ಡ ವಿಶ್ಲೇಷಣೆ ಮಾಡಬೇಕಾಗಿಲ್ಲ. ಒಂದು ಸಂಸ್ಕೃತ ಪದಗಳು ಹಿಡ್ಕೊಂಡು ಅದರ ಅರ್ಥ ಹುಡುಕಿ ಅದರ ಧಾತು ಪಾಠ ತಿಳ್ಕೊಂಡು ಈ ಥರ ಮಾಡಿದ್ರೆ ಹೆಂಗೆ ಅರ್ಥ ಬರುತ್ತೆ, ಆ ಥರ ಮಾಡಿದ್ರೆ ಏನಿಲ್ಲ, ಬಹಳ ಸರಳ. ಆಡಿಸಿದಳೆ ಯಶೋದ ಜಗದೋದ್ಧಾರನ. ಹೌದು. ಸೊ ಅದ್ಭುತವಾಗಿ ಈ ಥರದ್ದು ಅನೇಕ ನೀವು ವೇದಾಂತಗಳನ್ನು ಇದೊಂದು ವೆಬ್ಸೈಟಲ್ಲಿ ನೋಡ್ತಾ ಇದ್ದೀನಿ. ಬಹಳಷ್ಟು ಹಾಡುಗಳಿದೆ ಬರೀ ಕೃಷ್ಣನ ಮೇಲೇ, ನೂರಾರು ಸಾವಿರಾರು ಹಾಡುಗಳು. ಒಂದು ಅದ್ಭುತವಾದ ಒಂದಂತೂ ನಾನಿಲ್ಲಿ ಮೆನ್ಷನ್ ಮಾಡಬೇಕು. ಅವರು ಉಡುಪಿಗೆ ಬರ್ತಾರೆ. ಪುರಂದರದಾಸರು ಅಂದರೆ ಅವರು ಒಂದು ಕಡೆ ಇರೋವಂಥವ್ರಲ್ಲ, ಇಡೀ ಸಂಚಾರ ಮಾಡ್ತಾರೆ. ಮನೆಯಲ್ಲಿ ಒಂದೊಂದು ಊರಲ್ಲಿ 2 ದಿನ 3 ದಿನ ಮತ್ತೆ ಇನ್ನೊಂದು ಊರಿಗೆ ಹೋಗೋದು. ಅಲ್ಲಿ ಹೋಗ್ತಾ ದಾರಿ ಉದ್ದಕ್ಕೂ ಗಾನ, ಅವ್ರ ಜೊತೆ ಒಂದು ತಂಬೂರಿ ಇಟ್ಕೊಂಡು ಹಾಡ್ತಾ ಹೋಗೋದು. ಎಲ್ಲ ಪ್ರಪಂಚನ ನೋಡ್ತಾ ಇದ್ರು ಅವರು. ಅಂದರೆ ಒಂದು ಕಡೆ ಇದ್ದವರಲ್ಲ, ಸಂಚಾರದಲ್ಲಿರ್ತಾರೆ. ಒಂದೊಂದು ಊರನ್ನು ನೋಡೋದು, ಅಲ್ಲಿ ಯಾರೋ ಒಬ್ರು ಎದುರಿಗೆ ಬರ್ತಾರೆ, ಮನೆ ಬಗ್ಗೆ ಹೋಗೋದು, ಭಿಕ್ಷೆ ಬಿಡೋದು.
ಅವ್ರು ಅಕ್ಕಿ ಹಾಕೋದು, ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ. ಯಾವ ರಾಗಿ? ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿಯ ತಂದಿ. ಬಹಳಷ್ಟು ಅವ್ರು ಮಾಡ್ತಿದ್ದಿದ್ದೆಲ್ಲ ಅಲ್ಲಿ ಜನಜೀವನದಲ್ಲಿ ಇದ್ದಂತಹ ವಿಷಯಗಳು ಹಂಗಂಗೆ ತಗೊಂಡು, ಇಲ್ಲಾಂದರೆ ನೀವು 4 ಲಕ್ಷ ಹೇಗೆ ಸಾಧ್ಯ? ದಿನಕ್ಕೆ ಅವರು ಆ ರೇಟ್ ನಾವೇನಾದರೂ ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಪರ್ ಡೇ ಎಷ್ಟು ಅವರು ಸಾಂಗ್ಸ್ಗಳನ್ನ ಬರೆದಿದ್ದಲ್ಲ ಅವ್ರು ಹಾಡಿದ್ದನ್ನು ಅವರ ಶಿಷ್ಯರು ಮಕ್ಕಳು ಅವರು ಬರ್ಕೊಳ್ತಾ ಇದ್ರು ಅಷ್ಟೇ. ಅವ್ರು ಅಲ್ಲಲ್ಲೇ ಕಾಂಪೋಸ್ ಮಾಡ್ತಾ ಇದ್ರು. ನಂಗೊಂದು ಪ್ರಶ್ನೆ, ಈ ಅವರ 80 ವರ್ಷದ ಕಾಲಾವಧಿಯಲ್ಲಿ ಮೊದಲು 20 ಅಥವಾ 30 ವರ್ಷ ಅವರು ಬಿಸ್ನೆಸ್ನಲ್ಲೇ ಇದ್ರು, ಜಿಪುಣತನದಲ್ಲೇ ಇದ್ರು. ಅಂದರೆ ಅವರು 50 ವರ್ಷದಲ್ಲಿ 4.25 ಲಕ್ಷ ದೇವ್ರ ನಾಮಗಳು ಬರೆದಿದ್ದಾರೆ. ಯಾಕೆ ಅಂದರೆ ಇದು ಜನಜೀವನದ ಜೊತೆಗೆ ಬೆಸ್ಕೊಂಡು ಬಿಟ್ಟಿದ್ರು ಅವರು. ಅಂದರೆ ಅವ್ರು ಎಲ್ಲ ಥರದ ಮನೆಗೆ ಹೋಗಿದ್ರು. ಬ್ರಾಹ್ಮಣರ ಮನೆಗೆ ಹೋಗ್ತಿರಲಿಲ್ಲ ಭಿಕ್ಷಕವರು, ಎಲ್ಲರ ಮನೆಗೂ ಹೋಗೋರು. ಯಾರ್ಯಾರ ಮನೆ ಸಿಗುತ್ತೆ ಅವ್ರ ಮುಂದೆ ನಿಂತ್ಕೊಳ್ಳೋರು, ಭಿಕ್ಷಾಂದೇಹಿ ಅನ್ನೋರು. ಅವ್ರು ಕೊಟ್ಟಿದ್ದ ಅಕ್ಕಿ ಕಾಳು ಏನು ಕೊಡ್ತಿದ್ರು ಅದನ್ನು ತೊಗೊಂಬರೋರು. ಮತ್ತು ನೈವೇದ್ಯ ಮಾಡಿ ಹಾಗೆ ತಿಂತಾರಲ್ಲ, ನೈವೇದ್ಯ ಮಾಡಿ ಮನೆಯಲ್ಲಿ ಇರೋರು ಯಾವುದೋ ಒಂದು ಮರದ ಕೆಳಗಡೆ ಒಂದು ಜೋಲಿ ಕಟ್ಕೊಂಡು ಅಲ್ಲಿ ಮಕ್ಕಳು ಇಟ್ಕೊಂಡು ಅಲ್ಲೇ ಅವ್ರನ್ನ ಸಾಕ್ಕೊಂಡು ಅಲ್ಲಿದ್ದು ಅಲ್ಲೇ ಒಂದು ಅಡುಗೆ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡೋರು. ಯಾವುದೋ ಒಂದು ದೇವಸ್ಥಾನದ ಜಗಲಿನಲ್ಲಿ ಮಲ್ಕೊಳ್ಳೋರು. ಹೀಗೆ ಮನೆ ಇಲ್ಲ, ಉಳ್ಕೊಳ್ಳೋಕೆ ಜಾಗ ಇಲ್ಲ, ಯಾರ ಮನೆಯಲ್ಲೂ ಇರ್ತಿರ್ಲಿಲ್ಲ ಅವರು. ಯಾವುದೋ ಅವ್ರ ಹೆಂಡತಿ ಮಕ್ಳು ಎಲ್ಲರೂ ಅವ್ರ ಜೊತೆ ಹೋಗೋರು, ಎಲ್ಲ ಹೋದ್ರು ಅವ್ರ ಹೆಂಡತಿ ಮಕ್ಕಳ ಜೊತೆಗೆ ಹೋಗೋರು. ಮತ್ತೆ ಹೆಂಡತಿ ಬಗ್ಗೆನೂ ಒಂದು ಹಾಡು ಬರ್ತಿದ್ರಲ್ಲ, ಹೆಂಡತಿ ಪ್ರಾಣ ಹೆಂಡತಿ ಅಂತ. ಅಂದ್ರೆ ಅವ್ರು ಎಲ್ಲ ಒಂದು ಗಂಡ ಹೆಂಡತಿ ಜಗಳ ನೋಡಿದ್ರೆ ಅಲ್ಲಿ ಹೆಂಡತಿ ಪ್ರಾಣ ಹಿಂಡುತಿ, ಅದೇ ಅದ್ಭುತವಾದ ಒಂದೊಂದು ನೀವು ಪರಿಸ್ಥಿತಿ ನೋಡಿದ್ರೆ ಅದಕ್ಕೊಂದು ಹಾಡು. ಅದು ಏನು ಹಾಡಲ್ಲಿರೋದು ಅಂದ್ರೆ ಕೊನೆಗೆ ಅದು ಎಂಡ್ ಆಗೋದು ಆ ಭಗವಂತನಲ್ಲಿ. ಆ ಭಗವಂತನ ಭಕ್ತಿನಲ್ಲೇ ನೀವು ಯಾವಾಗಲೂ ಅವ್ರದ್ದು ಫಸ್ಟ್ ಲೈನ್ ನೋಡಬೇಕು, ಲಾಸ್ಟ್ ಲೈನ್ ನೋಡಬೇಕು. ಆವಾಗ ಅದು ಎಂಡ್ ಆಗೋದು ಭಗವಂತ ನಿನ್ನ ಬಿಟ್ಟರಿಲ್ಲ, ಈ ಹೆಂಡತಿ ಏನು ಮುಖ್ಯ, ನೀನು. ಅದೊಂದು ಅದ್ಭುತವಾದ ಹಾಡಿಗೆ, ಪಿಂಡಾಂಡದೊಳಗೆ ಗಂಡನ ಕಾಣದೆ ಮುಂಡೆಯರಾದರು ಪಂಡಿತರು ಅಂತ. ಅಂದರೆ ಪಿಂಡಾಂಡ ಅಂದರೆ ನಮ್ಮ ದೇಹದೊಳಗೆ, ಆ ಗಂಡ ಅಂದರೆ ಭಗವಂತ. ಈ ಗಂಡ ಏನು ಇವತ್ತು ಇಷ್ಟು ವರ್ಷ ಇರ್ತಾನೆ, ಮದುವೆ ಆದಮೇಲೆ ಸಿಗ್ತಾನೆ, ಆಮೇಲೆ ಒಂದಿನ ಹೋಗ್ತಾನೆ. ಪಿಂಡಾಂಡದೊಳಗೆ ಅಂದರೆ ನಮ್ಮ ದೇಹದೊಳಗೆ ಗಂಡನ ಕಾಣದೆ ಮುಂಡೆಯರಾದರು ಪಂಡಿತರು ಅಂತ. ಅಂದರೆ ಬರೀ ಚರ್ಚೆ, ಇದು ದ್ವೈತ ಸರಿನಾ, ಅದ್ವೈತ ಸರಿನಾ, ಜೈನ ಸರಿಗಿಲ್ಲ, ಬುದ್ಧ ಸರಿಗಿಲ್ಲ, ನಾನೇ ಗ್ರೇಟು, ನನ್ನ ಮತನೇ ಗ್ರೇಟು, ಹೀಗೆ ಕಿತ್ತಾಡಿಕೊಂಡು ಪಂಡಿತರುಗಳು ಇವರು ಈ ಜಾಸ್ತಿ ಓದೋರ್ದೆಲ್ಲ ಇದೇ ಪ್ರಾಬ್ಲಮ್. ಆದರೆ ಒಳಗಡೆ ನೋಡೋರು ಇದ್ದಾರೆ, ಮಹನೀಯರು ಇದ್ದಾರೆ, ಆದರೆ ಒಳಗಡೆ ನೋಡೋದು ಇಂಪಾರ್ಟೆಂಟು ಅಂತ. ಪಿಂಡಾಂಡ ಅಂದರೆ ನಮ್ಮ ದೇಹದೊಳಗಡೆ ಅಂತರ್ಯಾಮಿಯಾದ ಭಗವಂತ, ಅವನ ದರ್ಶನ ಆಗದೇ ಇದ್ದರೆ, ಆ ಗಂಡನ ದರ್ಶನ ಆಗದೇ ಇದ್ದರೆ ಇವರೆಲ್ಲ ಆ ಗಂಡ ಇಲ್ಲದೆ ಇದ್ದಂಗೆ. ಗಂಡ ಸತ್ರೆ ಮುಂಡೆಯರು ಅಂದರೆ ಆ ಪದಗಳನ್ನು ನೋಡಿ ಹೇಗಿದೆ. ಪಿಂಡಾಂಡದೊಳಗೆ ಗಂಡನ ಕಾಣದೆ ಮುಂಡೆಯರಾದರು ಪಂಡಿತರು. ಎಷ್ಟು ಧೈರ್ಯ ಬೇಕು ಅದನ್ನು ಹೇಳೋದು, ಯಾಕೆಂದ್ರೆ ದೊಡ್ಡ ದೊಡ್ಡ ಪಂಡಿತರಿದ್ದ ಕಾಲ ಅದು ರಾಜಾರೋಷವಾಗಿ ಹೇಳೋರು, ಅದು ರಾಗ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೇಳೋರು. ಅಂದರೆ ನಾಯಿ ನೋಡಿದ್ರೆ ಅದ್ರ ನಾಯಿ ಮೇಲೆ ಒಂದು ಹಾಡು. ಹೌದು, ನಾಲಿಗೆ ಮೇಲೆ ಬರ್ದಿದ್ದಾರಲ್ಲ, ಆಚಾರವಿಲ್ಲ. ಅಂದರೆ ಯಾವ ತಪ್ಪುಗಳಾಗ್ತಾ ಇತ್ತು ಸಮಾಜದಲ್ಲಿ ಅದನ್ನು ಭಗವಂತನ ಜ್ಞಾನದ ಮೂಲಕ ತಿದ್ದವರು. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು, ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ. ನೋಡಿ, ಮನುಷ್ಯನ ಬೈತಾ ಇಲ್ಲ, ನಾಲ್ಗೇನು ಬೈದ್ರೆ ಯಾರಿಗೂ ಬೇಜಾರಾಗಲ್ಲ. ನಾಲ್ಗೆ ನಿನಗೆ ಬುದ್ಧಿ ಇಲ್ಲ, ಯಾರು ಬರೀ ಬೇರೆಯವ್ರದಲ್ಲಿ ತಪ್ಪೇ ಹುಡುಕ್ತೀಯ, ಪರರನ್ನು ದೂಷಿಸೋದಕ್ಕೇನೆ ನೀನು ನಿಂತಿದ್ಯಾ ಅಂತ. ವಿಚಾರ ಇಲ್ಲದೆ, ಅಂದರೆ ಯಾರಾದರೂ ನಾವು ಯಾವಾಗಲೂ ನೆಗೆಟಿವ್ನ ಜಾಸ್ತಿ ಅಬ್ಸರ್ವ್ ಮಾಡಿಬಿಡ್ತೀವಿ. ರೀ ನಿಮ್ಮ ಗಂಡ ಸರಿಗಿಲ್ಲ ರೀ ಅಂತ ಯಾರು ಹೇಳಿದ್ರೆ, ಹೌದ್ರಿ ಅವ್ರು ಸರಿಗಿಲ್ಲ ಅಂತಲೇ ಹೇಳೋದು. ಏನು ಹಿಂಗೆ ಹೇಳ್ತಿದ್ದೀರಾ, ನನ್ನ ಗಂಡ ಸರಿಗಿದ್ದೀನಿ ಅಂತ ಹೇಳಲ್ಲ. ಯಾರ ಬಗ್ಗೆನಾದರೂ ನೆಗೆಟಿವ್ ಮಾತಾಡಿದ್ರೆ, ಈ ಪಕ್ಕದ ಮನೆಯವ್ರು ಇದ್ದಾರಲ್ಲ ಅವ್ರು ಸರಿಗಿಲ್ಲ ಅಂದರೆ, ಹೌದು ಅವ್ರು ಸರಿಗಿಲ್ಲ ಅಂತಲೇ ಹೇಳ್ತಾರೆ ಹೊರತು, ಇಲ್ಲ ನೀವು ಆ ಥರ ಯಾಕೆ ಮಾತಾಡ್ತೀರಾ ಅಂತ ಜನ ಹೇಳಲ್ಲ. ಅಂದರೆ ನಾಲ್ಗೆ ಅಂದರೆ ಮನಸ್ಸು ಬೇಸಿಕಲಿ ಯಾವಾಗಲೂ ನೆಗೆಟಿವಿಟಿ ಕಡೆಗೆ ಹೋಗುತ್ತೆ. ವಿಚಾರವಿಲ್ಲದೆ ಪರರ ದೂಷಿಸೋದಕ್ಕೆ ಚಾಚಿಕೊಂಡಿರುವಂತಹ ನಾಲಿಗೆ, ಇದನ್ನು ಯಾಕೆ ಇಟ್ಕೊಂಡಿದ್ಯಾ, ಹರಿಯ ಸ್ಮರಣೆ ಮಾಡು ನಾಲಿಗೆ ಅಂತಾರೆ. ಇದನ್ನ ಯಾಕೆ ಮಾಡ್ತೀಯಾ, ಆ ಭಗವಂತನ ನಾರಾಮ ಕೃಷ್ಣ ಅಂತ ಹೇಳು, ಆ ನಾಲಿಗೆ ಶುದ್ಧ ಆಗುತ್ತೆ ಅಂತ. ಅಂದರೆ ವೇದಾಂತನ ಸಣ್ಣ ಸಣ್ಣ ವಿಷಯಗಳಲ್ಲಿ
ಹೇಳಂಥವ್ರು ಪುರಂದರದಾಸರು. ಅಂದರೆ ದೊಡ್ಡ ದೊಡ್ಡ ವಿಷಯಗಳಿದು. ಅಂದರೆ ನಮ್ಗೆ ಇದು ಹೇಳಿದಾಗ ಇಷ್ಟೇನಾ ಅಂತ ಅನ್ನಿಸ್ಬಿಡುತ್ತೆ. ಇದನ್ನೇ ಅವರು ಶಾಸ್ತ್ರಾರ್ಥಗಳಲ್ಲಿ, ವಾಕ್ಯಗಳಲ್ಲಿ ಗಂಟೆಗಟ್ಟಲೆ ಅದಕ್ಕೊಂದು ಸಾಧ್ಯ, ಹೇತು, ಪಕ್ಷ ಇದೆಲ್ಲ ಇಟ್ಕೊಂಡು ಇದೇ ಸರಿಯಾದ ಅರ್ಥ ಅಂತ ಏನಲ್ಲಿ ವೇದಗಳ ಅರ್ಥ ನಿರ್ಣಯ ಮಾಡ್ತಾರೆ. ಅದನ್ನು ಇವರು ಸಾಮಾನ್ಯವಾದ ಜನಗಳಿಗೆ, ನಾನು ಇನ್ನೊಂದು ಹೇಳ್ತಾ ಇದ್ದೆ, ಉಡುಪಿಗೆ ಬಂದರು ಅವರು ಪುರಂದರದಾಸರು ಈ ಸಂಚಾರದಲ್ಲಿ ಬಂದು ಉಡುಪಿ ಕೃಷ್ಣನನ್ನು ನೋಡ್ತಾರೆ. ಯಾಕೆಂದರೆ ಮುಖ್ಯ ಈ ವಿಷಯ ನಾನು ಹೇಳೋದು, ಯಾಕೆಂದರೆ ಅವರು ವೇದಾಂತದ ಬಗ್ಗೆ ಹೇಳಿದ್ರು ಅಂದರೆ ಆ ಪುಸ್ತಕದಲ್ಲಿರೋ ಈ ವೇದ ಅಂದರೆ ನಾವೇನು ಅಂದ್ಕೊಂಡಿದ್ದೀವಿ, ಇವತ್ತೊಂದು ಬುಕ್ ಅಂದ್ಕೊಂಡಿದ್ದೀವಿ, ಅದು ಋಗ್ವೇದದ ಪುಸ್ತಕ, ಉಪನಿಷತ್ತಿನ ಪುಸ್ತಕ, ಗ್ರಂಥಗಳು, ಅದೊಂದು ಪುಸ್ತಕ. ಇದು ಪುಸ್ತಕದಲ್ಲಿರೋದಲ್ಲ ವೇದ. ಪುರಂದರದಾಸರಿಗೆ ವೇದ ಅವರ ಮನಸ್ಸಿನಲ್ಲಿರುವಂಥದ್ದು. ಆ ಭಗವಂತನ ಅಷ್ಟು ಅರ್ಥಗಳೇನಿದೆ ವೇದಗಳಲ್ಲಿರೋ ಅರ್ಥ, ಈ ವೇದಗಳಲ್ಲಿ ಏನೇನು ಅರ್ಥಗಳಿದೆ, ಉಪನಿಷತ್ತಿದೆ, ಅದೆಲ್ಲ ಹೇಳೋದೇನು, ಒಬ್ಬನೇ ಭಗವಂತನ ಮಹಿಮೆನ ಕೊಂಡಾಡೋದಕ್ಕೆ ಅಂತ. ಒಂದು ಮೂಲಭೂತವಾದ ಮಧ್ವಶಾಸ್ತ್ರದಲ್ಲಿರೋದು ಇನ್ನೊಂದು ಪ್ರಮೇಯ ಅಂದರೆ ಸರ್ವ ಶಬ್ದ ವಾಚ್ಯ ಅಂತ. ಭಗವಂತನ ಹೇಳದೇ ಇರೋ, ಭಗವಂತನನ್ನು ವರ್ಣನೆ ಮಾಡದೇ ಇರುವಂತಹ ಪದನೇ ಇಲ್ಲ ಅಂತ. ನೀವು ಯಾವುದೇ ಭಾಷೆನಲ್ಲಿ ಯಾವುದೇ ವರ್ಡ್ಸನ್ನ ಹೇಳಿ, ಅದು ಭಗವಂತನನ್ನೇ ಹೇಳುತ್ತೆ. ಯಾವುದೇ ನಾದ, ಅದು ಮೃದಂಗದ ನಾದ ಇರಲಿ, ಪಿಟೀಲಿರಲಿ, ಅದು ಹಲ್ಲಿ ಲೊಚ್ಗುಟ್ಲಿ, ಅದು ಹೇಳೋದು ಭಗವಂತನ ಅನ್ನೋದು ಒಂದು ದೊಡ್ಡ ತತ್ವ. ಇದನ್ನು ಪುರಂದರದಾಸರು ತುಂಬ ಚೆನ್ನಾಗಿ ಅದನ್ನು, ಆ ವಿಷಯನ ಇದರಲ್ಲಿ ತರ್ತಾರೆ. ಯಾಕೆಂದರೆ ಅವ್ರಿಗೆ ಒಳಗಡೆ ಭಗವಂತನ ಎಲ್ಲ ವಿಷಯಗಳು ಕಾಣಿಸ್ತಾರೆ. ಅವ್ರಿಗೆ ಒಳಗಡೆ ಆ ಭಗವಂತನ ವಿಷಯ ಯಾವಾಗಲೂ ಮನಸ್ಸಿನಲ್ಲಿರುತ್ತೆ. ಆ ಇರೋವಂತಹ ವಿಷಯ ಹೊರಗಡೆಗೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದಾಗ ಇದು ಪೆನ್ನು ಪುಸ್ತಕ ಇಟ್ಕೊಂಡು ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡಿ, ಇದು ಪ್ರಾಸ ಕೂಡ್ತಿಲ್ಲ ಅಂತ ಹೊಡೆದಾಕಿ ಮತ್ತೆ ಬರೆದು ಈ ಥರ ಬರೆದಿರೋದಲ್ಲ ಪುರಂದರದಾಸರುಗಳು. ಅವರಿಗೆ ಅಪರೋಕ್ಷ ಜ್ಞಾನಿಗಳು ಅಂತ ಹೇಳ್ತೀವಿ. ಅವರಿಗೆ ಅಪರೋಕ್ಷ ಜ್ಞಾನಿ ಅಂದರೆ ಏನು ಅಂದರೆ, ಒಳಗಡೆ ಯಾರಿಗೆ ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನೋ ಅಂತ. ಅಂದರೆ ಅಂತರಂಗದಲ್ಲಿ ಹರಿ ಕಾಣಿಸ್ಬೇಕು ನಮಗೆ. ನಮ್ಮ ಒಳಗಡೆ, ಜೀವದ ಒಳಗೆ ಬಿಂಬರೂಪಿಯಾಗಿ ಭಗವಂತ ಇರ್ತಾನೆ. ಆ ಭಗವಂತನ ಬಿಂಬರೂಪ ಯಾರು ಒಳಗಿಂದ ನೋಡ್ತಾರೆ ಅವರು ಅಪರೋಕ್ಷ ಜ್ಞಾನಿಗಳು. ಅವರಿಗೆ ಎಲ್ಲ ಕಡೆ ಕಾಣಿಸ್ತಾನೆ, ಎಲ್ಲರ ಒಳಗಡೆನೂ ಅವನೇ ಕಾಣಿಸ್ತಾನೆ. ಹಾಗಾಗಿ ಅವರು ಒಂದು ನಾಯಿ ನೋಡಿದ್ರು ಹಾಗೆ ಹೇಳ್ತಾರೆ, ಒಬ್ಬ ಗ್ರಾಮದ ಮಹಿಳೆ ಕೆಲಸ ಮಾಡ್ತಿರೋರು ನೋಡಿದ್ರು, ಒಬ್ಬ ಲಿಂಗಾಯತರ ಬಗ್ಗೆ. ಆಗ ಬಹಳಷ್ಟು ಈ ವಚನಗಳ ಸಾಹಿತ್ಯದದ್ದು ಬಹಳಷ್ಟಿತ್ತು. ಬಹಳಷ್ಟು ಅವರು ಅದೇ ಸ್ಟೈಲಲ್ಲಿ ಬಹಳಷ್ಟು ಪದಗಳನ್ನು ಮಾಡಿದ್ದಾರೆ, ಲಿಂಗ ಅಂತರಂಗ ಅಂತ. ಸೊ ಹಾಗೆ ಬಹಳಷ್ಟು ಆಗಿನ ಕಾಲದಲ್ಲಿ ಏನೇನಿತ್ತು ಪ್ರತಿಯೊಂದು ಅವ್ರಿಗೆ ಒಳಗಿನ ತತ್ವನೇ ಅವ್ರಿಗೆ ಹೊರಗಡೆ ಕಾಣ್ತಾ ಇತ್ತು. ಅದನ್ನೇ ಅವರು ಹಾಡುಗಳಲ್ಲಿ ಕೂಡ ತೊಗೊಂಡು ಬಂದಿದ್ರು. ಸೊ ಈ ಉಡುಪಿಗೆ ಬಂದಾಗ ಒಂದು ಅದ್ಭುತವಾದ ಕೀರ್ತನೆ ಇದು. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ, ಕಷ್ಟಗಳೆಲ್ಲವ ಪರಿಹರಿಸಿ ಮನದಿಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವಂಥ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ಈ ಸಾಹಿತ್ಯ ನೋಡಿ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ಅದು ತಪ್ಪಲ್ವಾ ಗ್ರಾಮರ್ ಆಗಿ? ಅದೇನಿರಬೇಕು, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದೆ. ನಿಂತಿದಂತಿದೆ ಯಾಕೆ? ನಾನೀಗಷ್ಟೇ ಹೇಳಿದೆ ಅಪರೋಕ್ಷ ಜ್ಞಾನಿಗಳು ಅಂತ. ಅವರು ನಾವು ಹೋದರೆ, ಉಡುಪಿಗೆ ಹೋದರೆ ಕೃಷ್ಣನ ನೋಡ್ತೀವಿ, ನಿಂತಿದೆ ಅಂತೀವಿ ನಾವು. ಕೃಷ್ಣಮೂರ್ತಿ ಇದೆಯಪ್ಪ, ಅವನು ಉಡುಪಿ ಕೃಷ್ಣ, ಅಲ್ಲಿ ಯಾವ ಅಲಂಕಾರ ಮಾಡಿದ್ದಾರೆ ಅದೆಲ್ಲ ನೋಡ್ತೀವಿ. ಅದು ಸರಿಯಾಗಿ ಕಾಣಿಸಿದ್ರೆ ಅಲ್ಲಿ ನುಗ್ತಾ ಇರ್ತಾರೆ ಆ ಕಿಂಡಿನಲ್ಲಿ, 9 ಕಿಂಡಿ ಒಳಗಡೆ ಒಂಚೂರು ನಾವು ಎಣಕ್ಕೆ ಹಾಕ್ಬಿಟ್ಟು ತಕ್ಷಣ ಹೋಗಬೇಕು. ನಮಗೇನು ಕಾಣಿಸುತ್ತೆ? ಕೃಷ್ಣಮೂರ್ತಿ ವಿಗ್ರಹ ಕಾಣಿಸುತ್ತೆ, ಕೃಷ್ಣ ಕಾಣಿಸಲ್ಲ ನಮಗೆ. ಭಗವಂತನ ಅಪರೋಕ್ಷ ಜ್ಞಾನಿಗಳು ಯಾರಿರ್ತಾರೆ ಪುರಂದರದಾಸರಿಗೆ, ಅವರು ಒಳಗಡೆ ರೂಪ ಒಂದು ಕಾಣುತ್ತೆ ಅವ್ರಿಗೆ, ಅಲ್ಲಿ ಹೊರಗಡೆ ಒಂದು ರೂಪ ಕಾಣುತ್ತೆ. ಕೃಷ್ಣನ ವಿಗ್ರಹ ಅಲ್ಲ, ಕೃಷ್ಣನೇ ನಿಂತಿರೋದು ಕಾಣುತ್ತೆ ಅವ್ರಿಗೆ. ಅದು ಹೇಗಿದೆ? ಕೃಷ್ಣನ ಮೂರ್ತಿ ಇಲ್ಲಿ ಎದುರುಗಡೆ ಹೇಗಿದೆ? ನಿಂತಿದಂತಿದೆ. ಒಳಗಡೆ ಹೇಗೆ ನಿಂತಿದ್ದಾನಲ್ಲ ಹಾಗೆ ಇಲ್ಲೂ ನಿಂತಿದೆ. ಅವರು ಕನೆಕ್ಟ್ ಮಾಡ್ತಾ ಇದ್ದಾರೆ. ಆ ಕಡಗೋಲು ಕೃಷ್ಣ ಒಂದು ಕೈಯಲ್ಲಿ ಕಡಗೋಲು ಇಟ್ಕೊಂಡಿದ್ದಾನೆ. ಉಡುಪಿ ಕೃಷ್ಣನ ವಿಗ್ರಹ ನೀವು ನೋಡಿದ್ರೆ ಒಂದು ಕೈಯಲ್ಲಿ ಕಡಗೋಲಿದೆ, ಒಂದು ಕೈಯಲ್ಲಿ ಹಗ್ಗ ಇದೆ. ನಿಂತಿದ್ದಾರೆ 2 ಕೈಯಲ್ಲಿ ಅದನ್ನು ಹಿಡ್ಕೊಂಡು. ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ ಅಂದರೆ ಒಳಗಡೆ ನನಗೇನು ನೀನು ಕೃಷ್ಣ ಕಾಣ್ತಾ ಇದೆಯಾ, ಅದೇ ಕೃಷ್ಣ ಇಲ್ಲಿ ನಿಂತಂಗಿದೆ. ಅದು ಯಾರಿಗೆ ಸಾಧ್ಯ? ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಯಾಕೆ ನಾವು ಬೇರೆ ಯಾವ ಹಾಡು ಬೇಕಾದರೂ ಹೇಳ್ಬೋದು,
ದಾಸರ ಪದಗಳು ಹೇಳಿದಾಗ ನಮಗೇನಾಗುತ್ತೆ, ಈ ಎಲ್ಲ ಅನುಭವ ಬರಬೇಕು ನಮಗೆ. ಯಾಕೆಂದರೆ ಇದು ಕಂಡು ಅನುಭವಿಸಿ ಆಮೇಲೆ ಮಾಡಿರುವಂತಹ ಆ ಅನುಭವನೇ ಆಚೆ ಬಂದಿರೋದು. ಆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಭಗವಂತ ಕಾಣಿಸಿದಾಗ ಆ ತತ್ವಗಳು ಆಚೆ ಬಂದಿರೋದು. ಹಾಗಾಗಿ ನಾವು ಹೇಳಿದಾಗ ನಮ್ಮ ದೇಹ ಮನಸ್ಸು ಶುದ್ಧಿ ಆಗಿಬಿಡುತ್ತೆ ಇದರಲ್ಲಿ. ಏಕೆಂದರೆ ಅದರಲ್ಲಿ ಅವರ ಅಷ್ಟು ಶಕ್ತಿ, ಆ ತಪಶಕ್ತಿ ಅವರ ಆ ರಚನೆಗಳಲ್ಲಿರುತ್ತೆ. ನಾನೀಗ ಕೃಷ್ಣಮೂರ್ತಿ ಕಣ್ಣ ಮುಂದೆ ಬಂದು ನಿಂತಿದೆ ಅಂತ ಹಾಡಿದ್ರೆ ನನ್ನ ಇಡೀ ದೇಹ ಒಂದು ಸರಿ ಕ್ಲೀನ್ ಮಾಡ್ದಂಗೆ ಆಗಿಬಿಡುತ್ತೆ, ಒಳ್ಳೆ ಸ್ನಾನ ಮಾಡ್ದಂಗೆ ಆಗುತ್ತೆ. ಇದಕ್ಕೆ ತೀರ್ಥಗಳು ಅಂತಾರೆ. ಭಗವಂತನ ನಾಮನೇ ಒಂದು ತೀರ್ಥ. ಅದು ಅಂತಹ ಮಹನೀಯರು ಹೇಳಿದಾಗ ಏನಾಗುತ್ತೆ, ಅವರ ಅಷ್ಟು ತಪಶಕ್ತಿ ಈ ಪದಗಳಲ್ಲಿ ಕೂತಿರುತ್ತೆ. ಯಾಕೆಂದರೆ ಅವರು ಕಂಡಾಗ ಅನುಭವಿಸಿ ಹೇಳಿರುವಂಥದ್ದು. ನಾವು ಹೇಳಿದಾಗ ಅವರು ಅನುಭವಿಸಿ ಹೇಳಿದ್ದಾರೆ ಅಂತ ತಿಳ್ಕೊಂಡ್ರೆ ಸಾಕು. ಹಾಗಾಗಿ ಈ ಉಡುಪಿನಲ್ಲಿ ಅವ್ರು ಹೇಳ್ತಾರೆ, ಎಂತಹ ಕೃಷ್ಣ ಅವನು ಕಾಣಿಸಿದ್ದು, ಕಷ್ಟಗಳೆಲ್ಲವ ಪರಿಹರಿಸುವ ಮನದಿಷ್ಟಾರ್ಥಗಳನ್ನು ಸಲ್ಲಿಸುವನು ಅಂತ. ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ನಿಮಗೆ ಏನೇನು ಇಷ್ಟಾರ್ಥಗಳಿದೆ, ಒಂದು ಮಗು ಆಗಬೇಕು, ಕೆಲಸ ಸಿಗಬೇಕು, ದುಡ್ಡು ಸಂಪಾದನೆ ಆಗಬೇಕು, ಎಲ್ಲ ಇಷ್ಟಾರ್ಥಗಳನ್ನೆಲ್ಲ ಕೊಡುವಂಥ ಕೊಟ್ಟು ರಕ್ಷಿಸೋದು. ಏನಕ್ಕೆಂದರೆ ಎರಡು ಇಂಪಾರ್ಟೆಂಟು, ಒಂದೊಂದು ವರ್ಡು ಪವರ್ಫುಲ್ ಇದರಲ್ಲಿ. ಅದರದ್ದು ವಿಶ್ಲೇಷಣೆ ಮಾಡಿದ್ರೆ ಒಂದೊಂದೇ ಸಾಂಗನ್ನ 1 hour ಎಕ್ಸ್ಪ್ಲೇನ್ ಮಾಡ್ಬೋದು. ಕೊಟ್ಟು ರಕ್ಷಿಸೋದಿದೆಯಲ್ಲ ಅದಕ್ಕೆ ಇಂಪಾರ್ಟೆಂಟ್. ಯಾಕೆಂದರೆ ನಿಮಗೆ ಎಲ್ಲ ಮನದಿಷ್ಟಾರ್ಥಗಳು ಬಂತು, ಸಂಪತ್ತು ಬಂತು, ದುಡ್ಡು ಬಂತು, ಮಕ್ಕಳು ಆದರು, ಇವೆಲ್ಲ ಆಯಿತು ಅಂದಾಗ ಏನಾಗುತ್ತೆ, ಭಗವಂತನ ಮೇಲೆ ಹೊಟ್ಟೋಗುತ್ತೆ ಇಷ್ಟ ಬರಲ್ಲ. ಆಮೇಲೆ ಕಷ್ಟ ಹೋದ್ಮೇಲೆ ಭಗವಂತ ಕೊಟ್ಟು ರಕ್ಷಿಸೋದು ಅಂದ್ರೇನು, ಈ ಎಲ್ಲ ಸಂಪತ್ತು ಇನ್ನೂ ಭಗವತ್ ಕಾರ್ಯಗಳಿಗೆ ಖರ್ಚಾಗಬೇಕು, ಇನ್ನೂ ಹೆಚ್ಚು ಧರ್ಮದ ಕಾರ್ಯಗಳು ಮಾಡಬೇಕು. ಅದನ್ನು ಕೊಟ್ಟು ರಕ್ಷಿಸೋದು ಅಂದರೆ ಅದು. ಈಗ ದುಡ್ಡು ಬಂತು ನನಗೆ, ಆದರೆ ದುಡ್ಡು ಬರ್ತಿದ್ದಂಗೆ ನಾನು ಮಜಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ, ಮಾಡಬಾರ್ದೆಲ್ಲ ಮಾಡೋಕ್ಕೆ. ಯಾಕೆಂದರೆ ಖರ್ಚು ಮಾಡೋದು ಅಂದರೆ ಏನು ಖರ್ಚು ಮಾಡ್ತೀವಿ ನಾವು ಇವತ್ತು? ದುಡ್ಡನ್ನು ಖರ್ಚು ಮಾಡೋದು ಅಂದರೆ ಮಾಡಬಾರ್ದಕ್ಕೆ ಮಾಡ್ತೀವಿ. ಹೋಗ್ತೀವಿ ಹೋಟ್ಲಲ್ಲಿ ಏನೋ ಒಂದು ಮಜಾ ಮಾಡ್ತೀವಿ, ಯಾವುದೋ ಇನ್ನೂ 5 star ಹೋಟ್ಲಿಗೆ ಹೋಗ್ತೀವಿ, ಅಲ್ಲಿ ತಿನ್ನಬಾರ್ದನ್ನೆಲ್ಲ ತಿಂತೀವಿ, ತಿಂದು ಹಾಳಾಗ್ತೀವಿ. ದುಡ್ಡು ಬಂದು ಎಲ್ಲ ಕೊಟ್ಟು ರಕ್ಷಿಸೋದಾಗಲ್ಲ. ಆವಾಗ ದುಡ್ಡು ಬಂದು ಅದನ್ನು ನಾನು ಅಧರ್ಮಕ ಕಾರ್ಯಗಳಿಗೆ ಉಪಯೋಗಿಸಿದ್ರೆ ಇನ್ನೂ ಮಹಾಪಾಪಿ ಆಗ್ತೀನಿ, ಇನ್ನೂ ದೊಡ್ಡ ಕಷ್ಟಗಳು ಬರುತ್ತೆ ನನಗೆ. ಅದನ್ನು ಕೊಟ್ಟು ರಕ್ಷಿಸುವಂತ ಅಂತ ಯಾಕೆ ಹಾಕಿದ್ದಾರೆ ವರ್ಡು ಅಂದರೆ, ಕೊಟ್ಟು ಅದನ್ನು ಧರ್ಮದ ಕಾರ್ಯಗಳಿಗೆ ಉಪಯೋಗ ಆಗೋ ಹಾಗೆ, ಇನ್ನೂ ನಿನಗೆ ಭಕ್ತಿ ಜಾಸ್ತಿ ಆಗೋ ಹಾಗೆ, ಜ್ಞಾನ ಜಾಸ್ತಿ ಆಗೋ ಹಾಗೆ ಮಾಡ್ತಾನೆ. ಅಂಥ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ಅಂದರೆ ಇದರ ಹಿಂದೆ ಇರುವಂತಹ ಆ ಒಂದು ಅನುಭವ. ಯಾಕೆಂದರೆ ವೇದಾಂತ ಅಂದರೆ ಅದು ಯಾವುದೋ ಪುಸ್ತಕದಲ್ಲಿರುವಂತಹ ಒಂದು ಟೆಕ್ಸ್ಚುವಲ್ ನಾಲೆಡ್ಜ್ ಅಲ್ಲ, ಅದು ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜು. ಅದು ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜ್ ಆದಾಗ ಅದು ರಾಗದ ಮೂಲಕ ಬರುತ್ತೆ. ಈ ರಾಗ ನಾನು ಇದನ್ನು ಹೇಳಿದೆ, ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ಆ ಭಾವ ಇದೆಯಲ್ಲ, ಅದು ನಮ್ಮನ್ನು ಕರಗೋ ಹಂಗೆ ಮಾಡಿಬಿಡುತ್ತೆ. ಹೌದು. ಆ ಸಂಯೋಜನೆ ಇದೆಯಲ್ಲ ಸಂಗೀತದಲ್ಲಿ, ಅದನ್ನೇ ನಾನು ಹೇಳ್ತಾ ಇದ್ದೆ. ಸಂಗೀತ ತುಂಬ ಮುಖ್ಯ. ಅವರು ಅದನ್ನು ಬರೀ ಹೇಳಲಿಲ್ಲ, ಲಿರಿಕ್ಸ್ ಬರೀಲಿಲ್ಲ, ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಯಾಕಂದರೆ ಇವರು ದಾಸರುಗಳು ಅಂತಂದರೆ ಅವರಿಗೆಲ್ಲ ಫುಲ್ಲು ಟೀಮ್ ಇರುತ್ತೆ. ನುಡಿಸೋರು, ವಾದ್ಯ ನುಡಿಸೋರು ಇರ್ತಾರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅವ್ರು ಇರ್ತಾರೆ, ಕೊಳಲವ್ರು ಎಲ್ಲರೂ ಇರ್ತಾರೆ. ಇವರು ನುಡಿಸ್ತಿದ್ದಂಗೆ ಅವರು ನುಡಿಸ್ತಾ ಇರ್ತಾರೆ. ಅಂದರೆ ಅದೊಂದು ದೊಡ್ಡ ಒಂದು ಡ್ಯಾನ್ಸ್ ಡ್ರಾಮಾ ಅನ್ಬೋದು. ಎಲ್ಲರೂ ಇರ್ತಾರೆ ಜೊತೆಗೆ ಅಷ್ಟು ಭಕ್ತಿ. ಅವ್ರ ಜೊತೆಲೇ ಇದ್ದವರಾದರೆ ಇನ್ನೂ ಎಷ್ಟು ಎಂಜಾಯ್ ಮಾಡಿರ್ಬೋದು. ಹಾಗಾಗಿ ವೇದಾಂತಗಳನ್ನು ಅವರು ಹೇಗೆ ತರ್ತಾರೆ ಅನ್ನೋದಕ್ಕೆ, ಒಂದು ಕೃಷ್ಣನ ಮೇಲೆ ಅವರು ಉಡುಪಿಗೆ ಬಂದಾಗ, ಅಯೋಧ್ಯ ಎಲ್ಲ ಕಡೆ ಎಲ್ಲ ದೊಡ್ಡ ದೊಡ್ಡ ತೀರ್ಥಕ್ಷೇತ್ರಗಳಿಗೆ ಎಲ್ಲೆಲ್ಲಿ ಹೋದರೂ ಬಹಳಷ್ಟು ಹಾಡುಗಳು ಮಾಡಿದ್ದಾರೆ ರಾಮನ ಮೇಲೆ, ಕೃಷ್ಣನ ಮೇಲೆ. ರಾಮನ ಮೇಲೆ ನಾವು ಗೊತ್ತು, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ. ಅವ್ರಿಗೆ ಕಾಣ್ತಾ ಇದ್ದಾನೆ, ನಮಗೆ ಕಾಣಲ್ಲ. ನಮ್ಗೆ ಅಲ್ಲಿ ನೋಡಿದ್ರು ರಾಮ ಇಲ್ಲ, ಇಲ್ಲಿ ನೋಡಿದ್ರು ಇಲ್ಲ, ಬರೀ ಫೋಟೋದಲ್ಲಿ ರಾಮ ಅಷ್ಟೇ. ನಮಗೆ ಹೆಚ್ಚು ಅಂದರೆ ನಮಗೀಗ ಫೋನಲ್ಲಿ ರಾಮ ಅಷ್ಟೆ. ರಾಮ ಅವನಿಗೆ ನಿಜವಾಗಿ ಕಾಣಿಸ್ತಾ ಇದ್ದಾನೆ. ಅದು ಅವರ ಒಂದು, ಅವ್ರು ಬರೆದ್ರು ಅಂದರೆ ಬರೆದಿಲ್ಲ, ಅದನ್ನು ಹಾಡಿದ್ರು ಅಂದರೆ ಅದನ್ನು ಅನುಭವಿಸಿದ್ರು. ರಾಮನ ಎಲ್ಲೆಲ್ಲೋ ನೋಡಿದ್ರು. ರಾಮ ಮಂತ್ರವ ಜಪಿಸೋ ಹೇ ಮನುಜ, ಬರೀ ರಾಮ ಅಂತ ಹೇಳ್ರಪ್ಪ ಸಾಕು ಅಂತ. ಕಲಿಯುಗದಲ್ಲಿ ತುಂಬ ದೊಡ್ಡ ಸಾಧನೆ ಮಾಡೋದಕ್ಕಾಗಲ್ಲ ನಮಗೆ, ಯಾಕೆಂದರೆ ತುಂಬ ಅಟ್ರಾಕ್ಷನ್ಸ್ಗಳು ಜಾಸ್ತಿ. ಹಾಗಾಗಿ ಏನು ಮಾಡಬೇಕು, ಬರೀ ಶ್ರೀಹರಿ ಅಂತ ಹೇಳಿದ್ರೆ ಸಾಕು ಅಂತ. ಅದು ಅಟ್ರಾಕ್ಷನ್ಸಾ ಡಿಸ್ಟ್ರಾಕ್ಷನ್ಸಾ? ಡಿಸ್ಟ್ರಾಕ್ಷನ್ಸು ಅಟ್ರಾಕ್ಷನ್ಸು ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್. ಸೊ ಈ ಒಂದು ಕಲಿಯುಗದಲ್ಲಿ ಏನು ಮಾಡಬೇಕು ನಾವು, ಕಲಿಯುಗದಲ್ಲಿ
ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು. ಸುಲಭದ ಭಕುತಿಗೆ ಸುಲಭನೆಂದೆನಿಸುವ ಜಲರುಹನಾಭನ ನೆನೆ ಮನವೇ ಕಲಿಯುಗದಲ್ಲಿ. ಅದು ಸುಮ್ಮನೆ ಹೇಳೋದಕ್ಕೂ ಈ ಕಲಿಯುಗದಲ್ಲಿ ಏನು ಹರಿನಾಮ ನೆನೆಸು. ಯಾರು ಜಲರುಹ ನಾಭ, ಆ ಪದ್ಮನಾಭ, ಅವನು ಬರೀ ನಾಮ ಸಾಕು ನಿನಗೆ, ಅವನ ಹೆಸರು ಹೇಳಿದ್ರೆ ಸಾಕು, ಎಷ್ಟೋ ಕುಲಕೋಟಿಗಳು ಉದ್ಧರಿಸುವವು. ಸೊ ಬಹಳ ಸುಲಭ. ವೇದಾಂತ ಇಷ್ಟೇ ಹೇಳಿದವರು, ಏನು ನೀವೇನು ಬೆಳಗ್ಗೆ ಗಂಟುಗಟ್ಟಲೆ ಪೂಜೆ ಮಾಡಿ ಇದು ಏನೂ ಹೇಳಿಲ್ಲ ಅವರು. ಬಹಳ ಸುಲಭವಾದ ವಿಷಯಗಳು ಏನು ಮಾಡಬೇಕು ಅಂತ. ಶ್ರೀಹರಿ ಬಗ್ಗೆ, ಶ್ರೀನಿವಾಸನ ಬಗ್ಗೆ ಬಹಳಷ್ಟು ಪಾಪ್ಯುಲರ್ ಸಾಂಗ್ಸ್ ಇದೆ, ತುಂಬ ಭಕ್ತಿ ಭಾವೋದ್ರೇಕ ಬರೆಸುವಂಥದ್ದು. ಕೊನೆಗೆ ಶ್ರೀನಿವಾಸನ ಮೇಲೆ ಅಲ್ಲಿ ಹೇಳ್ತಾರೆ, ಅವರು ಆಲ್ರೆಡಿ ದಾಸರಾಗಿದ್ದಾರೆ. ದಾಸನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋ ಎನ್ನ. ಅಂದರೆ ನಾವು ಕೇಳಲಿ ಅಂತ ಅವರು ಆಲ್ರೆಡಿ ದಾಸರಾಗಿದ್ದಾರೆ. ಈಗ ನಾವು ಹೇಳಿದಾಗ ನಮ್ಮನ್ನು ದೇವರ ದಾಸರನ್ನಾಗಿ ಮಾಡ್ಕೋಬೇಕು. ಈಗ ಯಾರಾದರೂ ಒಬ್ಬರು ನಮಗೆ ಕೆಲಸ ಕೊಡಬೇಕಲ್ಲ, ಫಸ್ಟು ನಾವು ಹೆಂಗೆ ದಾಸರಾಗಕ್ಕೆ ಸಾಧ್ಯ? ಸರ್ವೆಂಟ್, ದಾಸ ಅಂದ್ರೂ ಸರ್ವೆಂಟ್ ಹೇಗಾಗಕ್ಕೆ ಸಾಧ್ಯ? ಫಸ್ಟ್ ಯಾರಾದರೂ ನಮ್ಮನ್ನು ಸರ್ವೆಂಟ್ ಮಾಡ್ಕೋಬೇಕು. ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟರೆ ತಾನೇ ನೀವು ಸರ್ವೆಂಟ್ ಆಗೋಕ್ಕೆ ಸಾಧ್ಯ. ಆಮೇಲೆ ಪಬ್ಲಿಕ್ ಸರ್ವೆಂಟ್ ಅಂತಾರೆ ಕೆಲವರೆಲ್ಲ. ಪಬ್ಲಿಕ್ ಸರ್ವೆಂಟ್ ಅಂದರೆ ಫಸ್ಟು ಪಬ್ಲಿಕ್ ಜಾಬ್ ಸಿಗಬೇಕಲ್ಲ. ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಯು ಆರ್ ಎ ಪಬ್ಲಿಕ್ ಸರ್ವೆಂಟ್. ಈ ಜಾಬ್ ಕೊಡೋರು ಯಾರು? ಭಗವಂತ. ಅದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳಿದರೆ, ದಾಸನ ಮಾಡಿಕೋ ಎನ್ನ. ನಾನು ಆಗ್ತೀನಿ ಅಲ್ಲ, ನನಗೆ ಆಗೋಕ್ಕಾಗಲ್ಲ. ಯಾಕಂದರೆ ನನಗೆ ಇಂಟರ್ವ್ಯೂ ನಾನು ಕೊಡ್ಬೋದು, ಪಾಸ್ ಮಾಡೋರು ಯಾರು ನನ್ನ ಇಂಟರ್ವ್ಯೂನಲ್ಲಿ? ನೀನು ನನ್ನನ್ನು ಚೂಸ್ ಮಾಡು, ದಾಸನನ್ನಾಗಿ ನೀನು ನನ್ನನ್ನು ಮಾಡ್ಕೋ. ಸರ್ವೆಂಟ್ ಆಗೋಕ್ಕೆ ನನಗೊಂದು ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡು. ಹೌದು, ನೀನು ನನ್ನ ಭಕ್ತ, ನಾನು ಈಗ ನೋವು ಮಾಡು, ನೀನು ಒಂದು ಸೇವೆ ಮಾಡು, ನನ್ನ ಪದಗಳು ಬರಿ, ನನ್ನ ಹಾಡು ಬರಿ, ನನ್ನ ಪಾಡ್ಕಾಸ್ಟ್ ಮಾಡು, ಏನೋ ಒಂದು ಮಾಡು ಅಂತ ದಾಸನನ್ನಾಗಿ ಅವ್ರು ನಮ್ಮನ್ನು ಮಾಡ್ಕೋಬೇಕು. ದಾಸನ ಮಾಡಿಕೋ ಎನ್ನ ಸಾಸಿರ ನಾಮದ ವೆಂಕಟರಮಣ. ಶ್ರೀನಿವಾಸ ದೇವರ ಮೇಲೆ ಬರೀತಾರೆ ಬಹಳಷ್ಟು ಅದ್ಭುತವಾದ ಹಾಡುಗಳು, ಸಣ್ಣ ಸಣ್ಣ ಹಾಡುಗಳು. ಯಾಕೆಂದರೆ ನಾವು ಇದನ್ನು ದಿನ ಹಾಡ್ತಾ ಇರ್ತೀವಿ, ಅದರ ಮಹತ್ವ ಗೊತ್ತಿರೋಲ್ಲ ನಮಗೆ. ದಾಸನ್ನ ಮಾಡಿಕೋ ಎನ್ನ ಅಂತ ಯಾಕೆ ಹೇಳಿದ್ರು ಇವರು? ನಾನೇ ದಾಸ ಅಂತ ಹೇಳ್ಕೊಬಿಡ್ಬೋದಲ್ಲ. ನೀ ನನ್ನನ್ನು ಮಾಡ್ಕೋ. ಅಂದರೆ ನಾವು ಹಾಗೆ ಕೇಳಬೇಕು ದೇವ್ರನ್ನ. ಅವನು ಮಾಡಿಕೊಂಡಾಗ ನಮ್ಮನ್ನು ಉದ್ಧಾರ ಮಾಡ್ತಾನೆ. ನಾನು ಸುಮ್ಮನೆ ದಾಸ ಅಂತ ದೊಡ್ಡ ದೊಡ್ಡಾಗಿ ನಾಮಗಳು ಹಾಕ್ಕೊಂಡು, ಏನು ಶಾಲ್ಗಳು ಹಾಕ್ಕೊಂಡು ನಾನು ಫೋಟೋ ತೆಗೆಸ್ಕೋಬೋದು ಅಷ್ಟೇ. ಆದರೆ ದಾಸ ಆಗೋಕ್ಕೆ ಸಾಧ್ಯ ಇಲ್ಲ. ಭಗವಂತ ಅವನು ಒಪ್ಕೋಬೇಕು, ನೀ ನನ್ನನ್ನು ದಾಸ ಆಗು ಅಂತ. ಆಗ ಒಳಗಿಂದ ಜ್ಞಾನ ಕೊಡ್ತಾನೆ. ಅವನು ಕೊಟ್ಟಾಗ ನಾವು ದಾಸ ಆಗ್ತೀವಿ ಅಂತ ಹೇಳಿ ನಮ್ಮನ್ನು ದಾಸರಾಗೋದು ಹೇಗೆ ಅಂತ ಅವರು ದಾರಿ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ. ಇನ್ನು ಬಹಳಷ್ಟು ಪಾಂಡುರಂಗನ ಮೇಲೆ ಪಂಡ್ರಾಪುರದಲ್ಲಿ ಮಾಡಿರುವಂತಹ ಹಾಡುಗಳು. ಪಂಡರಾಪುರವೆಂಬೋ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಅಂದರೆ ಅದ್ಭುತವಾದ ಒಂದೊಂದು ಜಾಗದಲ್ಲಿ ಹೋದಾಗ, ಒಂದೊಂದು ತೀರ್ಥಕ್ಷೇತ್ರದಲ್ಲಿ ಮತ್ತು ಮಹಾಲಕ್ಷ್ಮಿ ಮೇಲೆ ಒಂದು ಒಳ್ಳೆ ಕಾಂಪೋಸಿಷನ್ ಇದು. ಬಹಳ ಜನ ಇದನ್ನು ಕೇಳಿರ್ತಾರೋ ಇಲ್ವೋ. ಮರುಳು ಮಾಡಿಕೊಂಡೆ ಎಲ್ಲೆ ಮಾಯಾ. ಹೇಗೆ ಅವ್ರಿಗೆ ಆ ಸಲುಗೆ ನೋಡಿ, ಆ ದೇವ್ರ ಮೇಲೆ, ಆ ಲಕ್ಷ್ಮೀ ದೇವಿ ಮೇಲೆ, ಆ ತಾಯಿ ಮೇಲೆ ಸಲುಗೆ. ಮಗ ಯಾವಾಗಲೂ ತಾಯಿ ಜೊತೆನೇ ಸಲುಗೆ ಜಾಸ್ತಿ. ಎಷ್ಟು ಅದ್ಭುತವಾಗಿ ಅಲ್ಲಿ ಬರೀತಾರೆ. ಏನು ಮರುಳು ಮಾಡ್ಕೊಂಬಿಟ್ಟಿದ್ಯಾ ನಿನ್ನ ಗಂಡನ್ನ ನೀನು ಅಂತ, ಬಿಟ್ಟೇ ಇರಲ್ಲ ನೀನು, ಯಾವಾಗಲೂ ನಿನ್ನ ಹಿಂದೆನೇ ಬರ್ತಾನೆ ಅಂತ. ಮರುಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ, ಹಗಲು ಇರುಳು ಏಕವಾಗಿ ಹರಿಯು ನಿನ್ನ ಬಿಡದಿಪ್ಪಂತೆ, ಮರುಳು ಮಾಡಿಕೊಂಡೆ ಎಲ್ಲೆ ಮಾಯಾದೇವಿಯೇ. ಮಾಯಾ ಅಂತಂದರೆ ವಾಸುದೇವನ ಹೆಂಡತಿ ಹೆಸರು ಮಾಯಾ ವಾಸುದೇವ ಅಂತ. ಸೊ ಅವಳು ನಮ್ಮನ್ನು ಮೋಕ್ಷಪ್ರದ ರೂಪ ವಾಸುದೇವ ಅಂತ ಹೇಳ್ತಾರೆ. ಅವನನ್ನು ನೀನು ಮರುಳು ಮಾಡ್ಕೊಂಬಿಟ್ಟಿದ್ಯಾ, ನನಗೆ ಅವನು ಮೋಕ್ಷ ಕೊಡಲ್ಲ ಅಂತ. ನಮಗೆ ಮೋಕ್ಷ ಆಗಬೇಕು ಅಂದರೆ ಈ ಮಾಯಾದೇವಿ ಇದ್ದಾಳಲ್ಲ, ಅವಳನ್ನು ಕೇಳಬೇಕು. ಸ್ವಲ್ಪ ನಮಗೆ ಈ ಮಾಯೆಯನ್ನು ಸರಿಸು ನೀನು, ವಾಸುದೇವ ಕಾಣೋ ಹಾಗೆ ಮಾಡು ಅಂತ. ಒಳಗಡೆ ಅವನು ಅಂತರ್ಯಾಮಿಯಾಗಿ ಕಾಣಬೇಕು ಅನ್ನೋದಿದೆಯಲ್ಲ, ಅದು ಆ ಹಾಡಿನಲ್ಲಿ ತುಂಬ ಚೆನ್ನಾಗಿ ತರ್ತಾರೆ. ಒಂಥರ ತುಂಬ ತಮಾಷೆಯಾಗಿದೆ ಹಾಡು, ಬಟ್ ಅಷ್ಟೇ ಅರ್ಥಗರ್ಭಿತವಾಗಿದೆ. ಎದುರಿನಲ್ಲಿ ದುರ್ಗಾದೇವಿನೂ ನೀನೇ ಆಗಿಬಿಟ್ಟಿದ್ಯಾ, ಶ್ರೀದೇವಿನೂ ನೀನೇ, ಭೂದೇವಿನೂ ನೀನು, ಬಿಡ್ತಾನೆ ಇಲ್ವಲ್ಲ ಚಾನ್ಸ್ ಯಾರಿಗೂ ಅಂತ. ಎಲ್ಲ ಆಭರಣನೂ ನೀನೇ, ಹಾಸಿಗೆನೂ ನೀನೇ, ಪ್ರತಿಯೊಂದು ನೀನೇ ಆಗಿ ಸೇವೆ ಮಾಡ್ತಾ ಇದೆಯಲ್ಲ ಅಂತ ಆ ಲಕ್ಷ್ಮಿಯ ಆ ವೈಭವನ ಕೊಂಡಾಡ್ತಾರೆ. ಅಂದರೆ ಬೇರೆ ಯಾರಿಗೂ ನಾರಾಯಣನ ಸೇವೆ ಮಾಡೋದಕ್ಕೆ ಅರ್ಹತೆಯೇ ಇಲ್ಲ, ಲಕ್ಷ್ಮಿಗೆ ಮಾತ್ರ ಅನ್ನುವಂತಹ ಒಂದು ಆ ತಾರತಮ್ಯ. ಮತ್ತು ಎಷ್ಟು ಶ್ರೇಷ್ಠಳು ಲಕ್ಷ್ಮಿ. ನಾರಾಯಣ ಸರ್ವೋತ್ತಮ ಆದರೆ ಬಿಟ್ಟರೆ ನೆಕ್ಸ್ಟು ನಾರಾಯಣನ ಎಲ್ಲ ಕಡೆ, ಎಲ್ಲ ಜಾಗದಲ್ಲಿ, ಎಲ್ಲ ಕಾಲದಲ್ಲಿ, ಎಲ್ಲ ಸ್ಥಾನದಲ್ಲಿ ಈಕ್ವಲ್ ಅವಳು, ಗುಣವನ್ನು ಬಿಟ್ಟು.
ಹಾಗಾಗಿ ಪ್ರತಿ ಕಡೆ ಎಲ್ಲಿ ಲಕ್ಷ್ಮಿ ಇರ್ತಾಳೆ ಅಲ್ಲಿ ನಾರಾಯಣ, ಎಲ್ಲಿ ನಾರಾಯಣ ಇರ್ತಾನೆ ಅಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತೇಳಿ ಆ ಲಕ್ಷ್ಮಿಯ ಲಕ್ಷ್ಮಿ ಬಗ್ಗೆ ಬಹಳಷ್ಟು ಹಾಡುಗಳು ಮಾಡಿದ್ದಾರೆ. ಹಾಗೆ ತುಳಸಿ ಮೇಲೆ, ಹನುಮಂತನ ಮೇಲೆ, ಹನುಮ ನಮ್ಮ ತಾಯಿ ತಂದೆ, ಹನುಮ ನಮ್ಮ ಬಂಧು ಬಳಗ ಅಂದರೆ ಬಹಳ ಸಿಂಪಲ್ಲಾಗಿ ನಮಗೆ ಅದೊಂದು ಫೋಕ್ ಸಾಂಗ್ ಅಂತ ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಿ ಹನುಮಂತನ ಮೇಲೆ ಬಹಳಷ್ಟು ಅಂಜಿ ಕಿನ್ಯಾತ ಕೈಯ ಸಜ್ಜನರಿಗೆ ಭಯಭೂ ಇನ್ಯಾತ ಕೈಯ. ಯಾಕೆ ಹೆದರ್ಕೋತೀರಾ? ಹನುಮಂತ ಇದ್ದಾನೆ, ಗದೆ ಇದೆ ಅವನ ಹತ್ರ, ಯಾವಾಗಲೂ ಕಾಪಾಡ್ತಿದ್ದಾನೆ, ಒಳಗೆ ಇದ್ದಾನೆ, ಹೊರಗಡೆ ಹನುಮಂತ ದೇವಸ್ಥಾನದಲ್ಲಿಲ್ಲ, ನಮ್ಮೊಳಗೆ ಪ್ರಾಣದೇವರಾಗಿ ಪ್ರತಿಯೊಂದು ಶ್ವಾಸ ಉಚ್ಛ್ವಾಸ ನಾವು ಉಸಿರು ಬಿಡುವಾಗ ಎಳ್ಕೊಳ್ಳುವಾಗ ಅವನು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಹೊರಗಡೆ ಭಯ ಆಗಿ ನಾವು ಅಟ್ಯಾಕ್ ಮಾಡೋದು ಬೇರೆ, ಒಳಗಡೆ ಪ್ರತಿ ಕ್ಷಣ ನಮಗೆ ಎಲ್ಲ ಬ್ಯಾಕ್ಟೀರಿಯಾಸ್ಗಳು ಒಳಗಡೆ ಹೋಗ್ತಾ ಇದೆ, ಎಲ್ಲ ವೈರಸ್ಗಳು ಇಲ್ಲ ಅಂತೆಲ್ಲ ಹೋಗ್ತಾ ಇದೆ. ಆದರೆ ನಮ್ಗೆ ಯಾವ ಕೋವಿಡ್ ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ. ಯಾಕೆ ಅಂದರೆ ಅವನು ಹನುಮಂತ ಒಳಗಡೆ ಕಾಪಾಡ್ತಾ ಇದ್ದಾನೆ. ಸಂಜೀವರಾಯ ಅಂದರೆ ಜೀವನನ ಜೀವಂತಿಕೆಯನ್ನು ಕೊಡ್ತಾ ಇರೋನೇ ಸಂಜೀವರಾಯನ್. ಅದು ಪದಗಳು ನೋಡಿ ಹೇಗೆ ಉಪಯೋಗಿಸಿದ್ದಾರೆ ಅವರು. ಅಂದರೆ ಒಂದೊಂದು ನೀವು ಅದನ್ನು ಅನಲೈಸ್ ಮಾಡ್ತಾ 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 ಎಷ್ಟು ಅರ್ಥಗರ್ಭಿತವಾಗಿದೆ ಅಂತ ಅನಿಸುತ್ತೆ. ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ, ಅವರು ಸ್ಮರಣೆ ಮಾಡಿದ ಮೇಲೆ ಅದು ಹೇಳ್ತೀವಿ, ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ. ಎಲ್ಲ ಯಾವುದರಿಂದ ಸಿಗುತ್ತೆ? ಇದೆಲ್ಲ ನಿರ್ಭಯತ್ವ ಅರೋಗತ ಯಾವುದರಿಂದ ಸಿಗುತ್ತೆ ಅಂತಂದರೆ ಬರೀ ಹನುಮತ್ ಸ್ಮರಣಾತ್ ಭವೆ, ಹನುಮಂತನ ಬರೀ ಸ್ಮರಣೆಯಿಂದ ಎಲ್ಲ ನಮಗೆ ಭಯ ಹೋಗುತ್ತೆ ಅಂತ. ಅದನ್ನು ಅವರು ಅಂಜಿಕೆ ಇನ್ಯಾತಕಯ್ಯ, ಸಜ್ಜನರಿಗೆ ಭಯವೂ ಇನ್ಯಾತಕಯ್ಯ ಅಂತ. ಅಂದರೆ ಹನುಮಂತನ ಬಗ್ಗೆ ಅದ್ಭುತವಾದ ಅವನ ಮಹಿಮೆ ಹೇಳುವಂಥ. ಜೊತೆಗೆ ಮಧ್ವಾಚಾರ್ಯರ ಮೇಲೆ ಬಹಳಷ್ಟು ಹಾಡುಗಳನ್ನ ಮಾಡಿದ್ದಾರೆ. ಈಶ್ವರನ ಮೇಲೆ ಕಂಡೇ ಕರುಣನಿಧಿಯ ಗಂಗೆಯ ಮಂಡೆಯೋಳಿಟ್ಟ ಶಿವನ ಹರನ ಕಂಡೇ ಕರುಣನಿಧಿ. ಎಷ್ಟು ಮಹಾಪರಮ ವೈಷ್ಣವ ಅಂತ ಅವನನ್ನು ಕೊಂಡಾಡ್ತಾರೆ. ಮನಸ್ಸಿಗೆ ದೇವತೆ ಈಶ್ವರ. ನಾವು ಏನೇ ಸಾಧನೆ ಮಾಡಬೇಕಾದ್ರೂ ಮನಸ್ಸು. ಸೊ ಹಾಗಾಗಿ ಈಶ್ವರನ ಮಹತ್ವ ಏನು ಅಂತ ಅದ್ಭುತವಾಗಿ ವಿವರಿಸ್ತಾರೆ ಪುರಂದರದಾಸರು. ಅಂದರೆ ಪ್ರತಿಯೊಬ್ಬರದ್ದು ಸರಸ್ವತಿ ಮೇಲೆ, ಆಮೇಲೆ ಭಾರತೀ ದೇವಿ ಮೇಲೆ, ಗಂಗೆಯ ಮೇಲೆ, ಮತ್ತು ಗಣಪತಿ ಲಂಬೋದರ. ನಾನು ಹೇಳಿದೆ ಅದು ಸಂಗೀತನೂ ಆಯಿತು, ಸಾಹಿತ್ಯನೂ ಆಯಿತು, ಭಕ್ತಿಗೀತೆನೂ ಆಯಿತು. ಪ್ರತಿಯೊಂದು ಶರಣು ಸಿದ್ಧಿ ವಿನಾಯಕ, ಇವೆಲ್ಲ ತುಂಬ ಪಾಪ್ಯುಲರ್ ಸಾಂಗ್ಸ್ಗಳು. ನಾವು ಪ್ರತಿದಿನ ಎಲ್ಲೋ ಒಂದು ಕಡೆ ಕೇಳ್ತಾನೆ ಇರ್ತೀವಿ. ಈ ಎಲ್ಲ ಇದರ ಜೊತೆಗೆ ಆರತಿ, ಈಗ ನಾವು ಯಾವುದೋ ಒಂದು ಮಕ್ಕಳನ್ನು ಕೂಡಿಸಿ ಈಗ ದೇವ್ರ ಮುಂದೆ ಒಂದು ಆರತಿ ಮಾಡ್ತೀವಿ, ಆ ಆರತಿ ಹಾಡನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಇದು ತುಂಬ ಪಾಪ್ಯುಲರ್ ಈ ಆರತಿ ಹಾಡುಗಳು. ನಮ್ಮಮ್ಮ ಹೇಳ್ತಾ ಇದ್ರು, ಹಾಗಾಗಿ ಅವ್ರು ಹೇಳ್ದಿದ್ರೆ ನಾವೇ ಹೇಳ್ಬಿಡ್ತಿದ್ವಿ. ಎಷ್ಟೋ ಸರಿ ಕೆಲವು ಕಡೆ ಎಲ್ಲ ಹೆಂಗಸರಿಗೆ ಆರತಿ ಹಾಡೇ ಬರಲ್ಲ. ಇವಾಗ ಆರತಿ ಮಾಡುವಾಗ ಸುಮ್ಮನೆ ಹಿಂಗೆ ಕೈ ಅಲ್ಲಾಡಿಸ್ತಾರೆ ಹೊರತು ಹಾಡು ಬರಲ್ಲ. ಪಂಕಜಮುಖಿಯರೆಲ್ಲರೂ ಬಂದು ಲಕ್ಷ್ಮೀ ವೆಂಕಟರಮಣಗೆ ಆರತಿಯೇತಿರೆ. ಪೂರ್ತಿ ದಶಾವತಾರ ಹೇಳ್ಬಿಟ್ಟಿದ್ದಾರೆ ಅದರಲ್ಲಿ. ಮತ್ಸ್ಯವತಾರಗೆ ಮಂದರೋದ್ಧಾರಗೆ ಅಚ್ಚರಿಯಿಂದ ಭೂಮಿ ತಂದವಗೆ. ಅಂದರೆ ಎಲ್ಲ ಮತ್ಸ್ಯ, ಕೂರ್ಮ, ವರಾಹ, ವಾಮನ, ನರಸಿಂಹ ಎಲ್ಲದ್ರದ್ದು ಹಾಡಲ್ಲಿ ಬಂದ್ಬಿಡುತ್ತೆ. ಯಾರಿಗೆ? ಪಂಕಜಮುಖಿ. ಎಷ್ಟು ಚೆನ್ನಾಗಿಡಿದ್ರೆ ಎಲ್ಲ ತಾವರೆ ಮುಖ ಇರುವಂತಹ ಸೌಂದರ್ಯವತಿಯರಾದ ಎಲ್ಲ ಮುತ್ತೈದರೆಲ್ಲ ಬನ್ನಿ ಆರತಿ ಎತ್ತಿ ಲಕ್ಷ್ಮೀನಾರಾಯಣನಿಗೆ ಅಂತ. ಎಷ್ಟು ಅದ್ಭುತವಾದ ಹಾಡುಗಳು ದಿನನಿತ್ಯದಲ್ಲೂ ಉಪಯೋಗ ಆಗುವಂಥದ್ದು. ಸೊ ಹೀಗಾಗಿ ಇದು ತತ್ವನೂ ಆಯಿತು, ಜೊತೆಗೆ ಒಂದು ಸಂಪ್ರದಾಯನೂ ಆಯಿತು. ಒಂದು ಆರತಿ ಸುಮ್ಮನೆ ಹೇಳಬಾರ್ದು, ಅಲ್ಲಿ ಒಂದು ಆ ಒಳಗಡೆ ಆ ಯಾರಿಗೆ ನೀವು ಆರತಿ ಮಾಡ್ತಿದ್ದೀರಾ, ದೇವ್ರಿಗೆ ಮಾಡಿದ್ರು ಅವ್ರು ಹೇಳ್ತಾರೆ. ಈಗ ಯಾವುದೋ ಮಗ ಸೊಸೆ ಬಂದರು ಮನೆಗೆ ಅಂತಂತಂದರೆ, ಮದುವೆ ಆಗಿ ಬಂದರು ಅಂದರೆ ಅವ್ರಿಗೆ ಆರತಿ ಮಾಡುವಾಗಲೂ ಲಕ್ಷ್ಮೀ ವೆಂಕಟ್ ಅದನ್ನೇ ಹೇಳ್ತಾರೆ. ಯಾಕೆಂದರೆ ಅವ್ರ ಒಳಗಡೆ ಲಕ್ಷ್ಮೀನಾರಾಯಣ ಇದ್ದಾರೆ ಅಂತ. ಮಗ ಸೊಸೆ ಅಂತ ಆರತಿ ಮಾಡಲ್ಲ. ಒಬ್ಬ ಯಾರೋ ಅತಿಥಿಗಳು ಗಂಡ ಹೆಂಡತಿ ವಯಸ್ಸಾದವ್ರ ಮನೆಗೆ ಬಂದರೆ ಅವ್ರು ನಿಂತು ಆರತಿ ಮಾಡಿ ಮನೆ ಕಳ್ಕೊಂಡು ಹೋಗ್ತಾರೆ. ಪೂಜ್ಯರು ಯಾರಾದರೂ ಬಂದರೆ, ಯಾಕೆಂದರೆ ಅವರೊಳಗಡೆ ಭಗವಂತನ ಸನ್ನಿಧಾನ ಇದೆ ಅನ್ನೋದು. ಹಾಗಾಗಿ ಇದು ಎಲ್ಲದಕ್ಕೂ ಒಂದು ಸಂಪ್ರದಾಯ ಹಾಕ್ಕೊಟ್ರು. ಮತ್ತು ಅದ್ಭುತವಾದ ಸಾಹಿತ್ಯ, ಅದರ ಜೊತೆಗೆ ಭಗವಂತನ ಭಕ್ತಿ, ಈ ಎಲ್ಲವನ್ನು ಸೇರಿಸಿ ಇದರ ಜೊತೆಗೆ ಉಗಾಭೋಗಗಳು ಅಂತ. ಅಂದರೆ ಶಾರ್ಟ್ಸ್, ನಾನು ಹೇಳಿದೆ ಶಾರ್ಟ್ಸು ರೀಲ್ಸು ಅಂತ. ಅದರದ್ದು ಒಂದು ಸಣ್ಣ ಬಲಿಯ ಮನೆಗೆ ವಾಮನ ಬಂದಂತೆ, ಭಗೀರಥಗೆ ಶ್ರೀಗಂಗೆ ಬಂದಂತೆ, ವಿಭೀಷಣಗೆ ಶ್ರೀರಾಮ ಬಂದಂತೆ, ವಿದುರನ ಮನೆಗೆ ಶ್ರೀಕೃಷ್ಣ ಬಂದಂತೆ, ನಿನ್ನ ನಾಮವು ಬಂದು ಎನ್ನ ನಾಲಿಗೆಯಲಿ ನಿಂದು ಸಲಹಲಿ ಶ್ರೀ ಪುರಂದರ ವಿಠಲ. ಓನ್ಲಿ 4 ಲೈನು.
ಈ ಒಂದು 4 ಎಕ್ಸಾಂಪಲ್ ತಗೊಂಡು ಹೇಗೆ ವಾಮನ ಬಲಿಗೆ ಮನೆಗೆ ಬಂದ, ಭಗೀರಥಗೆ ಹೇಗೆ ಶ್ರೀ ಗಂಗೆ ಬಂದಳು, ವಿಭೀಷಣನ ಮನೆಗೆ ಹೇಗೆ ಶ್ರೀರಾಮ ಬಂದ ಅವನನ್ನು ಉದ್ಧಾರ ಮಾಡ್ದ, ವಿದುರ ಮನೆಗೆ ಹೇಗೆ ಶ್ರೀಕೃಷ್ಣ ಬಂದ, ಹಾಗೆ ನೀನೇನು ಬರಬೇಡ ನಮ್ಮ ಮನೆಗೆ, ನಿನ್ನ ಬರೀ ನಾಮಸ್ಮರಣೆ ನನ್ನ ನಾಲಿಗೆಗೆ ಬಂದರೆ ಸಾಕು. ಇಷ್ಟೇ, ಇದೊಂಥರ ಶಾರ್ಟ್ಸು. ಹೌದು. ಇದನ್ನು ಉಗಾಭೋಗಗಳು ಅಂತ ವಿದ್ಯಾಭೂಷಣರು ತುಂಬ ಒಳ್ಳೆಯ ಒಂದು ರಾಗ ಸಂಯೋಜನೆ ಮಾಡಿ ಇದನ್ನು ತುಂಬ ಪಾಪ್ಯುಲರೈಸ್ ಮಾಡಿದ್ರು. ಈಗ ತುಂಬ ಜನ ಇದನ್ನು ಹಾಡ್ತಾರೆ. ಯಾವುದೇ ಒಂದು ದಾಸರ ಪದ ಹಾಡೋದಕ್ಕಿಂತ ಮುಂಚೆ, ಒಂದು ಸಂಗೀತ ಕೀರ್ತನೆ ಹಾಡೋದಕ್ಕೆ ಮುಂಚೆ ಈ ಸಣ್ಣದನ್ನು ಹೇಳಿ ಮಧ್ಯದಲ್ಲಿ ಒಂದು ಗ್ಯಾಪ್ ತಗೊಂಡು ಆಮೇಲೆ ಆ ಭಕ್ತಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಶಾರ್ಟಲ್ಲಿ ನೀವು ಹೇಳಿದ್ರೆ ಅದು ಹೇಳಿದ ನಂತರ ಕೀರ್ತನೆ ಶುರು ಮಾಡ್ತಾರೆ. ಸೊ ಇದು ಉಗಾಭೋಗಗಳು ಅಂತ. ಸುಳಾದಿಗಳಿದೆ, ಬಹಳಷ್ಟು ಸುಳಾದಿಗಳನ್ನು ಮಾಡಿದ್ದಾರೆ. ಅದಕ್ಕೆ ಹಾಡುವಂತಹ ಒಂದು ಕ್ರಮ ಇದೆ. ಅದು ಆ ತಾಳಗಳು, ಆ ಜತಿಗಳು, ಅದೆಲ್ಲ ಒಂದು ಅದರದ್ದೊಂದು ಸಿಸ್ಟಮ್ ಮಾಡಿ ಆ ಸುಳಾದಿಗಳನ್ನು ಹೀಗೆ ಹಾಡಬೇಕು, ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ಹಾಡಬೇಕು ಅಂಥೇಳಿ ಅದನ್ನೆಲ್ಲನೂ ಮಾಡಿಕೊಟ್ಟಿರುವಂಥವರು ಪುರಂದರದಾಸರು. ನಮ್ಮ ಭಕ್ತಿನ ವರ್ಧನೆ ಮಾಡೋದಕ್ಕೆ, ಹೆಚ್ಚು ಮಾಡೋದಕ್ಕೋಸ್ಕರ ಏನೇನು ಬೇಕು ಸಂಗೀತ ರೂಪದಲ್ಲಿ ಭಗವಂತನ ಆ ಭಕ್ತಿ ಒಳಗಿಂದ ನಮ್ಗೆ ಆ ಒಂದು ಅನುಭವ ಬರೋ ಹಾಗೆ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ದೇವತೆಗಳ ಮೇಲೆ ಸಮಷ್ಟಿಯಾಗಿ ಮತ್ತು ತತ್ವಗಳ ಮೇಲೆ ಮತ್ತು ಬಹಳಷ್ಟು ಅವರು ಕಠೋರವಾಗಿ ನಿಂದನೆ ಮಾಡ್ತಾರೆ. ನಿಮ್ಮ ಯಾರು ಈ ತುಂಬ ಮಡಿ ಅಂತ ಸಾಮಾಜಿಕವಾಗಿ ಕೂಡ ಯಾರು ತುಂಬ ಮಡಿ ಅಂತ ದೂರ ಇಡೋದು, ಏನಿದು ಮಡಿ ಮಾಡಿದ್ರೆ ಏನು ಪ್ರಯೋಜನ, ಮಡಿ ಎಂದು ಅಡಿಗಡಿಗೆ ಹಾರುವೆ ಮಡಿ ಮಾಡುವ ಬಗೆ ಬೇರುಂಟು. ಸುಮ್ಮನೆ ಸ್ನಾನ ಮಾಡಿಬಿಟ್ಟು ಒದ್ದೆ ಬಟ್ಟೆ ಹಾಕ್ಕೊಂಡ್ಬಿಟ್ರೆ ಮಡಿ ಆಗಲ್ಲ. ಒಳಗಡೆ ಭಗವಂತನನ್ನು ನೋಡದೇ ಇದ್ದರೆ, ಒಳಗಡೆ ನಿನಗೆ ಅನುಸಂಧಾನ ಇಲ್ಲದೇ ಇದ್ದರೆ ಅದು ಯಾವುದು ಮಡಿನೇ ಅಲ್ಲ ಅಂತ. ಅಂದರೆ ಅವರು ಆಚರಣೆಗಿಂತ ಹೆಚ್ಚು ಒಳಗಡೆ ಇರುವಂತಹ ಆಚರಣೆ ಬೇಕು, ಆದರೆ ಆಚರಣೆ ಬರೀ ಆಚರಣೆನೇ ಮಡಿಯಲ್ಲ ಅಂತ ಅದು ಬಹಳ ಕಠೋರವಾಗಿ ನಿಂದನೆ ಮಾಡ್ತಾರೆ. ಅದು ಬಹಳಷ್ಟು ಪದ್ಯಗಳನ್ನು ಸಮಾಜನ ತಿದ್ದೋದಕ್ಕೆ, ಯಾಕೆ ಒಂದು ದೊಡ್ಡ ಗೀರು ಅಂದಾಗ ಅಂಗಾರಕ್ಷತೆ ಎಲ್ಲ ಹಾಕ್ಕೊಂಡ್ಬಿಟ್ಟು ನೀವು ಎಲ್ಲರನ್ನೂ ದೂರ ಇಟ್ಟರೆ ನೀವು ಹೇಗೆ ಮಡಿ ಮಾಡ್ದಂಗಾಗುತ್ತೆ, ಭಗವಂತನೇ ದೂರ ಇಟ್ಬಿಟ್ರಿ ನೀವು ಅಂತ. ಎಲ್ಲರಲ್ಲಿ ಭಗವಂತನ ನೋಡಬೇಕು ನಾವು, ಅವರಲ್ಲಿ ಕರುಣೆ, ಅವರಲ್ಲಿ ಪ್ರೀತಿ ಇರಬೇಕು. ನಾನೇ ಶ್ರೇಷ್ಠ, ನನ್ನನ್ನು ಮುಟ್ಟಬೇಡಿ ನೀವು, ನಾನು ಮಾತ್ರ ಮಡಿ, ನಾನು ಯೋಗ್ಯ, ನೀವೆಲ್ಲ ಅಯೋಗ್ಯರು, ಈ ಥರ ಇದ್ದವ್ರು ಯಾರೂ ಮಡಿಯಲ್ಲ ಅಂಥೇಳಿ ಬಹಳಷ್ಟು ಅವರು ಈ ಸಮಾಜನ ತಿದ್ದೋದಕ್ಕೆ ಮಾಡಿರುವಂಥದ್ದು. ಈ ಅಲ್ಲಿದ್ದಂತಹ ಆಚರಣೆಗಳು, ಅದರಲ್ಲಿದ್ದಂತಹ ತಪ್ಪು ಭಾವನೆಗಳು, ಅದನ್ನೆಲ್ಲ ತಿದ್ದೋವಂತಹ ಕೆಲಸ ಪುರಂದರದಾಸರು ಅನೇಕ ಅವರ ಆ ಸಾಹಿತ್ಯದಲ್ಲಿ ಅದನ್ನು ತಂದಿದ್ದಾರೆ ಅಂತ ಹೇಳ್ಬೋದು. ಬಹಳ ಅಪರೂಪದ ವಿಷಯಗಳನ್ನು ತಿಳಿಸ್ಕೊಟ್ರಿ. ಒಂದು ಮಾತು ನನಗೆ ನೆನಪು ಬಂತು. ಈ ಕೆಲವು ಕಡೆ ನೋಡಿದ್ದೀನಿ ತಂದೆ ತಾಯಿಂದರು ದೇವ್ರನಾಮ ಹಾಡೇನೆ ಮಕ್ಕಳಿಗೆ ಅನಾರೋಗ್ಯ ಬಂದಾಗ ದೇವ್ರನಾಮಗಳಿಂದಾನೇ ಬಹಳಷ್ಟು ಆ ಮಗುವಿಗೆ ಜ್ವರ ಬಂದಾಗಲಿ ಅಥವಾ ಒಂದು ಕೆಮ್ಮಾಗಲಿ, ಒಂದು ಅನಾರೋಗ್ಯ ಬಂದಾಗ ಒಂದು ದೇವ್ರನಾಮದಿಂದನೇ ಆ ಮಗುಗೆ ಗುಣ ಆಗಿರೋದನ್ನು ನಾನು ಸ್ವತಃ ಕಂಡಿದ್ದೇನೆ. ಸೊ ಇದು ಮಿರಕಲ್ ಅನ್ಬೋದೋ ಅಥವಾ ಪುರಂದರದಾಸರ ಒಂದು ನಾನು ಹೇಳಿದ ಹಾಗೆ ಈ ಅಪರೋಕ್ಷ ಜ್ಞಾನಿಗಳ ಒಂದು ಹಾಡುಗಳನ್ನು ನೀವು ಹೇಳ್ತಾ ಹೋದರೆ, ಅಂದರೆ ಅದರ ಅರ್ಥ ತಿಳ್ಕೊಂಡು, ಕೆಲವು ಸರಿ ನಾವೇನು ಮಾಡ್ತೀವಿ ರಿಪಿಟೇಷನ್ನಿಂದ ಚೆನ್ನಾಗಿದೆ ಅಂದ್ಕೊಳ್ತೀವಿ, ಹೆಚ್ಚು ಆ ಅರ್ಥದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗಲ್ಲ. ಆದರೆ ತಿಳ್ಕೊಂಡು ಹಾಡಿದಾಗ ಖಂಡಿತವಾಗಿ ಗುಣ ಆಗುತ್ತೆ. ಯಾಕಂದರೆ ಬಹಳಷ್ಟು ಜನ ತಾಯಂದರು ಮಕ್ಕಳನ್ನು ಮಲಗಿಸುವಾಗ ಅವರು ಮೆಡಿಸಿನ್ಸ್ ಏನು ಕೊಡ್ತಿರೋ ಕೊಡಿ, ಮೇನೇನು ಕೊಡದೆ ಇದನ್ನು ಬರೀ ಹಾಡಬೇಡಿ ಅಂತಲ್ಲ. ಆದರೆ ಅದನ್ನು ತುಂಬ ರಚ್ಚ ಹಿಡಿದ್ಬಿಟ್ಟಿರುತ್ತೆ ಮಕ್ಕಳು. ಸುಮ್ಮನೆ ತಲೆ ನೇವರಿಸಿದ್ರೆ ಸಾಕು. ಹಾಡಿಗೆ ನಾನು ಹೇಳ್ದಂಗೆ ಮಕ್ಕಳು ಹಾಡ್ತಿದ್ದಂಗೆ ನಿಲ್ಲಿಸ್ಬಿಡ್ತವೆ ಅಳೋದನ್ನು. ಹೌದು. ಯಾಕೆಂದರೆ ಅದಕ್ಕೆ ಎಲ್ಲೋ ಒಂದು ಕಡೆ ಏನೋ ಒಂದು ತುಂಬ ಚೆನ್ನಾಗಿ, ಅಂದರೆ ಚೆನ್ನಾಗಿ ಹಾಡಬೇಕು, ಕರ್ಕಶವಾಗಿ ಹಾಡಿದ್ರೆ ಆಗಲ್ಲ. ತುಂಬ ಸುಮಧುರವಾಗಿ ಹಾಡಿದ್ರೆ ಆ ಒಂದು ನಾದಕ್ಕೆ, ಆ ವೈಬ್ರೇಷನ್ಸ್ಗೆ ಒಂದು ಅದ್ಭುತವಾದ ಪವರ್ ಯಾಕೆ ಬರುತ್ತೆ ಅಂದರೆ ಅದರ ಹಿಂದೆ ಅದರ ರಚನೆಕಾರರು, ಇಂತಹ ದಾಸಶ್ರೇಷ್ಠರು ಮಾಡಿರುವಂತಹ ಪದಗಳು ಮತ್ತು ಅದರಲ್ಲಿರುವಂತಹ ಭಕ್ತಿ ಭಾವ. ಆ ಹಾಡು ಯಾಕೆ ಆ ಮಗುಗೆ ಅದು ಒಂದೊಂದು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಅದರಲ್ಲಿರುವಂತಹ ಭಗವತ್ ಶಕ್ತಿ. ಅಂದರೆ ಎಲ್ಲವನ್ನು ಭವರೋಗ ವೈದ್ಯ ಅಂತೀವಿ ಭಗವಂತನಿಗೆ. ಎಲ್ಲ ಕಷ್ಟಗಳನ್ನೇ ಕಾಪಾಡುವಂತಹ, ಎಲ್ಲ ರೋಗಗಳನ್ನು ಹೋಗಿಸುವಂತಹವನವನು. ಅವನ ಮಹಿಮೆಯನ್ನು ಹೇಳಿದ್ರೆ ಅಲ್ಲಿ ಯಾವ ಥರದ ಇಮ್ಮಿಡಿಯೇಟಾಗಿ ನೀವು ಹೇಳ್ದಂಗೆ ಅದು ತಕ್ಷಣವೇ ಅದಕ್ಕೆ ಒಂದು ರಿಲ್ಯಾಕ್ಸೇಷನ್ ಆಗೋ ಥರ. ಅದಕ್ಕೆ ಹೇಳ್ತಾರೆ ನಮ್ಮ ಕೈಯಲ್ಲೇ ನಮಗೆ ಆರೋಗ್ಯ ಇದೆ ಅಂತ. ಈ ತಾಯಿ ಕೈಯಿಂದ ನೇವರಿಸ್ಬೇಕು ಮಕ್ಕಳನ್ನು. ಜಾಸ್ತಿ ಹೆಚ್ಚು ಸಾಫ್ಟಾಗಿ ಅವಕ್ಕೆ ಮೈ ನೇವರಿಸೋದು, ತಲೆ ನೇವರಿಸೋದು, ಇದು ಮಾಡಿದ್ರೆ ಹಾಡ್ತಾ ತುಂಬ ಅದಕ್ಕೆ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ, ಅದು ಏನು ಹೇಳ್ತೀವಿ ಆ ಭಗವತ್ ಶಕ್ತಿ ಹರಿಯುತ್ತೆ ನಮಗೆ, ಆ ಪ್ರಾಣಶಕ್ತಿನಲ್ಲಿ ಹರಿಯುತ್ತೆ. ಯಾಕಂದ್ರೆ ನಮಗೆ ಅದು ಭಕ್ತಿ ಭಾವ ಬಂದಾಗ ಅದು ನಮ್ಮ ಕೈಯಲ್ಲಿ ಎಲ್ಲ ಕಡೆ ಬರುತ್ತೆ. ಕೈಯಲ್ಲಿ ಯಾಕೆ ಅಂದರೆ ನಿಮ್ಗೆ ನೋಡಿದರೆ ಕೈಯಲ್ಲಿ ಕೂದಲು ಬೆಳೆಯಲ್ಲ ನಿಮಗೆ ಈ ಸೈಡಲ್ಲಿ.
ಯಾಕೆ ಕೂದಲು ಬೆಳೆಯಲ್ಲ ಅಂದರೆ ಯಾವಾಗಲೂ ಪ್ರಾಣಶಕ್ತಿ ಹರಿತಾ ಇರುತ್ತೆ. ಅದಕ್ಕೆ ತಲೆ ಮುಟ್ಟಿ ಆಶೀರ್ವಾದ ಮಾಡ್ತಾರೆ ಬಹಳಷ್ಟು ಸರಿ. ಯಾಕೆ ಅಂದರೆ ಅಲ್ಲಿ ಪ್ರಾಣಶಕ್ತಿ ಹರಿಬೇಕು. ಆ ಭಗವತ್ ಶಕ್ತಿ ಏನಿದೆ, ಆ ದೊಡ್ಡವರ ತಪಶಕ್ತಿ, ಅದು ನಮ್ಮ ಮೂಲಕ ಬರುತ್ತೆ. ಆ ಹಾಡನ್ನು ಹಾಡಿದಾಗ, ಅನುಸಂಧಾನಪೂರ್ವಕವಾಗಿ ಹಾಡಿದಾಗ ಅದು ಕೈಯಲ್ಲಿ ಬರುತ್ತೆ. ಅದು ಮಕ್ಕಳನ್ನು ನೇವರಿಸಿದ್ರೆ ಖಂಡಿತ ಅವರುಗಳಿಗೆ ಗುಣ ಆಗುತ್ತೆ. ಹೌದು. ಪುರಂದರದಾಸರ ಗುರುಗಳು ವ್ಯಾಸರಾಜರು ಅಂತ ಹೇಳಿದ್ರಿ. ಅವರಿಬ್ಬರು ಗುರು ಶಿಷ್ಯರ ಸಂಬಂಧ ಹೇಗಿತ್ತು? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಯಾಕೆಂದರೆ ವ್ಯಾಸರಾಜರ ಬಗ್ಗೆ ನಾನು ಮಾತಾಡಲಿಲ್ವಲ್ಲ ಅಂತಲೇ ಅಂದ್ಕೊಳ್ತಾ ಇದ್ದೆ. ಅಂದರೆ ನನಗೆ ಪುರಂದರದಾಸರನ್ನ ನೀವು ನೋಡಿದ್ರೆ ಅದರ ಹಿಂದೆ ಇರೋ ತಪಶಕ್ತಿ ಯಾರದು ಅಂದರೆ ಅವರ ಗುರುಗಳದು. ಯಾವಾಗಲೂ ನಾವು ಹೇಳ್ತೀವಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಯಾಕೆಂದರೆ ಗುರು ತುಂಬ ಮುಖ್ಯ ನಮಗೆ. ಒಂದು ಪುರಂದರದಾಸರೇ ಹೇಳ್ತಾರೆ, ನೀವೇನೇ ಒಂದು ಸಾಧನೆ ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ ಯಾವುದು ಅಂದರೆ ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ. ಅಂದರೆ ಫಸ್ಟ್ ಸ್ಟೆಪ್ಪು ನಮಗೆ ಜೀವನ ಉದ್ಧಾರ ಆಗಬೇಕು ಅಂದರೆ ಸಾಧು ಸಂಘ ಅಂತ. ಸಾಧು ಸಂಘ ಅಂದರೆ ಜ್ಞಾನಿಗಳನ್ನು ಸಾಧು ಅಂತ ಹೇಳಿರೋದು ಇಲ್ಲಿ. ಅಂದರೆ ಗುರುಗಳು ಬೇಕು ನಮಗೆ, ಗುರುಗಳ ಸಂಘ ಆಗಬೇಕು. ಸಂಘ ಅಂದರೆ ಮೀಟಿಂಗ್. ಫಸ್ಟ್ ಸ್ಟೆಪ್ಪು ಒಬ್ಬರು ಗುರುಗಳು ಸಿಗಬೇಕು ನಿಮಗೆ. ಜೊತೆಗೆ ನಿಮ್ಮ ಇರುವಂತಹ ಸಹವಾಸ, ಸುತ್ತಮುತ್ತ ಇರುವಂಥವರು ಜ್ಞಾನಿಗಳ ಸಂಘದಲ್ಲಿ ನೀವಿದ್ದರೆ, ಗುರುವಿನ ಸಂಘದಲ್ಲಿದ್ದರೆ ಅದು ಫಸ್ಟ್ ಸ್ಟೆಪ್ಪು. ಕೊನೆ ಸ್ಟೆಪ್ ಯಾವುದಪ್ಪ ಅಂದರೆ ಲಿಂಗ ದೇಹ ಭಂಗ ಆದಾಗ ಮುಕ್ತಿ ಸಿಗುತ್ತೆ ಅನ್ನೋದು ಮಧ್ವಶಾಸ್ತ್ರದ ಒಂದು ದೊಡ್ಡ ತತ್ವ. ನಾವು ಮುಕ್ತಿಗೆ ಹೋಗಬೇಕು ಅಂದರೆ ನಮಗೆ 4 ದೇಹಗಳಿರುತ್ತೆ. ಸ್ಥೂಲ ಶರೀರ ಈಗಿರೋದು, ಅದರೊಳಗಡೆ ಸೂಕ್ಷ್ಮ ಶರೀರ, ಅದರೊಳಗಡೆ ಲಿಂಗ ಶರೀರ, ಅದರೊಳಗಡೆ ಸ್ವರೂಪ ದೇಹ ಅಂತ. ಈ ಲಿಂಗ ಶರೀರನ ನಾವು ಕಳ್ಕೊಂಡಾಗ ನಾವು ಆ ಆತ್ಮ ತನ್ನ ಒರಿಜಿನಲ್ ಸ್ವಭಾವ ಏನಿದೆ ಅದನ್ನು ಅನುಭವಿಸೋಕ್ಕೆ ಶುರು ಮಾಡುತ್ತೆ. ಸೊ ಈ ಲಿಂಗ ದೇಹ ಏನಿದೆ ಅದು ನಮಗೆ ಅಂಟ್ಕೊಂಡಿದೆ, ಅನಾದಿ ಕಾಲದಿಂದ ಅಂಟ್ಕೊಂಡಿದೆ ನಮಗೆ. ಅದನ್ನು ಕಳ್ಕೋಬೇಕು ಅಂದರೆ ಮೊದಲಾಗಬೇಕಾಗಿರೋದು ಗುರುಗಳ ಸಂಘ. ಸರಿಯಾದ ಗುರುಗಳು ಸಿಗದೇ ಇದ್ದರೆ ಯಾರ್ಯಾರನೋ ಗುರುಗಳು ಅಂತ ತಿಳ್ಕೊಂಡು ನಮ್ಮ ಜೀವನನೇ ಎಲ್ಲೆಲ್ಲೋ ಹೊಟ್ಟೋಗುತ್ತೆ. ಬಹಳಷ್ಟು ಜನ ಈಗ ಕಾರ್ಪೊರೇಟ್ ಗುರುಗಳು ತುಂಬ ಜನ ಇದ್ದಾರೆ. ಸೊ ಬಹಳ ಗುರುಗಳು ಅವ್ರ ಹತ್ರ ಏನಾಗುತ್ತೆ ಅಂದರೆ ನಾವು 20 ವರ್ಷ 10 ವರ್ಷ ಅವ್ರ ಹತ್ರನೇ ಕಳೆದುಬಿಟ್ರೆ ಆಮೇಲೆ ಅಯ್ಯೋ ಅವನೊಬ್ಬ ಕಳ್ಳ, ಯಾವುದೋ ಒಂದು ಕೇಸಲ್ಲಿ ಸಿಗಾಕ್ಕೊಂಡು ಜೈಲಿಗೆ ಹೋಗ್ಬಿಡ್ತಾನೆ ಅಂದ್ಕೊಳ್ಳಿ ಗುರುಗಳು. ಆವಾಗ ಆ ಶಿಷ್ಯರ ಗತಿ ಏನಾಗುತ್ತೆ? ಸರಿಯಾಗಿ ಗುರು ಸಿಗೋದು ತುಂಬ ಕಷ್ಟ. ಅದು ಗುರು ಸಿಕ್ಕಿದ ಮೇಲೆ ಆ ಗ್ಯಾರಂಟಿ ನಿಮಗೆ. ಸೊ ವ್ಯಾಸರಾಜರ ಮಹತ್ವ ತುಂಬ ದೊಡ್ಡದು. ಆ್ಯಕ್ಚುಲಿ ಇವರು ಪುರಂದರದಾಸರು, ವ್ಯಾಸರಾಜರು ಅದೊಂಥರ ಸುವರ್ಣ ಕಾಲ. ಅವಾಗ ನೋಡಿದ್ರೆ ಒಂದು ವಿಜಯನಗರ ಸಾಮ್ರಾಜ್ಯ, ಸಂಪದ್ಭರಿತವಾದಂತಹ ದೇಶ, ಕಾಲ, ಸಾಹಿತ್ಯ, ಸಂಗೀತ, ಭಕ್ತಿ, ವೇದಾಂತಕ್ಕೆ ಒಂದು ಹೇಳಿ ಮಾಡಿಸಿದಂತಹ ಒಂದು ಪರಿಸ್ಥಿತಿ. ಆವಾಗ ಏನೇನು ಕ್ರಿಯೇಟ್ ಆಯಿತು ಅದು ಲೈಫ್ ಲಾಂಗ್ ಕಂಟಿನ್ಯೂ ಆಗ್ತಾ ಇದೆ. ಈಗಿನ ಭಾರತದಲ್ಲೂ ಕೂಡ ಎಲ್ಲ ಆವಾಗ ಕ್ರಿಯೇಟ್ ಆಗಿದ್ದೇ ಇವಾಗ ವಿಜೃಂಭಣೆ ಆಗ್ತಾ ಇರುವಂಥದ್ದು, ಈಗ ಇನ್ನೂ ಹೆಚ್ಚು ನಡೀತಾ ಇರುವಂಥದ್ದು. ಆವಾಗ ಕ್ರಿಯೇಟ್ ಆಗದೇ ಇದ್ದರೆ, ಪುರಂದರದಾಸರು ಒಬ್ಬರು ಈ ಸಂಗೀತ ಪಿತಾಮಹ ಆಗದೇ ಇದ್ದರೆ, ಈ ಎಲ್ಲ ಹರಿದಾಸ ಸಾಹಿತ್ಯ ನಮಗೆ ಕೊಡದೇ ಇದ್ದಿದ್ರೆ ಮುಂದಿನ ಪರಂಪರೆನೇ ಬರ್ತಾ ಇರಲಿಲ್ಲ. ಅವರು ಈ ಪುರಂದರ ವಿಠಲ ಅಂತ ಅಂಕಿತ ಕೊಟ್ಟು ವ್ಯಾಸರಾಜರು ಅವ್ರಿಗೆ ಮಾಡಿದಂಥ ಅನುಗ್ರಹ ತುಂಬ ದೊಡ್ಡದು. ಬಟ್ ಎಲ್ಲ ಗುರು ಶಿಷ್ಯರಲ್ಲೂ ಒಂದು ಅದ್ಭುತವಾದ ನಿಕಟವಾದಂತಹ ಒಂದು ತುಂಬ ಪ್ರೀತಿಮಯವಾದಂತಹ ಒಂದು ಸಂಬಂಧ ಇದ್ದೇ ಇರುತ್ತೆ, ಪ್ರತಿ ಗುರು ಶಿಷ್ಯರಲ್ಲೂ ಇರುತ್ತೆ. ಇದರಲ್ಲಿ ಏನು ಸ್ಪೆಷಲ್ಲು ಅಂದರೆ ಶಿಷ್ಯರನ್ನು ಗುರುಗಳು ಶಿಷ್ಯರಿಗೋಸ್ಕರ ಹಾಡು ಮಾಡಿದ್ದಾರೆ. ಸಾಮಾನ್ಯವಾಗಿ ಗುರುಗಳಿಗೋಸ್ಕರ ಶಿಷ್ಯ ಹಾಡು ಮಾಡ್ತಾರೆ. ಇವರು ತುಂಬ ಫೇಮಸ್. ನೀವೇನಾದರೂ ಈಗ ಇಷ್ಟು ನಾವು ಪುರಂದರದಾಸರು ಬೇರೆ ಬೇರೆ ಕೃಷ್ಣನ ಮೇಲೆ, ರಾಮನ ಮೇಲೆ, ನರಸಿಂಹನ ಮೇಲೆ, ಪಾಂಡುರಂಗನ ಮೇಲೆ, ಬೇರೆ ಬೇರೆ ಎಲ್ಲ ದೇವತೆಗಳ ಮೇಲೆ, ಈಶ್ವರನ ಮೇಲೆ, ಲಕ್ಷ್ಮಿ ಮೇಲೆ ಮಾಡಿದಂಥ ಗಣಪತಿ ಮೇಲೆ ಮಾಡಿರೋ ಹಾಡುಗಳ ಬಗ್ಗೆ ಮಾತಾಡಿದ್ವಿ. ಪುರಂದರದಾಸರ ಮೇಲೆ ಯಾರು ಹಾಡು ಮಾಡಬೇಕು? ಅವರ ಮಹಿಮೆಯನ್ನು ಯಾರು ಹೇಳಬೇಕು ಅಂದರೆ ಬೆಸ್ಟ್ ಸಾಂಗು, ಪುರಂದರದಾಸರನ್ನ ಡಿಫೈನ್ ಮಾಡುವಂತಹ, ಅವರ ನಿಜವಾದ ಸತ್ವವನ್ನು ಹೇಳುವಂತಹ ಸಾಂಗು, ಆ ಪದ, ದಾಸರ ಪದ, ಪುರಂದರದಾಸರ ಮೇಲೆ ಮಾಡಿರೋರು ವ್ಯಾಸರಾಜರು. ಅದೇನು ಹೇಳ್ತಾರೆ, ನಾವೇನು ಈ ಶೀರ್ಷಿಕೆ ಇಟ್ಟಿದ್ದೀರಿ ನೀವು ದಾಸಶ್ರೇಷ್ಠ ಅಂತ, ಅದನ್ನು ಅವ್ರು ಹೇಳ್ತಾರೆ, ದಾಸರೆಂದರೆ ಪುರಂದರ ದಾಸರಯ್ಯ, ವಾಸುದೇವ ಕೃಷ್ಣನ್ನ ಸೋಸಿ ಪೂಜಿಸುವಂತ ದಾಸರೆಂದರೆ ಪುರಂದರ ದಾಸರಯ್ಯ. ಇದು ವ್ಯಾಸರಾಜರು ಅವರ ಶಿಷ್ಯರ ಮೇಲೆ ಕೊಂಡಾಡಿ ಹಾಡು ಮಾಡೋದು. ಆ್ಯಕ್ಚುಲಿ ದೊಡ್ಡವರು ಚಿಕ್ಕವ್ರ ಮೇಲೆ ಹಾಡು ಮಾಡಲ್ಲ. ಆದರೆ ನೀವು ಅವರ ಮೂಲದಲ್ಲಿ ನೋಡಿದ್ರೆ ವ್ಯಾಸರಾಜರು
ಮುಂದೆ ರಾಯರಾಗಿ ಬರ್ತಾರೆ, ಅವರೇ ರಾಘವೇಂದ್ರ ಸ್ವಾಮಿಗಳಾಗ್ತಾರೆ. ಹಿಂದೆ ನೋಡೋದಾದರೆ ನೀವು ಅವರು ಶಂಕುಕರ್ಣ ಅಂತ ಬ್ರಹ್ಮದೇವರಲ್ಲಿ ತುಳಸಿಗೆ ತಂದು ಕೊಡ್ತಿದ್ದಂತಹ ಒಬ್ಬರ ದೇವತೆ, ಅವರು ಶಂಕುಕರ್ಣ ದೇವತೆ. ಪುರಂದರದಾಸರು, ಈ ನಾವು ಮಧ್ವಶಾಸ್ತ್ರ ಹೇಳಿದ್ವಿ, ತಾರತಮ್ಯದ ಶಾಸ್ತ್ರ ಇದು ಅಂತ. ಎಲ್ಲರೂ ಅವರ ಜ್ಞಾನದ ಮೇಲೆ ತಾರತಮ್ಯ, ಇದು ಜಾತಿ ತಾರತಮ್ಯ ಅಲ್ಲ, ಇದು ಜ್ಞಾನದ ಮೇಲೆ. ಎಷ್ಟು ಭಗವಂತನ ಬಗ್ಗೆ ಜಾಸ್ತಿ ಗೊತ್ತು ಅವರು ಮೇಲ್ಗಡೆ ಇರ್ತಾರೆ. ನಾರದರು ತುಂಬ ಮೇಲ್ಗಡೆ ಇರುವಂಥವರು, ದೊಡ್ಡ ಜ್ಞಾನಿಗಳು ಮೂಲ ರೂಪದಲ್ಲಿ. ಅದೇ ಅವತಾರ ರೂಪದಲ್ಲಿ ಇವರಿಗೆ ಶಿಷ್ಯರು. ಹಾಗಾಗಿ ಅವರು ಮೂಲ ರೂಪನ ಜ್ಞಾಪಿಸ್ಕೊಳ್ತಾರೆ. ಈ ಹಾಡಲ್ಲಿ ಅದೇ ಲೈನ್ ಬರುತ್ತೆ, ನಾರದರೇ ಇವರು ಅಂತ ಅವ್ರು ಹೇಳ್ತಾರೆ ಈ ಹಾಡಲ್ಲಿ. ಪುರಂದರ ದಾಸರೆಂದರೆ ಪುರಂದರ ದಾಸರಯ್ಯ ಅನ್ನೋ ಹಾಡಲ್ಲಿ ವ್ಯಾಸರಾಜರು ಹೇಳ್ತಾರೆ, ನಾರದರೆ ಬಂದರು ಈ ಕಲಿಯುಗದಲ್ಲಿ ನಮ್ಮನ್ನು ಉದ್ಧಾರ ಮಾಡೋದಕ್ಕೋಸ್ಕರ. ಇಷ್ಟೆಲ್ಲ ಭಗವಂತನ ಮಹಿಮೆ, ಅವ್ರು ಯಾವಾಗಲೂ ಭಗವಂತನ ಮಹಿಮೆ ಸಾರ್ತಾ ಇದ್ದವರೇ ನಾರದರು. ನಾರಾಯಣ 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 ನಾರಾಯಣ. ಅವರು ಬಂದು ಈ ದೊಡ್ಡ ಒಂದು ಕೊಡುಗೆ ಕೊಟ್ಟರು ನಮಗೆ ಅಂಥೇಳಿ ಗುರುಗಳು ಶಿಷ್ಯನನ್ನು ಹೆಚ್ಚು ಅವರನ್ನು ವರ್ಣಿಸಿ ಅವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಸ್ಕೊಟ್ಟಿರುವಂತಹದ್ದು ದೊಡ್ಡ ಶ್ರೇಯ. ಅದು ನಮ್ಮ ವ್ಯಾಸರಾಜರಿಗೆ, ಅವರ ಒಂದು ದೊಡ್ಡತನ ಎಷ್ಟು ಅಂತ. ಪುರಂದರದಾಸರ ಬಗ್ಗೆ ಈ ಹಾಡನ್ನು ನೀವು ಅರ್ಥ ತಿಳ್ಕೊಂಡ್ರೆ ಸಿಗುತ್ತೆ. ಇವತ್ತು ನೀವು ವೆಬ್ಸೈಟಲ್ಲಿ ಹುಡುಕಿದ್ರೆ, ಅರ್ಥ ಹುಡುಕಿದ್ರೆ ಬಹಳಷ್ಟು ವೆಬ್ಸೈಟಲ್ಲಿ ದಾಸರೆಂದರೆ ಪುರಂದರದಾಸರಯ್ಯ, ಇದರ ಅರ್ಥ ಏನು ಅಂತ, ವಾಟ್ ಇಸ್ ಇಟ್ಸ್ ಮೀನಿಂಗ್ ಅಂತ ನೀವು ಹಾಕಿದರೆ ಗೂಗಲಲ್ಲಿ ಇಂಗ್ಲೀಷು ಹಿಂದಿ ಎಲ್ಲದರಲ್ಲೂ ಮೀನಿಂಗ್ ಸಿಗುತ್ತೆ. ಸೊ ಇವತ್ತು ChatGPT ಇರೋದ್ರಿಂದ ಕನ್ನಡದಲ್ಲಿ ಸಿಕ್ಕಿದ್ರು ನೀವು ಇಂಗ್ಲೀಷ್ಗೆ ಅದನ್ನು ಕನ್ವರ್ಟ್ ತಿಳ್ಕೋಬೇಕು ಅನ್ನೋರಿಗೆ ಇದು ಅವೈಲೇಬಲ್ ಇದೆ. ಇದರಲ್ಲಿ ಹುಡುಕಿದ್ರೆ ವ್ಯಾಸರಾಜರು ಹೇಳ್ತಾರೆ, ಇವರೇ ನಾರದರು, ನಿಜವಾದ ದಾಸರು ಅಂದರೆ ಇವರು. ಬೇರೆಯವರೆಲ್ಲ ಬರೀ ನಾಮ ಬುಟ್ಟಿ ಹೊಟ್ಟೆಗೋಸ್ಕರ ತಾಳ ತಂಬೂರಿ ಇಟ್ಕೊಂಡು ಡ್ಯಾನ್ಸ್ ಮಾಡೋರೆಲ್ಲ ದಾಸರಲ್ಲ, ನಿಜವಾಗಿ ಭಗವಂತನ ನೋಡಿದವರು, ಅವನ ಆ ನಾರದರೇ ಇವರು ಅಂತ ಹೇಳ್ತಾರೆ. ಹಾಗಾಗಿ ವ್ಯಾಸರಾಜರು ಪುರಂದರದಾಸರಿಗೆ ಮತ್ತು ಅದೇ ಕಾಲದಲ್ಲಿದ್ದವರು ಕನಕದಾಸರು. ಹಾಗಾಗಿ ಇಬ್ಬರ ಮೇಲೂ ಅವರು ಮಾಡಿದಂತಹ, ಆ್ಯಕ್ಚುಲಿ ಪುರಂದರದಾಸರು ಕನಕದಾಸರ ಮೇಲೂ ಹಾಡು ಮಾಡಿದ್ದಾರೆ. ಸೊ ಹಾಗಾಗಿ ಅವರು ಅವರ ಶಿಷ್ಯ ಸಂಬಂಧ ಒಂದು, ಯಾಕೆಂದರೆ ಜೊತೆಲಿದ್ದವರಲ್ಲ, ಜೊತೆಲಿದ್ದಿದ್ದು ಬಹಳ ಕಡಿಮೆ ಕಾಲ. ಯಾಕೆಂದರೆ ಅವರು ಸಂಚಾರದಲ್ಲಿದ್ದರು ವ್ಯಾಸರಾಜರು, ಇವರು ಸಂಚಾರದಲ್ಲಿ. ಯಾಕೆಂದರೆ ಎಲ್ಲ ತೀರ್ಥಕ್ಷೇತ್ರಗಳು ಹೋಗೋರು, ಹಳ್ಳಿಗಳಿಗೆ ನಡ್ಕೊಂಡು ಹೋಗೋರು. ಆವಾಗ ನಡ್ಕೊಂಡು ಹೋಗಿ ಹೋದ ಕಡೆಗೆಲ್ಲ ಹಾಡು ಮಾಡ್ತಾಯಿದ್ರು. ಹಾಗಾಗಿ ಯಾವಾಗಲೂ ಈ ಒಮ್ಮೆ ಸಿಕ್ಕಿದಾಗ ಅವರೆಲ್ಲರ ಸಂಭಾಷಣೆ ಅದೆಲ್ಲ ಬಹಳಷ್ಟು ಗ್ರಂಥಗಳಲ್ಲಿ ರೆಕಾರ್ಡ್ ಆಗಿದೆ. ಅದು ಪುರಂದರದಾಸರ ಬಗ್ಗೆ, ಯಾಕೆಂದರೆ ಅವರ ಮೂಲ ಸ್ವರೂಪ ಗೊತ್ತಿರುತ್ತೆ. ಯಾಕೆಂದರೆ ಇಬ್ಬರು ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷ ಜ್ಞಾನಿಗಳದು ಅಂತಂದರೆ ಏನಂದರೆ, ಹಿಂದಿನ ಜನ್ಮದಲ್ಲಿ ಯಾರು ಏನಾಗಿದ್ದರು ಪ್ರತಿಯೊಂದು ಗೊತ್ತಾಗುತ್ತೆ ಅವ್ರಿಗೆ. ಅವರ ಆ ಯೋಗ್ಯತೆ ಮತ್ತು ಅವರ ಒಂದು ಜ್ಞಾನದ ಮಟ್ಟದ ಮೇಲೆ ಎಷ್ಟು ಹಿಂದಿನ ಜನ್ಮದವರೆಗೂ ಅವ್ರು ಹೋಗ್ತಾರೆ, ಇನ್ನೂ ಎಷ್ಟು ಮುಂದಿನ ಜನ್ಮದವರೆಗೂ ಹೋಗ್ತಾರೆ. ಸೊ ಅವರೆಲ್ಲ ಸೇರಿಕೊಂಡಾಗ ಅವರಿಗೆ ಆಡೋ ಮಾತುಗಳು ಅರ್ಥ ಆಗುವಂಥದ್ದು ಆ ವಿಷಯಗಳೇ ಬೇರೆ. ಸೊ ಹಾಗಾಗಿ ವ್ಯಾಸರಾಜರು ಅವರದ್ದೇ ಒಂದು ಭರತಖಂಡದ ಸಂತರಲ್ಲಿ ಅವರದೇ ಒಂದು ದೊಡ್ಡ ಪೂರ್ತಿ ಸೀರೀಸೇ ಮಾಡಬೇಕು ನಾವು, ಅಷ್ಟು ಮಹಿಮಾವಂತರು. ಪುರಂದರದಾಸರನ್ನು ನಮಗೆ ಕೊಟ್ಟಿದ್ದು ವ್ಯಾಸರಾಜರು, ಮತ್ತು ಅವರು ಇವರ ಮಹಿಮೆನ ಹೇಳಿದರು ಅನ್ನೋದು ತುಂಬ ಹಾಡಿನಲ್ಲಿ ನಾವು ನೋಡ್ಬೋದು. ಹಾಗಾಗಿ ಅವರ ಗುರು ಶಿಷ್ಯ ಸಂಬಂಧ ಅತ್ಯುತ್ತಮವಾಗಿತ್ತು ಅಂತ ಹೇಳ್ಬೋದು. ಅವರ ಅನುಗ್ರಹದಿಂದನೇ ಪುರಂದರದಾಸರು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಬಹುಶಃ ಈ ಗುರು ಶಿಷ್ಯರ ಸಂಬಂಧವನ್ನು ನಾವು ಈ ಕಲಿಯುಗದಲ್ಲಿ ಕಾಣೋದು ಇದು ಸಾಧ್ಯ ಇಲ್ಲ. ಯಾಕೆಂದರೆ ಗುರುನೂ ಅಪರೋಕ್ಷ ಜ್ಞಾನಿ, ಶಿಷ್ಯನೂ ಅಪರೋಕ್ಷ. ಸೊ ಇಲ್ಲಿ ಪ್ರಾಬ್ಲಮ್ ಇಸ್, ಈಗ ಕಲಿಯುಗದಲ್ಲಿ ಯಾರು ಅಪರೋಕ್ಷ ಜ್ಞಾನಿ ಅಂತ ಗೊತ್ತಾಗಲ್ಲ. ಯಾರು ಹೇಳ್ತಾರೆ ಐ ಆಮ್ ಎನ್ಲೈಟೆಂಡ್ ಪರ್ಸನ್ ಅಂತ ಹೇಳ್ತಾರೆ. ಹಂಗೆ ಹೇಳಿದ್ರೆ ಯು ಕ್ಯಾನ್ ಬಿ ಶ್ಯೂರ್, ರೆಸ್ಟ್ ಅಶ್ಯೂರ್ಡ್ ಹಿ ಈಸ್ ನಾಟ್ ಎನ್ಲೈಟೆಂಡ್. ಯಾಕೆಂದ್ರೆ ಯಾರು ಎನ್ಲೈಟೆಂಡ್ ಆಗಿರ್ತಾರೆ ಅವ್ರು ಹೇಳಲ್ಲ, ಎಲ್ಲೂ ಹೇಳಲ್ಲ ನಾನು ಅಪರೋಕ್ಷ ಜ್ಞಾನಿ ಅಂತ. ಇಷ್ಟು ನೀವು ಲಕ್ಷ ಗಟ್ಟಲೆ ಹಾಡುಗಳು ಮಾಡಿದ್ದಾರೆ, ಸಿಕ್ಕಿರೋ ಹಾಡುಗಳಲ್ಲೇ ಹುಡುಕಿದ್ರು ಎಲ್ಲೂ ಅವ್ರು ಹೇಳಲ್ಲ ನಾನು ನೋಡಿದ್ದೀನಿ ಅಂತ. ಅದು ನಮಗೆ ಇನ್ಫರೆನ್ಸಲ್ಲಿ ಗೊತ್ತಾಗಬೇಕು. ಈಗ ಅವರು ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದ್ದಂತಿದೆ ಅಂತ ಹೇಳಿ ಅವ್ರಿಗೆ ಅದರಿಂದ ನಾವು ಅವರು ಅಪರೋಕ್ಷ ಜ್ಞಾನಿಗಳು ಅಂತ ಅರ್ಥ ಮಾಡ್ಕೊಳ್ತೀವಿ ಹೊರತು ಅವರ ಕೆಲಸದಿಂದ ಅರ್ಥ. ಅವರು ಬೋರ್ಡ್ ಹಾಕ್ಕೊಳ್ಳಲ್ಲ, ನಾನು ಅಪರೋಕ್ಷ ಜ್ಞಾನಿ ಬನ್ನಿ $5,000 ನಾನು ನಿಮಗೆ ಎನ್ಲೈಟನ್ಮೆಂಟ್ ಕೊಡ್ತೀನಿ ಅಂತ ಅವ್ರು ಹಾಕ್ಕೊಳ್ಳಲ್ಲ ಬೋರ್ಡ್. ಸೊ ಯಾರು ಹಾಕ್ಕೋತಾರೆ ಅವರಲ್ಲ. ಸೊ ಇಬ್ಬರು ಅಪರೋಕ್ಷ ಜ್ಞಾನಿಗಳು ಅನ್ನೋದು ತುಂಬ ದೊಡ್ಡ ವಿಷಯ. ಆ ಕಾಲಘಟ್ಟನೇ ಅಂಥದ್ದು. ಹೌದು. ಗುರು ಶಿಷ್ಯರ ಸಂಬಂಧ ಬಗ್ಗೆ ಹೇಳಿದ್ರಿ. ಈಗ ಪುರಂದರದಾಸರ ನಂತರ ಈ ದಾಸ ಪರಂಪರೆ ಹೇಗೆ ಬೆಳೆದು ಬಂತು? ಇದು ನಾನು ಹೇಳ್ದಂಗೆ 1512 ಅವರ ಕಾಲವಾದಂತಹ ದಿನ. ಸೊ ಅದರ ನಂತರ ಬಹಳಷ್ಟು ಶಿಷ್ಯರು, ಅವರ ಮಗ ಮಧ್ವಪತಿ ವಿಠ್ಠಲದಾಸರು ಅಂತ ಬಹಳಷ್ಟು ಅವರು ಪದ್ಯಗಳನ್ನು ಮಾಡಿದ್ದಾರೆ. ಅದರ ನಂತರ ಕೆಲವು ವರ್ಷಗಳಾದ ಮೇಲೆ ಒಂದು 17ನೇ ಶತಮಾನದಲ್ಲಿ ಮತ್ತೆ ಪುನರುಜ್ಜೀವನ ಆಯಿತು. ಯಾಕೆಂದರೆ ನೀವು ನೋಡೋದಾದರೆ ವಿಜಯನಗರ ಸಾಮ್ರಾಜ್ಯ ಪತನ 1530 ಅರೌಂಡ್ ಆ ಟೈಮಲ್ಲಿ, ಎಕ್ಸಾಕ್ಟ್ ನಾನು
ಅಪ್ರಾಕ್ಸಿಮೇಟ್ಲಿ 1530 ಅಂತ ಅಂದ್ಕೊಳ್ತೀನಿ, 1530ನೇ ಇಸ್ವಿ. ಆ ಸಮಯದಲ್ಲಿ ಇದು ಅಳಿಯ ರಾಮರಾಯ ಅಂತ ನೆಕ್ಸ್ಟು ಅವನು ಬರ್ತಾನೆ. ಅದಾದಮೇಲೆ ಬಹಮನಿ ಸುಲ್ತಾನರು ಪೂರ್ತಿ ಅಟ್ಯಾಕ್ ಮಾಡ್ತಾರೆ. ಮತ್ತೆ ನಿಮಗೆ ಒಂದು 100-150 ವರ್ಷ ಮುಸ್ಲಿಂ ದಾಳಿ ಮತ್ತೆ ಆಗುತ್ತೆ. ಮತ್ತೆ ಮರಾಠರು ಬರ್ತಾರೆ 16ನೇ ಸೆಂಚುರಿ ಬಿಗಿನಿಂಗಲ್ಲಿ ಶಿವಾಜಿ ಮಹಾರಾಜ ಅವರ ಒಂದು ಕಾಲಕ್ರಮ. ಮತ್ತೆ ಮರಾಠರು ಪ್ರಬಲರಾಗ್ತಾರೆ. ಮರಾಠರು ಪ್ರಬಲರಾದ ಮೇಲೆ ಶಿವಾಜಿ ಮಹಾರಾಜ್ ಮಾಡಿದಂತಹ ಒಂದು ದೊಡ್ಡ ಕ್ರಾಂತಿ ಹಿಂದೂ ರಾಷ್ಟ್ರನ ಮತ್ತೆ ಪುನರುತ್ಥಾನ ಮಾಡುವಂಥದ್ದು. ಶಿವಾಜಿ ಮಹಾರಾಜನ ಹಿಂದಿನ ಪೂರ್ವಿಕರಿಗೆಲ್ಲ ಆಗಿನ ಕಾಲದಲ್ಲಿ ಎಲ್ಲರಿಗೂ ಮಾದರಿ ವಿಜಯನಗರ ಸಾಮ್ರಾಜ್ಯ. ಅಂದರೆ ವಿಜಯನಗರ ಸಾಮ್ರಾಜ್ಯ ಅಂದರೆ ಇಡೀ ನಮ್ಮ ಏನು ದಕ್ಷಿಣ ದೇಶ ಇತ್ತು, ಭಾರತ ದೇಶ, ಎಲ್ಲ ಕಡೆ ಸಾಮಂತ ರಾಜರಿದ್ದರು. ಆ ಧರ್ಮನ ಅವನೊಬ್ಬನೇ ಕಾಪಾಡಿರಲಿಲ್ಲ, ಎಲ್ಲ ಸಾಮಂತರು. ಇಲ್ಲಿ ಮೈಸೂರು ರಾಜರಿದ್ದರು. ಮತ್ತೆ ಕೆಲವು ಮುಸ್ಲಿಂ ಪಾಲಾಗಿತ್ತು, ಮತ್ತೆ ವಾಪಸ್ಸನ್ನು ಪಡ್ಕೊಂಡ್ರು. ಶಿವಾಜಿ ಕಾಲದಲ್ಲಿ ಮತ್ತೆ ಶಿವಾಜಿ ನಂತರ ಸಂಭಾಜಿ, ಅದರ ನಂತರ ಪೇಶ್ವೆಗಳು ಇನ್ನೂ ಪ್ರಬಲರಾದರು. ಪೇಶ್ವೆಗಳ ಕಾಲದಲ್ಲಿ ಮತ್ತೆ ಆ ಒಂದು ಮರಾಠರ ಒಂದು ವೈಭವ ಬಂತು, ಆ ಹಿಂದೂ ರಾಷ್ಟ್ರದ ವೈಭವ ಬಂತು. ಆ ಕಾಲದಲ್ಲಿ ಮತ್ತೆ ವಿಜಯದಾಸರು ಅಂತ, ಪುರಂದರದಾಸರ ಮಗ ಮಧ್ವಪತಿ ಅಂತ ಯಾರಿದ್ರು, ಅವರು ಮತ್ತೆ ಹುಟ್ಟಿ ಬರ್ತಾರೆ ವಿಜಯದಾಸರಾಗಿ. ವಿಜಯದಾಸರು ಬಂದು ಮತ್ತೆ ಈ ಹರಿದಾಸ ಪರಂಪರೆನ ಮತ್ತೆ ಪುನರುಜ್ಜೀವನಗೊಳಿಸ್ತಾರೆ. ವಿಜಯದಾಸರು ಆ ಕಾಲದ ನಂತರ ಆ ಒಂದು ಸಮಯ, ಇದು ರಾಘವೇಂದ್ರ ಸ್ವಾಮಿಗಳ ನಂತರ, ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಆಗಿ ಇನ್ನೊಂದು ರಾಘವೇಂದ್ರ ಸ್ವಾಮಿಗಳು ಸೇಮ್ ಅದೇ ಸಮಯದಲ್ಲಿ 1635 ಸಮಯದಲ್ಲಿ ಅವರದ್ದು ಬೃಂದಾವನ. ಅದ ನಂತರ ಒಂದು 50 ವರ್ಷ ಆದಮೇಲೆ ವಿಜಯದಾಸರು ಅವರು ಬರ್ತಾರೆ. ಅವರು ಭೃಗು ಋಷಿಗಳ ಒಂದು ಅವತಾರ ಅಂತ ನಂಬಿಕೆ. ಸೊ ವಿಜಯದಾಸರು ನಂತರ ಗೋಪಾಲದಾಸರು, ಅವರು ಸಮಕಾಲೀನರು. ಪ್ರಸನ್ನ ವೆಂಕಟದಾಸರು, ಇವರೆಲ್ಲ ಮಹಾನ್ ಅಪರೋಕ್ಷ ಜ್ಞಾನಿಗಳು. ಅಂದರೆ ಇವರು ಪುರಂದರದಾಸರ ಥರಾನೇ. ಯಾಕೆಂದರೆ ಭೃಗು ಋಷಿಗಳು ಅಂತ ಕೇಳಿದ್ವಿ ನಾವು. ಈ ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ನೋಡಿದರೆ ಒಬ್ಬರು ಋಷಿಗಳು ಹೋಗ್ಬಿಟ್ಟು ನಾರಾಯಣ ಮಲಗಿದ್ದಾಗ ಅವನ ಎದೆಗೆ ಒದಿತಾರೆ, ಅವರೇ ಭೃಗು ಋಷಿಗಳು. ಭೃಗು ಋಷಿಗಳು ಈ ವಿಷ್ಣು ಸರ್ವೋತ್ತಮತ್ವವನ್ನು ಎತ್ತಿ ಹಿಡಿದಂತಹ ಮಹಾನ್ ಜ್ಞಾನಿ. ಅವರು ಅವತಾರ ಮಾಡಿ ವಿಜಯದಾಸರಾಗಿ ಬರ್ತಾರೆ. ಅವರು ಮುಂಚೆನೇ ಪುರಂದರದಾಸರ ಮಗ ಆಗಿರ್ತಾರೆ. ಅವರು ಮತ್ತೆ ಬಂದು ಈ ದಾಸ ಪರಂಪರೆನ ಕಂಟಿನ್ಯೂ ಮಾಡ್ತಾರೆ. ಆಗ ಬಹಳಷ್ಟು ದಾಸರುಗಳಿಗೆ ದೀಕ್ಷೆ ಕೊಡ್ತಾರೆ ಅವರು. ವಿಜಯದಾಸರು ಗೋಪಾಲದಾಸರಿಗೆ ದೀಕ್ಷೆ ಕೊಡ್ತಾರೆ, ಗೋಪಾಲದಾಸರು ಜಗನ್ನಾಥ ದಾಸರಿಗೆ ದೀಕ್ಷೆ ಕೊಡ್ತಾರೆ. ಇವರೆಲ್ಲ ಮಹಾಮಹಿಮರು. ಮತ್ತು ಪುರಂದರದಾಸರ ಕಾಲದಲ್ಲೇ ಇದ್ದವರು ಕನಕದಾಸರು. ಪುರಂದರದಾಸರ ನಂತರ ಇವರು 1512ರಲ್ಲಿ ಕಾಲವಾದರೆ ಆಲ್ಮೋಸ್ಟು 16th ಸೆಂಚುರಿವರೆಗೂ ಕನಕದಾಸರು ತುಂಬ ವರ್ಷ ಬದುಕಿದ್ರು. ರಾಘವೇಂದ್ರರ ಕಾಲದವರೆಗೂ ಬದುಕಿದ್ರು ಅವರು. ಅದೆಲ್ಲ ಬಹಳಷ್ಟು ಐತಿಹ್ಯ ಇದೆ. ಕನಕದಾಸರು ಅತ್ಯದ್ಭುತವಾದ ಕೆಲಸ ಮಾಡಿದ್ರು ಪುರಂದರದಾಸರ ನಂತರ. ಯಾಕೆಂದರೆ ಇವರಿಗೆ ತುಂಬ ಏಜ್ ಡಿಫ್ರೆನ್ಸ್ ಜಾಸ್ತಿ. ಪುರಂದರದಾಸರಿಗೂ ಕನಕದಾಸರಿಗೂ ಒಂದು 40 ವರ್ಷ ಡಿಫ್ರೆನ್ಸ್. ಅದ ನಂತರ ಕನಕದಾಸರು ಆಲ್ಮೋಸ್ಟು 1600ನೇ ಇಸ್ವಿ ಅಲ್ಲಿವರೆಗೂ ಇದ್ದರು ಕನಕದಾಸರು. ಅದರ ನಂತರ ಈ ವಿಜಯದಾಸರು 17ನೇ ಶತಮಾನದಿಂದ ಶುರು ಮಾಡಿ ಎಲ್ಲ ಮುಂದೆ ವಿಜಯದಾಸರ ದಾಸ ಪರಂಪರೆನೇ ಬಂತು. ಆಮೇಲೆ ಅದು ಕಡಿಮೆ ಆಗಲಿಲ್ಲ. ವಿಜಯದಾಸರ ಮೇಲೆ ವಿಜಯದಾಸರು, ಗೋಪಾಲದಾಸರು, ಇಡೀ ನೀವು ಈ ಕರ್ನಾಟಕದ ಹೈದರಾಬಾದ್ ಕರ್ನಾಟಕ ಅಂತ ನಾವೇನು ಹೇಳ್ತೀವಿ, ಮುಂಬೈ ಕರ್ನಾಟಕ, ಈ ಎಲ್ಲ ಪ್ರಾಂತ್ಯದಲ್ಲಿ ರಾಯಚೂರು, ಬಿಜಾಪುರ, ಬಾಗಲಕೋಟೆ, ಮತ್ತು ಗದಗ್, ಗುಲ್ಬರ್ಗ, ಹುಬ್ಳಿ, ಈ ಎಲ್ಲ ಕಡೆ ಬಹಳಷ್ಟು ಜನ ದಾಸರುಗಳು ಬಂದರು. ಅದೊಂದು ಪರಂಪರೆನೇ ಬೆಳ್ಕೊಂಡು ಬಂತು. ದಾಸ ದೀಕ್ಷೆ ತಗೊಳ್ಳೋದು, ಆ ದಾಸ ದೀಕ್ಷೆ ತಗೊಂಡ ಮೇಲೆ ಈ ಎಲ್ಲ ಅವರ ಹಿಂದಿನ ದಾಸರುಗಳನ್ನು, ಅವರ ಆರಾಧನೆಗಳನ್ನು ಮಾಡೋದು, ಅವರ ಪದ್ಯಗಳನ್ನು ಹಾಡೋದು, ಸಂಗೀತನ ಕಲಿಸೋದು. ಈಗ ನೀವು ನೋಡಿದ್ರೆ ಹುಸೇನ್ ಸಾಬ್ ಅಂತ ಬಹಳಷ್ಟು ಜನ ನಾರ್ತ್ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಹಾಡುವಂತಹ ಎಲ್ಲ ಗಾಯಕರು ದಾಸರ ಪದಗಳನ್ನು ಹಾಡ್ತಾರೆ. ಬರೀ ಹಿಂದೂಗಳಲ್ಲ, ಮುಸ್ಲಿಮ್ಗಳಾಗಿದ್ದವರು ಕೂಡ ಈ ಒಂದು ಜ್ಞಾನ ಭಕ್ತಿಯ ಪರಾಕಾಷ್ಠೆಗೆ ಬಂದು ಇವತ್ತು ಅವರು ಹುಸೇನ್ ಸಾಬ್ ಅಂತ ನೀವು ಯೂಟ್ಯೂಬಲ್ಲೆಲ್ಲ ಒಳ್ಳೆ ದಾಸರವರು, ಅವರು ದಾಸರೇ, ಅವರು ಹುಸೇನ್ ಸಾಬ್ ಆದರೂ ನಮಗೆ ದಾಸರೇ. ಯಾಕೆಂದರೆ ಅದ್ಭುತವಾಗಿ ಭಕ್ತಿಪೂರ್ಣವಾಗಿ ಹಾಡ್ತಾರೆ ದಾಸರ ಪದಗಳು. ಅಂದರೆ ಈ ಒಂದು ಇನ್ಫ್ಲೂಯೆನ್ಸು ನಾರ್ತ್ ಕರ್ನಾಟಕದಲ್ಲಿ ಮತ್ತು ಆ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಬಂದು ಈ ಕಡೆ ಮೈಸೂರುವರೆಗೂ ಮೊನ್ನೆವರೆಗೂ ಈಗಲೂ ಬಹಳಷ್ಟು ಜನ ಈ ಅಂಕಿತನ ತಗೊಂಡು ಇನ್ನೂ ಅದನ್ನು ಬರೀ
ಗಂಡಸರಷ್ಟೇ ಅಲ್ಲ, ಬಹಳಷ್ಟು ಜನ ಭೀಮೇಶ ಕೃಷ್ಣ ಅನ್ನೋ ಒಂದು ಅಂಕಿತದಲ್ಲಿ ಬಹಳಷ್ಟು ಜನ ದಾಸಿಯರು ಬಂದರು. ಹರಿದಾಸರ ಜೊತೆಗೆ ಬಹಳಷ್ಟು ಮಹಾಮಹಿಳೆಯರೆಲ್ಲ ಜ್ಞಾನ ಪರಿಪೂರ್ಣ ಜ್ಞಾನ ಇರುವಂಥವ್ರು, ಅವರೆಲ್ಲ ಬಹಳಷ್ಟು ದಾಸರ ಪದಗಳನ್ನು ರಚಿಸಿದ್ರು. ಹೀಗಾಗಿ ಭೀಮಕ್ಕ ಅಂತ, ಸೊ ಇವರೆಲ್ಲ ದಾಸರ ಒಂದು ಪರಂಪರೆಯನ್ನು ಜೀವಂತವಾಗಿ ಉಳಿಸಿದ್ದಾರೆ. ಎಲ್ಲ ಮಹಾನ್ ಪುರುಷರು, ಯಾಕೆಂದರೆ ಆಗಿನಿಂದ 17th century, 18th, 19th century, ಈಗ 20th century, ಈಗಲೂ ನಮಗೆ ಬಹಳಷ್ಟು ಹೊಟ್ಟೋಗಿದೆ ಎಲ್ಲ ದಾಸರ ಪದ. ಯಾಕೆಂದರೆ ಇದೆಲ್ಲ ಬಾಯಿಂದ ಬಾಯಿಗೆ ಬಂದಿದ್ದು, ಯಾರು ಬರೆದಿಟ್ಟು ಗ್ರಂಥ ಮಾಡ್ತಿರ್ಲಿಲ್ಲ. ಹಾಗಾಗಿ ಅದರ ಬೇಗನೆ ಬಹಳಷ್ಟು ರಿಸರ್ಚ್ ಆಗಬೇಕಾಗಿದೆ. ಇದನ್ನೆಲ್ಲ ಹೊರಗಡೆ ತೆಗಿಬೇಕು. ಯಾರ್ದೋ ಮನೆಯಲ್ಲಿ ಯಾವುದೋ ಪುಸ್ತಕದಲ್ಲಿ ಇರುತ್ತೆ ಅವರ ಚರಿತ್ರೆಗಳಾಗಲಿ, ಹೆಚ್ಚು ಈ ರಿಸರ್ಚ್ ಆಗಿಲ್ಲ. ಯಾಕೆಂದರೆ ಈ ಫೋಕ್ ಕಲ್ಚರ್ ಆದ್ದರಿಂದ ಇಲ್ಲಿ ಸಿಗೋದು ಕಷ್ಟ ನಮಗೆ. ಅದಕ್ಕೆ ತುಂಬ ರಿಸರ್ಚ್ ಮಾಡಬೇಕು, ಯಾವುದು ಸರಿಯಾದ ಪದ. ಯಾಕೆಂದರೆ ಬಹಳಷ್ಟು ಸೇರ್ಕೊಂಡ್ಬಿಟ್ಟಿದೆ. ಯಾವುದೋ ಹಾಡಿಗೆ ನಾನು ಪುರಂದರ ವಿಠಲ ಅಂತ ಸೇರಿಬಿಟ್ರೆ ಇನ್ನೊಂದು 10 ವರ್ಷ ಆದಮೇಲೆ ಇದು ಹೌದು ಪುರಂದರದಾಸರೇ ಮಾಡಿದ್ದು ಅಂತ ಆಗ್ಬಿಡುತ್ತೆ. ಯಾಕೆಂದರೆ ಆ ಭಾವ, ಶೈಲಿ, ಆ ಒಂದು ಕೃತಿ ರಚನೆ, ಅನುಭವ, ಅದೆಲ್ಲ ಕೆಲವು ಅದಕ್ಕೆ ಒಂದು ಪ್ಯಾಟ್ರನ್ನ ಹುಡುಕಬೇಕು. ಈ ಒಂದು ಪರಂಪರೆ ಬೆಳ್ಕೊಂಡು ಬಂದು ಇವತ್ತು ನಾವೇನು ನೋಡ್ತೀವಿ ಪುರಂದರದಾಸರ ಆರಾಧನೆ, ಆ್ಯಕ್ಚುಲಿ ಹಂಪೆನಲ್ಲಿ ಅವರು ಪುರಂದರ ಮಂಟಪ ಅಂತಲೇ ಇದೆ, ಅಲ್ಲಿ ಆ್ಯಕ್ಚುಲಿ ಸರ್ಕಾರದಿಂದನೇ ಅಧಿಕೃತವಾಗಿ ಒಂದು ದಿನದ ಆರಾಧನೆ ಮಾಡ್ತಾರೆ. ನಾಡಿದ್ದು ನೀವು 18 ಹಂಪೆಗೆ ಹೋದರೆ ಅಲ್ಲಿ ಪತ್ರಿಕೆಗಳಲ್ಲೆಲ್ಲ ಬರುತ್ತೆ ಪುರಂದರದಾಸರ ಆರಾಧನೆ. ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಏನು ಕನ್ನಡದ ಕರ್ನಾಟಕ ಸರ್ಕಾರದಿದೆ, ಸರ್ಕಾರದ ಮೂಲಕ ನಾನು ಒಂದು ದಿನ ಹೋಗಿದ್ದೆ. ಅದು ಒಂದು ಅವ್ರು ಏನು ಮಾಡ್ತಾರೆ ಅಂತ ನೋಡೋದಕ್ಕೆ ತುಂಬ ಚೆನ್ನಾಗಿ ಒಂದು ಆರಾಧನೆ ಮಾಡ್ತಾರೆ. ದಿನದಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಭಜನೆಗಳನ್ನು ಮಾಡಿ, ದಾಸರ ಪದಗಳನ್ನು ಹಾಡಿಸಿ, ಒಂದು ಸಭಾ ಕಾರ್ಯಕ್ರಮ ಮಾಡಿ ಅಲ್ಲಿ ಒಂದು ಆರಾಧನೆ ಮಾಡ್ತಾರೆ. ಆ ಒಂದು ತುಂಗಭದ್ರಾ ನದಿ ತೀರದಲ್ಲಿ, ಹಂಪಿ ತೀರದಲ್ಲಿ ಅವರ ಆರಾಧನೆ ನಡೆಯುತ್ತೆ. ಮತ್ತು ಬಹಳಷ್ಟು ಜಾಗಗಳಲ್ಲಿ ಪುರಂದರದಾಸರ ಆರಾಧನೆ, ಮಧ್ವ ಮಠಗಳಲ್ಲಿ ಮತ್ತು ಮಂದಿರಗಳಲ್ಲಿ ಬಹಳಷ್ಟು ಕಡೆ ಪುರಂದರದಾಸರ ಆರಾಧನೆ ಇವತ್ತು ಎಲ್ಲೆಲ್ಲಿ, ಒಂದು ದಿನ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ದಾಸರ ಎಲ್ಲಿ ಜಗದೋದ್ಧಾರನ ಹಾಡ್ತೀವಿ, ಎಲ್ಲೆಲ್ಲಿ ವೆಂಕಟಾಚಲ ನಿಲಯಂ ನೃತ್ಯ ನಡೆಯುತ್ತೆ, ಹಾಡು ನಡೆಯುತ್ತೆ, ಎಲ್ಲ ಕಡೆ ಈ ಪುರಂದರದಾಸರ ಆರಾಧನೆ ನಡೆಯುವಂತಹ ಒಂದು ದಿವ್ಯ ಪರಂಪರೆ ಅದು ಅನೂಚಾನವಾಗಿ ನಡ್ಕೊಂಡು ಬಂದಿದೆ. ಅದಕ್ಕೆ ಅವರ ಒಂದು ಅನುಗ್ರಹನೇ ಸಾಧ್ಯ. ಅದಕ್ಕೆ ಮುಖ್ಯವಾಗಿ ವಿಜಯದಾಸರು ಅವರ ಆರಾಧನೆ ಕೂಡ ಈಗ ರೀಸೆಂಟಾಗಿ ಆಯಿತು. ವ್ಯಾಸರಾಜರ ಆರಾಧನೆ ಬರುತ್ತೆ. ಈ ಜಾನ್ವರಿ, ಫೆಬ್ರವರಿ, ಮಾರ್ಚಲ್ಲಿ ಬಹಳಷ್ಟು ದಾಸರುಗಳ ಒಂದು ಆರಾಧನೆಗಳು ಬರುತ್ತೆ. ಈ ಎಲ್ಲ ಆರಾಧನೆಗಳಲ್ಲಿ ನಾವು ಅವರನ್ನು ಜ್ಞಾಪಿಸ್ಕೊಳ್ತೀವಿ ಮತ್ತೆ. ಹಾಗಾಗಿ ಪ್ರತಿದಿನ ಅವರ ಏನು ಸಾಹಿತ್ಯಗಳಿದೆ, ಆ ಭಕ್ತಿ ಭಾವದ ಸಂಗೀತದ ಒಂದು ಮೂಲಕ ನಾವು ಏನು ಭಗವಂತನ ರೀಚ್ ಆಗೋಕ್ಕೆ ಸಾಧ್ಯ, ಅದಕ್ಕೆ ಈ ದಾಸ ಪರಂಪರೆನ ಉಳಿಸ್ಕೊಂಡು ಬಂದಿರೋದನ್ನು ನಾವಿನ್ನೂ ಬೆಳೆಸಬೇಕು. ನಾವು ನಮ್ಮ ಮಕ್ಕಳಿಗೆ ಇದೇ ರಾಗಗಳು, ಇದರ ಅರ್ಥಗಳನ್ನು ತಿಳಿಸಿ, ಈಗದು ಟೆಕ್ನಾಲಜಿ ಕಾಲ, ಹಾಗಾಗಿ ಹೆಚ್ಚು ಹೆಚ್ಚು ನಾವು ಇದನ್ನು ಉಳಿಸೋದಕ್ಕೆ ಸಾಧ್ಯ. ಇವತ್ತು ನಾವೇನು ರೆಕಾರ್ಡ್ ಮಾಡ್ತೀವಿ, ನಮ್ಮ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ತೀವಿ, ಅದು ಅವರು ಲೈಫ್ ಲಾಂಗ್ ಇರೋವರೆಗೂ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಹೇಳ್ಕೊಡ್ತಾನೆ ಇರ್ತಾರೆ. ಹಾಗಾಗಿ ಈ ಸಾಹಿತ್ಯದ ಪರಂಪರೆ ಏನಿದೆ, ಇದು ನಮ್ಮ ಧರ್ಮವನ್ನು ಭದ್ರಗೊಳಿಸುವಂಥದ್ದು. ಯಾಕೆಂದರೆ ಧರ್ಮ ಅಂದ್ರೇ ಭಗವಂತನ ಮಾತು, ಭಗವಂತನ ಪದ, ಭಗವಂತನ ನಾಮ ಅಂದರೆ ಅದೇ ಧರ್ಮ. ನಮಗೆ ಅದೇ ನಮ್ಮ ಸನಾತನ ಸಂಸ್ಕೃತಿನ ಉಳಿಸ್ಕೊಟ್ಟಿರೋದು. ಇದಕ್ಕೆ ದೊಡ್ಡ ದೊಡ್ಡ ಕೊಡುಗೆ ಅಂತಂದರೆ ಅದು ಪುರಂದರದಾಸರು ಮಾಡಿಕೊಟ್ಟಂತಹ ಹಾದಿ. ಅದರ ನಂತರ ಬಂದಂತಹ ಮಹಾ ದಾಸವರೇಣ್ಯರುಗಳು ಏನೇನು ಬಂದಿದ್ದಾರೆ, ಅವರಿದೆಲ್ಲರದ್ದು ಕಾಂಪೋಸಿಷನ್ಸ್ಗಳೇನಿದೆ, ಅದೆಲ್ಲ ನಮ್ಮ ಜೀವನವನ್ನು ಬೆಳಗಿಸುವಂಥದ್ದು, ಸಂಗೀತದ ಮೂಲಕ ನಮ್ಮ ಸ್ಟ್ರೆಸ್ಸನ್ನು ಕಡಿಮೆ ಮಾಡುವಂಥದ್ದು, ಬರೀ ಎಂಜಾಯ್ಮೆಂಟ್ಗೆ ಅಷ್ಟೇ ಅಲ್ಲದೆ ಭಕ್ತಿಯ ಮಾರ್ಗಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಂಥದ್ದು. ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ನಾವು ಕಂಡದ್ದು ಕೇವಲ ಒಂದು ಕವಿ ಅಥವಾ ಸಂಗೀತಗಾರನ ಜೀವನವಲ್ಲ, ಒಂದು ಸಂಪೂರ್ಣ ಭಕ್ತಿಯ ಜೀವನ ಶೈಲಿ. ಪುರಂದರದಾಸರು ನಮಗೆ ಕಲಿಸೋದು ಒಂದೇ ವಿಷಯ: ಭಕ್ತಿ ಅಂದರೆ ಕಣ್ಣೀರು ಸುರಿಸುವುದಲ್ಲ, ಭಕ್ತಿ ಅಂದರೆ ಜ್ಞಾನವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು. ಅವರು ಹಾಡಿದ ಪ್ರತಿಯೊಂದು ಕೀರ್ತನೆಯಲ್ಲೂ ಜೀವನದ ಪಾಠ ಇದೆ, ಅಹಂಕಾರಕ್ಕೆ ಪ್ರಶ್ನೆ ಇದೆ ಮತ್ತು ಪರಮಾತ್ಮನತ್ತ ನಡೆಯುವ ದಾರಿ ಇದೆ. ಈ 18ನೇ ಜನವರಿ ಶ್ರೀ ಪುರಂದರದಾಸರ ಆರಾಧನಾ ದಿನದಂದು ಅವರ ಒಂದು ಕೀರ್ತನೆಯನ್ನಾದರೂ ಮನಸಾರೆ ಹಾಡೋಣ, ಅವರ ಒಂದು ಸಂದೇಶವನ್ನಾದರೂ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ. ಈ ಪಾಡ್ಕಾಸ್ಟ್ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನುಭವಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನು ಅನೇಕ ಭರತಖಂಡ ಸಂತರು ಅವರ ಜೀವನ ಮತ್ತು ಜ್ಞಾನ ಪರಂಪರೆಯನ್ನು ನಿಮ್ಮ ಮುಂದೆ ತರಲು ನಾವು ಮುಂದುವರಿಯುತ್ತೇವೆ. ದಾಸ ಪರಂಪರೆ ಜೀವಂತವಾಗಿರಲಿ. ಭಕ್ತಿಯೇ ಮುಕ್ತಿ, ಜ್ಞಾನವೇ ಜೀವನ. ನಮಸ್ಕಾರ.